ಮುಖ್ಯವಾಗಿಯೂ ನಾನು ನಂಬ್ತೇನೆ, ವಾಕ್ಯವು ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇದೆ, ನಿಮ್ಮನ್ನು ಬಲಪಡಿಸ್ತಾ ಇದೆ ಹಾಗೂ ನಿಮ್ಮನ್ನು ಬೆಳೆಸ್ತಾ ಇದೆ ಎಂಬುದಾಗಿ ನಾನು ನಂಬ್ತೇನೆ. ಯಾಕಂದರೆ ಪ್ರತಿಯೊಂದು ವಿಶ್ವಾಸಿಗಳಿಗೂ ಜೀವದ ವಾಕ್ಯ ಬಹಳ ಶ್ರೇಷ್ಠ. ಹೇಗೆ ನಾವು ಶರೀರಕ್ಕೆ ಆಹಾರ ನಾವು ತೆಗೆದುಕೊಳ್ತೀವೋ ಹಾಗೆ ನಮ್ಮ ಅಧ್ಯಾತ್ಮಕ್ಕೆ, ನಮ್ಮ ಆತ್ಮಕ್ಕೆ ದೇವರ ವಾಕ್ಯಗಳು ಅಂದರೆ ವಾಕ್ಯದ ಪ್ರಕಟಣೆಗಳು ನಮಗೆ ಬಹಳ ಅವಶ್ಯಕತೆಯಾಗಿದೆ. ಯೋಹಾನ ಬರೆದ ಪುಸ್ತಕವನ್ನು ತಿರುಗಿಸ್ಕೊಳ್ಳೋಣ. ಇಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠತ್ವ ಅಂತಂದರೆ ಆತನೇ ದೇವರೆಂಬುದನ್ನು ನಾವಿಲ್ಲಿ ನೋಡಬಹುದು. ಹಾಗೂ ಯೇಸು ಕ್ರಿಸ್ತನು ಆತನ ಕ್ರಿಯೆಗಳ ಮೂಲಕ ಆತನೇ ದೇವರೆಂಬುದನ್ನು ನಾವು ತಿಳ್ಕೊಳ್ಬೋದು. ಯಾಕಂದರೆ ನೀವು ಎಲ್ಲಿನೂ ಯೇಸು ಸ್ವಾಮಿ ಅದ್ಭುತ ಹೊಂದ್ಕೊಳ್ಳೋದಕ್ಕೆ ಎಷ್ಟು ಮಾರ್ಗಗಳು ಅಂತೆಲ್ಲ ಬೋಧಿಸಲಿಲ್ಲ, ಪಾಯಿಂಟ್ಸ್ ಎಲ್ಲ ಬೋಧಿಸಿಲ್ಲ. ಆದರೆ ಇಲ್ಲಿ ಯೋಹಾನನು ಈ ಪುಸ್ತಕ ಬರೆದ ಮುಖ್ಯವಾದ ಉದ್ದೇಶ ಏನಂತಂದರೆ ದೇವರು ಎಂಥವನಾಗಿದ್ದಾನೆ, ದೇವರು ಯಾರು. ಯಾಕಂದರೆ ಇವತ್ತು ಎಲ್ರಿಗೂ ದೊಡ್ಡ ಪ್ರಶ್ನೆ ಏನಂತಂದರೆ ದೇವರು ಯಾರು, ಅವ್ರ ಗುಣಾತಿಶಯಗಳೇನು, ಆತನ ಎಂಥವನಾಗಿದ್ದಾನೋ ಅನ್ನೋ ಬಹಳ ಕನ್ಫ್ಯೂಸ್ ಆಗಿದ್ದಾರೆ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ದೇವರು ನಾಮಗಳಿಂದ ತಮ್ಮನ್ನು ಪ್ರಕಟಿಸಿದ್ರು. ಎಲ್ ಶಡಾಯ್, ಅಬ್ರಾಮ್ಗೆ ಹೇಳಿದ್ರು ನಾನೇ ಸರ್ವಶಕ್ತನಾದ ದೇವರು. ಅಂದರೆ ಬ್ರಾಡಾಗಿ ಥಿಂಕ್ ಮಾಡು. ಎಲ್ ಶಡಾ ಅಂತಂದರೆ ಯಾವುದು ಇನ್ಕ್ರೀಸ್, ಅಭಿವೃದ್ಧಿಯ ದೇವರು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಷ್ಟೋ ಸಾವಿರ ಜನ, ಎಷ್ಟೋ ಸಾವಿರ ವರ್ಷಗಳಾಯಿತು, ಇವತ್ತವರೆಗೂ ಭೂಮಿ ಏನಾಗಿಲ್ಲ, ಕೊರತೆ ಆಗಲಿಲ್ಲ. ಇವತ್ತು ಹಣ್ಣುಗಳು ಇದೆ, ಇವತ್ತು ಧಾರಾಳವಾಗಿ ತಿನ್ನುವಷ್ಟು ಬೆಳವಣಿಗೆ ಆಗ್ತಾನೇ ಇದೆ. ಅಂಥದ್ದು ದೇವರು ಬಂದು ಚೀಪ್ ಮೈಂಡ್ ಅಲ್ಲ, ದೇವರು ಬಂದು ಬಹಳ ಬ್ರಾಡ್ ಮೈಂಡ್. ನಾವು ಚೀಪಾಗಿ ಯೋಚನೆ ಮಾಡ್ತೀವಿ, ಆದರೆ ದೇವರು ಸ್ವಲ್ಪ ಯೋಚನೆ ಮಾಡಿ ಇನ್ನೂ ಒಂದು 5,000 ವರ್ಷ ಆದ್ರೂ ಕೂಡ ಮನುಷ್ಯನಿಗೆ ಬೇಕಾದ ಎಲ್ಲವೂ ಇವತ್ತದು ಯೋಚನೆ ಮಾಡಿ ನೋಡಿದ್ರ. ಈಗ ಮೆಟ್ರೋ ಎಲ್ಲ ಹೋಗ್ತೀರಾ, ಅಲ್ಲಿ ನೋಡಿ ಸ್ಟಾಕ್ಗಳು, ಅಲ್ಲಿ ಮಾರಾಟಕ್ಕೂ ಇಟ್ಟಿದ್ದಾರೆ, ಮೇಲೆ ಸ್ಟಾಕ್ ಕೂಡ ಮಾಡಿಟ್ಟಿದ್ದಾರೆ. ಹಂಗಂತಂದ್ರೆ ಒಂದು ಎಣ್ಣೆ ಆಗಲಿ, ಒಂದು ಏನೇ ಆಗಲಿ, ಯಾವತ್ತೋ ಸ್ವಲ್ಪ ತಿಂಕ್ ಮಾಡಿದೆಲ್ಲ ಖಾಲಿ ಆಗಿಬಿಟ್ರೆ, ಇದು ಸಿಗದೆ ಹೋಗ್ಬಿಟ್ರೆ, ಎಷ್ಟೋ ದೇಶಗಳು ಏನು ಮಾಡ್ತಿದೆ ಅಂತಂದರೆ ಅದು ಅಧಿಕವಾಗಿ ಕೊಡೋಕ್ಕಾಗದೆ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಹಾಕ್ತಾ ಇದ್ದಾರೆ. ಅಷ್ಟು ಧಾರಾಳವಾದ ದೇವರು, ಅಷ್ಟು ಬ್ರಾಡ್ ಮೈಂಡ್. ಅದಕ್ಕೆ ಒಂದೊಂದು ನಾಮಗಳಲ್ಲಿ ದೇವರ ಗುಣಾತಿಶಯಗಳನ್ನು ನಾವೇನು ಮಾಡ್ಬೋದು, ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಹಳೆ ಒಡಂಬಡಿಕೆ ಏನಂತಂದರೆ ಆತನ ಗುಣಾತಿಶಯಗಳು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅಂದರೆ ಆ ನಾಮಗಳಲ್ಲಿ ನೀವು ಅಷ್ಟಾಗಿ ನೀವೇನು ಮಾಡ್ಕೊಳಕ್ಕಾಗಲ್ಲ, ನೀವು ಅಷ್ಟಾಗಿ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ದೇವರ ಪರಿಪೂರ್ಣ ಪಿಕ್ಚರನ್ನು ನೀವು ಯೇಸು ಕ್ರಿಸ್ತನ ನೋಡ್ಬೋದು. ಅದಕ್ಕೆ ಇಬ್ಬರೇ ಬರೆದ ಪುಸ್ತಕ 1ನೇ ಅಧ್ಯಾಯ, ಇಬ್ಬರೇ ಬರೆದ ಪುಸ್ತಕ 1ನೇ ಅಧ್ಯಾಯ 1-2 ವಾಕ್ಯನ ಓದಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ನೋಡಿ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ನೋಡಿದ್ರೆ ಈಗ ತನ್ನ ಮಗನ ಮುಖಾಂತರವೇ ಮಾತಾಡಿದ್ದು ಮಾತ್ರವಲ್ಲ, ತನ್ನನ್ನು ಕುರಿತಾಗಿ ಪ್ರಕಟಿಸ್ತಾ ಇದ್ದಾರೆ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ ನೀವು ಓದುವಾಗಲ್ಲ ಹೇಗೆ ಓದಬೇಕಂತಂದರೆ ಒಂದೊಂದು ಅಧ್ಯಾಯ ದೇವರ ಗುಣಾತಿಶಯಗಳನ್ನು ನಾವು ನೋಡಲು ಸಾಧ್ಯ. ಇವತ್ತು 5ನೇ ಅಧ್ಯಾಯವನ್ನು ನಾವು ಸ್ವಲ್ಪ ಧ್ಯಾನ ಮಾಡೋಣ. ಈ 5ನೇ ಅಧ್ಯಾಯ ದೇವರ ಪರಿಪೂರ್ಣವಾದ ಕೃಪೆನ ನೀವು ನೋಡೋದಕ್ಕೆ ಸಾಧ್ಯ. ಯಾಕಂದ್ರೆ ಅನೇಕ ಕೃಪೆನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ದೇವರ ಕೃಪೆ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಒಂದೊಂದು ಅಧ್ಯಾಯದಲ್ಲಿ ನೀವು ನೋಡುವಾಗ 1ನೇ ಅಧ್ಯಾಯ ದೇವರ ನಿತ್ಯತ್ವ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ, ಆ ವಾಕ್ಯ ಅಂದರೆ ಅಕ್ಷರಗಳಲ್ಲ, ಆ ಅಕ್ಷರಗಳಲ್ಲ, ವಾಕ್ಯವೆಂಬಾತನು. ಪ್ರಕಟಣೆ ಬರೆದ ಪುಸ್ತಕ 19 ಹೇಳುತ್ತಲ್ವಾ, ವಾಕ್ಯವೆಂಬಾತನು. ವಾಕ್ಯವೆಂಬ ವ್ಯಕ್ತಿ, ಆತನ ಹೆಸರೇ ವಾಕ್ಯ. ಆದಿಯಲ್ಲಿ
ಅಂದರೆ ಆತನಿಗೆ ಆರಂಭ ಇಲ್ಲ. ನಿತ್ಯತ್ವದ ದೇವರು ಯೇಸು ಕ್ರಿಸ್ತನು ಯಾವುದೋ ಅರ್ಧದಲ್ಲಿ ಬಂದವರಲ್ಲ. ಆತನು ಯಾರು? ನಿತ್ಯ. ಅದು ಯೋಹಾನಲ್ಲಿ ಏನು ತೋರಿಸ್ತಾ ಇದ್ದಾರೆ, ಇವರು ಬಂದು ಎಲ್ಲೋ ಕಾರ್ಪೆಂಟ್ರ್ ಮಗ, ಈತನ ಯಾರೋ ಒಬ್ಬ ಪ್ರವಾದಿ, ಈತನ ಯೋಹಾನನು ಸತ್ತು ಎದ್ದು ಬಂದಿದ್ದಾನೆ, ಆ ರೀತಿಯಾಗಿ ಇಲ್ಲಿ ಪಿಕ್ಚರ್ ತೋರಿಸ್ತಾ ಇಲ್ಲ. ಇಲ್ಲಿ ಯೋಹಾನನು ಏನು ಪಿಕ್ಚರ್ ತೋರಿಸಿದ್ದಾರೆ, ಇವ್ರನ್ನ ಸಾಧಾರಣ ನೋಡ್ಬಿಡ್ಬೇಡಿ. ಈತನ ಯಾರು? ಈತನು ದೇವರು, ನಿತ್ಯನಾದ ದೇವರು ನನ್ನನ್ನು ಹಾಗೂ ನಿಮ್ಮನ್ನು ಏನು ಮಾಡಿದ್ದಾರೆ? ಈ ಜಗತ್ತಲ್ಲಿ ಆತನು ಮನುಷ್ಯನಾಗಿ ಈ ಜಗತ್ತಿಗೆ ನನ್ನನ್ನು ಹಾಗೂ ನಿಮ್ಮನ್ನು ಮನುಷ್ಯನಾಗಿ ಬಂದು ತನ್ನ ದೇವರೆಂಥವನಾಗಿದ್ದಾನೆಂಬನ್ನು ಪ್ರಕಟಿಸಿದ್ದಾರೆ. ಅದಕ್ಕೆ ಅಲ್ಲಿ ನಿತ್ಯತ್ವವನ್ನು ನೋಡ್ಬೋದು. ತ್ರಿಯೇಕದ ಭಾಗವಾಗಿದ್ದಾನೆ ಆತನು, ತ್ರಿಯೇಕದ ಭಾಗ. ಹಾಗೂ ಆತನು ಈ ಸೃಷ್ಟಿಯೆಲ್ಲ ಏನು, ಆತನೇ ಮೂಲ ಆಧಾರ. ನಿಮಗೆ ಬೇಕಾಗಿರೋದೆಲ್ಲ ಎಲ್ಲಿದೆ? ಎಲ್ಲ ವಾಕ್ಯದಲ್ಲೇ ನೋಡೋದೆಲ್ಲ ಎಲ್ಲಿಂದ ಬಂತು? ಎಲ್ಲ ವಾಕ್ಯದಿಂದಲೇ ಸೃಷ್ಟಿಸಲ್ಪಡ್ತು. ಅದಕ್ಕೆ ಯೋಹಾನನು ಒಂದೊಂದು ಅಧ್ಯಾಯದಲ್ಲಿ ಅಲ್ಲಿ ಅನೇಕ ಸ್ಟೋರಿಗಳನ್ನು ನೋಡಿದ್ರು ಕೂಡ ಅಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠತೆಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಆತನ ಪ್ರವಾದಿ ಮಾತ್ರ ಅಲ್ಲ, ಅಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆಳಗಳನ್ನು ಅಲ್ಲಿ ವಿವರಿಸಿದನ್ನು ನೋಡೋದಕ್ಕೆ ಸಾಧ್ಯ. ಅದಕ್ಕೆ ಯೋಹಾನು ಕೂಡ ಒಂದು ಪಿಕ್ಚರ್ ನೋಡ್ತಾರೆ. ಈತನು ಬಲಿಯಾಗಬೇಕಾದ ಒಂದು ಯಜ್ಞಕ್ಕೆ ನೇಮಿಸಿರುವ ಕುರಿಮರಿ, ಅಷ್ಟೇ ಅವನಿಗೆ ಪಿಕ್ಚರ್. ಆದರೆ ಶಿಷ್ಯರು ಸ್ವಲ್ಪ ಆತನೊಂದಿಗೆ ಸ್ವಲ್ಪ ಸಮಯ ಕಳೆಯುವಾಗ ಅವ್ರು ಹೇಳ್ತಾರೆ, ನಾವು ಮೆಸ್ಸಿಯನ್ನು ಕಂಡ್ವಿ, ದೇವನ್ನ ಕಂಡ್ವಿ ಅಂತ. ಅವ್ರಿಗೆ ಅಲ್ಲಿ ಹೋಗಲಿಲ್ಲ, ಇನ್ನೂ ಆ ಪಿಕ್ಚರ್ ಅವ್ರಿಗೆ ಹೋಗಲಿಲ್ಲ. ಅಂತಂದರೆ ಎಷ್ಟು ದೂರ ನೀವು ಪಳಗ್ತೀರೋ, ಎಷ್ಟು ನೀವು ದೇವನ್ನ ತಿಳ್ಕೊಳ್ತೀರೋ ಅಷ್ಟೇ ನಿಮಗೆ ಬಿಡುಗಡೆ. ಅಂದರೆ ಸತ್ಯವನ್ನು ತಿಳ್ಕೊಳ್ತಾ ನಿಮಗೆ ಬಿಡುಗಡೆ ಆಗ್ತಾ ಇರುತ್ತೆ. ಅಂದರೆ ಆತನು ಎಂಥವನಾಗಿದ್ದಾನೆ. ಅದಕ್ಕೆ ಅಲ್ಲಿ ಪ್ರತಿಯೊಬ್ಬರ ಮನುಷ್ಯನ ಆಳಗಳನ್ನು ನಾತನ ಮೇಲೆ ಬರ್ತಿರುವಾಗಲೇ ಹೇಳ್ತಾರೆ, ನೀನಲ್ಲಿ ಕಪಟ ಇಲ್ಲ. ಯಾಕೋಬನ ಕನಸನ್ನು ದೇವರು ಏನು ಮಾಡ್ತಾರೆ ಅಲ್ಲಿ ಹೇಳಿ, ಆ ಕನಸನ್ನು ಯೇಸುವಿನ ಮೂಲಕನೇ ಅಲ್ಲಿ ನೆರವೇರಿಸಿದ್ರೆ ನೋಡೋದಕ್ಕೆ ಸಾಧ್ಯ. ಇದೆಲ್ಲ ನಾವು ಧ್ಯಾನ ಮಾಡಿದ್ವಿ. ಅಂದರೆ 1ನೇ ಅಧ್ಯಾಯ ಏನು? 1ನೇ ಅಧ್ಯಾಯದಲ್ಲಿ ನಿಜವಾದ ಬೆಳಕಿಗೆ ಬಂದಿತ್ತು ಈ ಜಗತ್ತಿಗೆ. ಆದರೆ ಅನೇಕ ಏನು ಮಾಡಿಲ್ಲ, ಆ ಬೆಳಕನ್ನು ಅಂಗೀಕರಿಸಲಿಲ್ಲ. ಆದರೆ ಯಾರ್ಯಾರು ಸ್ವೀಕರಿಸಿದರೋ ನೋಡಿ, ಅಕ್ಸೆಪ್ಟ್ ಬೇರೆ, ರಿಸೀವ್ ಬೇರೆ. ಇಂಗ್ಲೀಷಲ್ಲಿ ದೋಸ್ ಹೂ ರಿಸೀವ್ ಅಂತ ಬರುತ್ತೆ. ಅಕ್ಸೆಪ್ಟ್ ಅಂದ್ರೆ ಏನು ಗೊತ್ತಾ? ಯೇಸು ಸ್ವಾಮಿ ದೇವ್ರು ನಂಬ್ತೀವಿ, ಆದರೆ ರಿಸೀವ್ ಮಾಡ್ಕೊಳ್ಳಿ ನೋಡೋಣ, ರಿಸೀವ್ ಮಾಡಲ್ಲ. ಅಕ್ಸೆಪ್ಟ್ ಮಾಡೋದು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ, 100ರಲ್ಲಿ 1 ಅಂತ ಹೇಳ್ಬಿಡ್ತಾರೆ. ಆದರೆ ಅಕ್ಸೆಪ್ಟ್ ಮಾಡ್ತಾರೆ, ಹೌದು ನೀವು ಹೇಳೋದು ಕರೆಕ್ಟು, ಯೇಸು ದೇವರೇ. ಆದರೆ ರಿಸೀವ್ ಮಾಡ್ಕೊಳ್ತೀರಾ? ಯಾರ್ಯಾರು ರಿಸೀವ್ ಮಾಡಿಕೊಂಡರೋ ಅವರಿಗೆ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಆದರೆ 1ನೇ ಅಧ್ಯಾಯದಲ್ಲಿ ಅಲ್ಲಿ ನಿಜವಾದ ಬೆಳಕು ಬಂತು, ಅಲ್ಲಿ ಏನು ಮಾಡಿಲ್ಲ, ಅಲ್ಲಿ ನಂಬದ ಕಾರಣ ಕತ್ತಲೆ ಇತ್ತು. ಅದಕ್ಕೆ 2ನೇ ಅಧ್ಯಾಯ ಕತ್ತಲೆ ಇದ್ದಿದ್ದರಿಂದನೇ ಏನಿಲ್ಲ, ಅಲ್ಲಿ ನೋ ಜಾಯ್. ದ್ರಾಕ್ಷರಸ ಏನಾಯಿತು, ಎಲ್ಲಿವರೆಗೂ ಹಣ ಇತ್ತೋ ಎಲ್ಲ ಏನಾಯಿತು, ಖಾಲಿ ಆಯಿತು. ಅಂದರೆ ಜಾಯ್ ತೀರಿ ಹೋಯಿತು. ಅಲ್ಲಿ ಆನಂದ ಇಲ್ಲದ ಕಾರಣನೇ ದೇವಾಲಯ ಏನಾಯಿತು, ನಾಶವಾಯಿತು. ದೇವಾಲಯ ಕ್ರಮ ಇಲ್ಲ. ಅದಕ್ಕೆ ಅಲ್ಲಿ ದೇವಾಲಯ ಏನು ಮಾಡಿದೆ, ಯೇಸು ಬಂದು ಅಲ್ಲಿ ಕ್ರಮಪಡಿಸ್ತಾ ಇದ್ದಾರೆ. ಹಾಗೆ 2ನೇ ಅಧ್ಯಾಯ 1ನೇ ಅಧ್ಯಾಯ ಜನ ನಂಬಿದ್ರು, 2ನೇ ಅಧ್ಯಾಯ 1ನೇ ಅಧ್ಯಾಯ ದೇವ್ರು ಜನ ನಂಬಲಿಲ್ಲ, ಸ್ವಲ್ಪ ಜನ ಮಾತ್ರ ನಂಬಿದ್ರು. 2ನೇ ಅಧ್ಯಾಯ ನಂಬಿದ್ರು, ಆದರೆ ದೇವರು ಅವ್ರನ್ನ ನಂಬಲಿಲ್ಲ. ಅದಕ್ಕೆ ಇವತ್ತು ನಾನು ಹಾಗೂ ನೀವು ದೇವ್ರು ನಂಬೋದು, ಆದರೆ ದೇವರು ನನ್ನನ್ನು ಹಾಗೂ ನಿಮ್ಮನ್ನು ನಂಬಬೇಕು. ಇವಾಗ ಎಷ್ಟೋ ಜನ ಹೇಳ್ತಾರೆ, ಎಷ್ಟೋ ಜನ ಕಂಪ್ನಿಗೆ ಅಪ್ಲೈ ಮಾಡಿದ್ರು ಕೂಡ ಅಲ್ಲಿ ನೋಡೋದು ಏನು, ನಂಬಿಗಸ್ತಿಕೆ. ಅದಕ್ಕೆ ದೇವರು ನಂಬಿಕೆಯನ್ನು ಏನು ಮಾಡ್ತಿದ್ದಾರೆ, ನಂಬಿಗಸ್ತಿಕೆಯನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೆ ವಾಕ್ಯಗಳನ್ನ ಕಳಿಸಿ ನಿಮ್ಮನ್ನು ನಂಬಿಕೆಯುಳ್ಳ ವ್ಯಕ್ತಿಗಳಾಗಿ ಮಾರ್ಪಡಿಸ್ತಾರೆ. ಅವರಿಗೆ ನಂಬಿಗಸ್ತರಾದ ವ್ಯಕ್ತಿಗಳು ಬೇಕು. ಅದಕ್ಕೆ ಅಬ್ರಾಮ್ಗೆ ಹೇಳ್ತಾರೆ, ಈಗ ನಾನು ನಿನ್ನನ್ನು ನಂಬುತ್ತೇನೆ. ಯಾಕೆ ಆರಂಭದಲ್ಲಿ ನಂಬಲಿಲ್ಲ? ಹಾಗಾದರೆ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ 25 ವರ್ಷ ಬೇಕಾಗಿತ್ತು. ಅದಕ್ಕೆ ನಿಮ್ಮ ಅನುಭವಗಳು ವರ್ಷಗಳು ನೀವೆಷ್ಟು ದೇವ್ರನಿಗೆ ಪಳಗ್ತಿರ್ತೀರೋ ನಿಮ್ಮನ್ನು ಅವ್ರು ನಂಬಿಟ್ರೆ ನಿಮ್ಮ ಜೀವನನೇ ಬದಲಾಗ್ಬಿಡುತ್ತೆ. ಅದಕ್ಕೆ ಪ್ರಾರ್ಥನೆ, ದೇವರಲ್ಲಿ ಬರೋದು ಇದು ಯಾವುದೋ ಒಂದು ಟೈಮ್ ಪಾಸ್ ಅಲ್ಲ. ಈ ಜಗತ್ತಲ್ಲಿ ನೀವು ಎಲ್ಲೇ ನೋಡಿ, ಯಾವುದೇ ಫೀಲ್ಡ್ ತಗೊಳ್ಳಿ, ಯಾರು ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿರ್ತಾರೋ ಅವರೇ ಜಯಿಸಿದವರು. ಯಾಕಂದರೆ ಜಗತ್ತು ಅವ್ರದ್ದು.
ಅಧ್ಯಾತ್ಮಕ್ಕೆ ಯಾರೆಲ್ಲ ಆಸೆ ಪಡ್ತಾರೋ ಅವರೇ ಜಗತ್ತಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಿರಂತರವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ನೀವು ಯಾರೇ ನೋಡಿ, ಅಡ್ಡದಾರಿ ಹೋಗೋರು, ಪಾಪದಲ್ಲಿ ಹೋಗೋರೆಲ್ಲ ಯಾರು ಏನು ಮಾಡೋಕ್ಕಾಗಲ್ಲ, ಅವ್ರಿಗೆಲ್ಲಕ್ಕಾಗಲ್ಲ. ಯಾಕಂದರೆ ಭೂಮಿ ಒಂದು ಪ್ರಮಾಣ, ದೇವ್ರು ಬಂದು ಏನು ಮಾಡಿದ್ದಾರೆ, ಅದನ್ನು ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಯಾರೆಲ್ಲ ಅಧ್ಯಾತ್ಮಕ್ಕೆ ಮುಖ್ಯತ್ವ ಕೊಡ್ತಾರೋ ಅವರೇ ಈ ಜಗತ್ತಲ್ಲಿ ದೊಡ್ಡ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ. ಯಾಕಂದರೆ ನಾನು ಹಾಗೂ ನೀವು ಆಧ್ಯಾತ್ಮಕದ ವ್ಯಕ್ತಿಗಳು. ನಮ್ಮ ಆತ್ಮ ಏನಾಗಿತ್ತು, ಆತ್ಮ ಬಂದು ಸತ್ತು ಹೋಯಿತು. ಆದಮನ ಯಾವಾಗ ಅವಿದ್ಯನಾದನೋ ಅವನು ಆತ್ಮ ಏನಾಯಿತು, ದೇವರೊಂದಿಗೆ ಲಿಂಕ್ ಕಟ್ಟಾಯಿತು. ಅದಕ್ಕೆ 3ನೇ ಅಧ್ಯಾಯ ನೋಡುವಾಗ ಕತ್ತಲೆಯಲ್ಲಿ ಒಬ್ಬ ಬರ್ತಾ ಇದ್ದಾನೆ, ಅಂದರೆ ಕತ್ತಲೆಯಲ್ಲಿ ದೇವ್ರು ಹುಡುಕ್ತಿದ್ದಾನೆ, ಕತ್ತಲೆ ದೇವ್ರು ಹುಡುಕೋಕ್ಕಾಗಲ್ಲ. ಅದಕ್ಕೆ ನನ್ನ ಹಾಗೂ ನಿಮ್ಮ ಆತ್ಮ ಕಣ್ಗಳು ತೆರೆಯಲ್ಪಡಬೇಕು. ಆಗ ಯೇಸು ಕ್ರಿಸ್ತನ ಈ ಜಗತ್ತಿಗೆ ಬಂದಿದ್ದು ಯಾವುದಕ್ಕೆ, ಆಮೇಲೆ ಎಲ್ಲರೂ ಕ್ರಿಶ್ಚಿಯನ್ ಆಗಿ ಬದಲಾಯಿಸೋದಕ್ಕಾಗಿ ಅಲ್ಲ, ದೇವರೊಂದಿಗೆ ಕನೆಕ್ಟ್ ಮಾಡೋದಕ್ಕೆ. ಯಾವಾಗ ನೀವು ಕನೆಕ್ಟ್ ಆಗ್ತಿರೋ, ನಿಮ್ಮ ಆತ್ಮ ಕನೆಕ್ಟ್ ಆಗ್ತಿರೋ, ನಿಮ್ಮ ಜಯ ನಿಮ್ಮ ಆತ್ಮದಲ್ಲಿದೆ. ಅಂದರೆ ನಿಮ್ಮ ಸಿಗ್ನಲ್ಗಳು ನಿಮ್ಮ ಆತ್ಮದಲ್ಲಿದೆ. ರೋಮಪುರ ಬರೆದ ಪುಸ್ತಕ 8:14 ಓದೋಣ. ಒಂದು ನಿಮಿಷದೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು, ಯಾಕೆ ನಾವು ಸ್ಪಿರಿಚುವಲ್ ವ್ಯಕ್ತಿ ಆಗಬೇಕು ಅಂತ. ನನ್ನ ಹಾಗೂ ನಿಮ್ಮ ಸಿಗ್ನಲ್ ಎಲ್ಲಿದೆ? ಯಾವಾಗ ನೋಡು ಪ್ರೇಯರು, ಫಾಸ್ಟಿಂಗು, ವಾಕ್ಯ ಓದ್ರಿ, ಪ್ರಾರ್ಥನೆ ಮಾಡ್ರಿ, ಅಯ್ಯೋ ಬೋರ್ ಹೊಡಿತಾ ಇದೆ. ಇದು ಬೋರ್ ಅಲ್ಲ, ನಿಮ್ಮ ಸ್ಪಿರಿಟ್ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ನೀವು ಸ್ಟ್ರಾಂಗ್ ಆಗ್ತಾ ಆಗ್ತಾ ನಾಳೆ ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ನೀವು ಮನಸ್ಸಲ್ಲಿ ನಡೆಸಲ್ಪಡೋರಲ್ಲ, ಶರೀರದಲ್ಲಿ ನಡೆಸಲ್ಪಡೋರಾಗಿರಲ್ಲ. ಆ ವಾಕ್ಯ ಓದ್ ನೋಡಿ. ಯಾರ್ಯಾರು ಚರ್ಚಿಗೆ ಹೋಗ್ತಾರೋ, ಯಾರ್ಯಾರು ಕ್ರಿಶ್ಚಿಯನ್ ಹೆಸರು ಇಟ್ಕೊಂಡಿದ್ದಾರೋ, ಯಾರ್ಯಾರು ಶಿಲುಬೆ ಹಾಕ್ಕೊಂಡಿದ್ದಾರೋ, ಯಾರ್ಯಾರು ವೈಟ್ ಬಟ್ಟೆ ಹಾಕ್ಕೊಂಡಿದ್ದಾರೋ ಅಂತ ಬರೆದಿಲ್ಲ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ಯಾರು? ಯಾರೆಲ್ಲ ಚರ್ಚಿಗೆ ಹೋಗ್ತಿದ್ದಾರೋ ಅಲ್ಲ, ಯಾರೆಲ್ಲ ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅಂತ. ಇದಕ್ಕೆ ಮುಂಚೆ ನಾವು ಯಾರು ನಡೆಸಲ್ಪಡ್ತಾ ಇದ್ವಿ? ಎಫೆಸೀಯ ಬರೆದ ಪುಸ್ತಕ 2:2 ಓದಿ ನೋಡಿ. ಎಫಿಷಿಯನ್ 2:2 ಓದಿ ಬೇಗ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ನೋಡಿದ್ರೆ ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಅಂದರೆ ಹೇಗೆ? ವಾಯುಮಂಡಲದಲ್ಲಿ ಓದ್ಬೇಕು. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನೋಡಿದ್ರೆ ಯಾರೆಲ್ಲ ನಂಬಲ್ವೋ ವಾಯುಮಂಡಲದ ಅಧಿಪತಿಯಿಂದ ನಡೆಸಲ್ಪಡ್ತಾರೆ. ನೀವು ಮೈಂಡ್ ನಡೆಸಲ್ಪಡಲ್ಲ. ಈಗ 2 ವಾರದಿಂದ ಇಲ್ಲಿ ಹೊಸರೋಡ್ ಹತ್ರ ಗಂಡನಿಗೂ ಹೆಂಡತಿಗೆ ಜಗಳ, ಅದೇನೋ ಒಂದು ಸಮಸ್ಯೆ. ಆದ್ರಾಗೆ ಹೆಂಡತಿ ಏನು ಮಾಡಿದ್ಲು ಅಂತಂದರೆ ಕೋಪ. ಯಾಕಂತಂದರೆ ನಾವೆಲ್ಲ ಪ್ರೇರೇಪಿಸಲ್ಪಡ್ತೀವಿ ನಾವು. ನೋಡಿ, ಆ ಕೋಪಕ್ಕೆ ಸ್ವಂತ ಮಗು, ಒಂದು 5 ವರ್ಷ ಮಗುನ ಗಂಡನ ಹೊಡೆಯೋಕ್ಕಾಗಲ್ವಲ್ಲ. ಈಗ ಅನೇಕರಿಗೆ ಕೋಪ ಬಂದ್ಬಿಟ್ರೆ ಏನಾದರೂ ಹೊಡೆದಾಕ್ಬಿಡ್ಬೇಕು. ಕೈಯಲ್ಲಿ ಮೊಬೈಲ್ ಇದ್ದರೆ, ಟಿ ವಿ ಏನಾದರೂ ಕೈಗೆ ಸಿಗುತ್ತೋ, ಯಾಕಂದರೆ ಹೊಡೆದು ಮುರಿಬೇಕು. ಅದೇ ಸೈತಾನ ಕೆಲಸ, ಅದೇನೆ. ಯಾಕಂದರೆ ಕಳ್ಳನೇನು ಕದ್ದುಕೊಳ್ಳೋದಕ್ಕೂ ಒಂದು ಸಮಾಧಾನ ಇಲ್ಲ ನೋಡಿ. ಅದು ನೋಡಿ, ಆ ಮೂರ್ಖತನವಾಗಿ ಮಗುನೇ ಕೊಂದ್ಬಿಟ್ಟು ಗಂಡನ ನೋಡೋಕ್ಕಾಗಲ್ಲ. ಈಗ ನೋಡಿ, ಅದಕ್ಕೆ ಕೋಪ ಬರುವಾಗ ಅಲ್ಲಿ ಏನು ನಡೀತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಯಾರು ಪ್ರೇರೇಪಿಸಿದ್ದು? ಥಿಂಕ್ ಮಾಡೋಕ್ಕೆ ಸಮಯ ಇಲ್ಲ. ಈಗ ಮಗುನ ಕೊಂದಾಗ, ಈಗ ನೋಡಿ, ಈಗ ಆ ವೇದನೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಕೊಂದ್ಬಿಟ್ಟು ಆಮೇಲೆ ಮಗು ಸತ್ತೋದ ಮೇಲೆ ಈಗ ಯೋಚನೆ ಮಾಡ್ತಿದ್ರು, ಅಯ್ಯೋ ನನಗೆ ಸ್ವಂತ ಮಗುವನ್ನೇ ನಾನೇನು ಮಾಡಿದೆ, ನಾನು ಕೊಂದ್ಬಿಟ್ನಲ್ಲ. ಈಗ ನರಕ ಅದೇನೆ. ಈಗ ಜೈಲು ತಗೊಂಡೋಗಿ ಅವ್ನು ಹಾಕೋದ್ರಿಂದ ಅವ್ರಿಗೆ ಶಿಕ್ಷೆ ಅದಲ್ಲ, ಅವ್ರ ಮನಸ್ಸು ಕಾಡುತ್ತ ಅಂತಂದರೆ, ಈಗ ನನ್ನ ಕೈಯಾರೆ ನನ್ನ ಮಗುನ ಕೊಂದ್ಬಿಟ್ನಲ್ಲ, ನನ್ನ ಮಗು ಇದೇನೆ ನರಕನೂ ಅದೇನೆ. ಅಲ್ಲಿ ಕಟಕ ಯೇಸ್ವಾಮಿ ಯಾಕೆ ಹೇಳಿದ್ರು, ಅಲ್ಲಿ ಕಟಕಟನೆ ಯಾಕೆ ಇರುತ್ತೆ ಅಲ್ಲಿ? ಹಾಗಾದ್ರೆ ಅವ್ರು ಯಾರಿಂದ ಪ್ರೇರೇಪಿಸಲ್ಪಟ್ರು? ಪೇಪರ್ ಒಂದು ನ್ಯೂಸ್ ಬಂತು, ಏನಂತಂದ್ರೆ ಒಂದು ತಂದೆ ಅವ್ರ ಟಬ್ಬಲ್ಲಿ ಏನು ಮಾಡಿದ್ರು, ಒಂದು ಮಗುನ ಸ್ನಾನ ಮಾಡಿಸ್ತಿದ್ರು, ಚಿಕ್ಕ ಮಗುನ. ಆ ಟಬ್ಬಲ್ಲಿ ಹಾಗೆ ನೀರಿನಲ್ಲಿ ಹಾಗೆ ಮುಳುಗಿಸ್ಬಿಟ್ರು ಮಗುನ. ಹಾಗೆ ಒಂಥರ ಮನಸ್ಸಿಗೆ ಹಾಗೆ ಇಟ್ಬಿಡ, ನೋಡೋಣ ಸ್ವಲ್ಪ ಹಾಗೆ ತಳ್ಬೇಡ, ಸ್ವಲ್ಪ ನೋಡಿದ ಮಗು ಸತ್ತೋಗೋಯ್ತು. ಈಗ ಅವ್ರು 14 ವರ್ಷ ಜೈಲಾಗಿದ್ದಾರೆ. ಈಗ ಆ ಪ್ರೇರೇಪಣೆ ಕೊಟ್ಟಿದ್ದು ಯಾರು? ದೇವರ ಸ್ತೋತ್ರ, ನನ್ನನ್ನು ಹಾಗೂ ದೇವರು ನಿಮ್ಮನ್ನು ಕೃಪೆಯಾಗಿ ತಪ್ಪಿಸಿದ್ದಾರೆ.
ನಾನು ಹಾಗೂ ನೀವು ಹಾಗೆ ಇರಬೇಕಾಗಿತ್ತು. ಈಗಲೂ ಹೋಗಿ ಜೈಲಲ್ಲಿ ಹೋಗಿ ನೋಡಿ, ಪಾಪ ಅವ್ರು ಹೇಳ್ತಾರೆ ಆ ಕ್ಷಣಕ್ಕೆ ಆ ಕೋಪಕ್ಕೆ ಅದು ಏನೋ ಕಂಟ್ರೋಲೇ ಸಿಗಲಿಲ್ಲ. ಯಾಕಂದರೆ ಇದು ಯಾವುದೋ ಭಾಷಣಗಳಿಂದ ಬಿಡುಗಡೆ ಆಗಲ್ಲ, ನಮಗೆ ಶಕ್ತಿ ಬೇಕು. ಅದಕ್ಕೆ ದೇವರು ನಮಗೆ ಪವಿತ್ರಾತ್ಮ ಕೊಟ್ಟಿರೋದು. ಅದಕ್ಕೆ ನೀವು ದೇವರಲ್ಲಿಯೂ ದೇವ್ರ ವಾಕ್ಯದಲ್ಲಿ ಬೆಳೀತಾ 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 ಯಾವಾಗ ನೀವು ಯೇಸುವಿನ ಸ್ವಂತ ರಕ್ಷಕನ ಅಂಗೀಕರಿಸ್ಕೊಂಡ್ರೋ ನಿಮ್ಮ ಆತ್ಮ ಹುಟ್ಟು, ಈಗ ನೀವು ಮಕ್ಕಳಾಗಿದ್ದೀರ, ಮಗುವಾಗಿದ್ದೀರ ಒಳಗೆ. ಈಗ ನಿಮಗೆ ಆತ್ಮೀಯ ಆಹಾರ ಬೇಕು. ಭಕ್ತಿ ನಿಮ್ಮನ್ನು ಬೆಳೆಸಲ್ಲ, ನಿಮಗೆ ವಾಕ್ಯದ ಬೆಳಕುಗಳು ಬೇಕು. ಆವಾಗ ಆತ್ಮ ಏನಾಗುತ್ತೆ? ಸ್ಟ್ರಾಂಗ್ ಆಗುತ್ತೆ. ಆಗ ವಾಕ್ಯ ಸ್ಟ್ರಾಂಗ್ ಆಗ್ತಾ ಯೇಸು ಸ್ವಾಮಿ ನೋಡಿ ಎಲ್ಲಾದರೂ ಡಿಪ್ರೆಸ್ ಆಗಿರೋದು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ತಂದೆ ಕೈ ಬಿಟ್ಬಿಟ್ರು, ಏನಾಯ್ತೋ ಗೊತ್ತಿಲ್ವೇ, ಬಿರುಗಾಳಿ ಬೀಸ್ತಾ ಇದೆ, ಆದರೂ ಶಾಂತವಾಗಿದ್ರು. ಈ ಕಾರಣ ಏನು? ಆತನು ಸ್ಪಿರಿಚುವಲ್ ವ್ಯಕ್ತಿ. ಆತನು ದೇವರೆಲ್ಲ ಮನುಷ್ಯನಾಗಿ ಒಬ್ಬ ಮನುಷ್ಯ ಹೇಗಿರ್ಬೇಕಂತ ಕಲಿಸ್ಕೊಡ್ತಾ ಇದ್ದಾರೆ ದೇವರು. ಅದಕ್ಕೆ ಆತನ ಏನು ಮಾಡಬೇಕೆಂಬುದು ಆತನಿಗೆ ಗೊತ್ತಿತ್ತು. ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಏನು ಮಾಡಿದ್ರು, ಎಲ್ಲ ಸಿಪಾಯಿಗಳು ಎಲ್ಲ. ಆಮೇಲೆ ಒಬ್ಬ ಚಾಕು ಹಿಡ್ಕೊಂಡ್ಬಿಟ್ಟಿದ್ದಾನೆ ಯೇಸು ಸ್ವಾಮಿನ ಕಾಪಾಡೋದಕ್ಕೆ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನೀನು ಕಾಪಾಡಬೇಡ ಅಂತ. ಈಗ ನಾನು ಪ್ರಾರ್ಥನೆ ಮಾಡಿದ್ರೆ ದೇವದೂತರೇ ಬರ್ತಾರೆ, ಇದು ಅವರ ಸಮಯ. ಈಗ ನೋಡಿ ಒಳಗೆ ಹೇಗಿದೆ, ಅವ್ರಿಗೆ ಸಿಗ್ನಲ್ ಚೆನ್ನಾಗಿ ಗೊತ್ತು. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡಿದ್ರೆ, ಆಮೇಲೆ ಓದ್ಬೇಡಿ ಈಗ ನಾನು, ಯಾಕಂದ್ರೆ 5ನೇ ಅಧ್ಯಾಯ ನೋಡ್ಬೇಕು ಇವತ್ತು. ಯಾಕಂದ್ರೆ ಸ್ವಲ್ಪ ಇದೆಲ್ಲ ಸ್ಪಿರಿಚುಯಾಲಿಟಿ ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಳ್ಬೇಕು. ಇವತ್ತೆಲ್ಲ ಫಾಸ್ಟ್ ವರ್ಲ್ಡ್, ಫಾಸ್ಟಾಗಿ ಹೋಗ್ತಾ ಇದೀವಿ. ಆಮೇಲೆ ಅನೇಕರು 50 ದಾಟ್ತಾ ಇಲ್ಲ, 59 ಕ್ಲೋಸ್ ಆಗ್ತಾ ಇದ್ರು ಅನೇಕರು. ಸ್ಪೀಡ್ ಅಂತ ಹೋಗ್ಬೇಡಿ, ನಿತ್ಯ ಜೀವದಲ್ಲಿ ಹೋಗ್ಬೋದು. ನಾವು ದೀರ್ಘಾಯುಷ್ಯಾಗಿ ಬದುಕ್ಬೋದು. ಸ್ವಲ್ಪ ನಿಧಾನ ಮಾಡ್ಕೊಳ್ಬೇಕು. ಬೇಗ 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 ಅನುಭವಿಸ್ಬಿಡ್ಬೇಕು. ನಿಧಾನಕ್ಕೆ ಅನುಭವಿಸಿ. ಗಾಡಿಯಲ್ಲಿ ಹೋಗ್ತಾ ಸ್ಪೀಡಾಗಿ ಹೊಯ್ ಅಂತ ಓಡ್ತಾ ಇರ್ತಾರೆ, ಅಲ್ಲಿ ಯಾವ ಕಪ್ಪು ಕೊಡಲ್ಲ. ಇದೇ ಸ್ಪೀಡಾಗಿ ಸ್ವಲ್ಪ ರೇಸಿಂಗೆಲ್ಲ ಹೋದಾದರೆ ಅಟ್ಲೀಸ್ಟ್ ಸ್ವಲ್ಪ ಕಪ್ಪದೇ ಸಿಗ್ತಿತ್ತು. ಇಲ್ಲಿ ಓಡಿದ್ರೆ ಚಿಪ್ಪು ಕಳ್ದು ಆಮೇಲೆ ಬಿಟ್ಟೋಗುತ್ತೆ, ಆಮೇಲೆ ಹಾಸ್ಪಿಟ್ಲ್ ಕೂತ್ಕೊಳ್ಬೇಕಾಗುತ್ತೆ. ಯಾರು ಬಂದು ಕೈ ತಟ್ಟಲ್ಲ, ಅಪ್ಪ ಎಷ್ಟು ಸ್ಪೀಡಾಗಿ ಹೋದ ಅಂತ. ಅದಕ್ಕೆ ನಾನು ಅವ್ರು ನೋಡಿ ಹೇಳ್ತೀನಿ, ಸ್ಪೀಡಾಗಿ ಹೋಗಿ ಆಕ್ಸಿಡೆಂಟ್ ಆಗಿ ಆಮೇಲೆ ಲೈಫ್ ಟೈಮ್ ಓಡ್ಸೋಕ್ಕಾಗದೆ ಹೋಗಿ ಮಲ್ಕೊಳ್ಳೋದಕ್ಕಿಂತ ನಿಧಾನಕ್ಕೆ ಒಂದು 80-60 ವರ್ಷವರೆಗೆ ಚೆನ್ನಾಗಿ ಗಾಡಿ ಓಡಿಸೋ ಜೀವನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ದೇವರು ನಮಗೇನು ಹಾಗಾದ್ರೆ ಆಕ್ಸಿಡೆಂಟ್ ಆಗ್ತಿರೋದು ಹೇಗೆ? ಒಳಗೆ ಅವನ್ನ ನನ್ನ ಗಾಡಿ ನನಗಿಂತ ಕಮ್ಮಿ ಗಾಡಿ ಸ್ಪೀಡಾಗಿ ಹೋಗ್ತಿದ್ದಾನ, ಎಲ್ಲ ಅಂತ ಹೋಗಿ ಎಲ್ಲ ಹೋಗ್ಬಿಟ್ರು. ಪ್ರೇರೇಪಣೆ. ಅದಕ್ಕೆ ನಾನು ಹಾಗೂ ನೀವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕು. ಈಗ ನಾವು ಹೊಸದಾಗಿ ಹುಟ್ಬಿಟ್ವಿ. ಈಗ ಹೇಗೆ? ದೇವರ ವಾಕ್ಯವನ್ನು ಕೇಳಿದ್ವಿ, ನಂಬಿದ್ವಿ, ಅದು ಕೃಪೆಯಾಗಿ ದೇವರು ಏನು ಮಾಡಿದ್ರು ನಮ್ಮನ್ನು. ಈಗ ನಾವೇನು ಮಾಡ್ತಾ ಇದೀವಿ? ನಾವು ಪ್ರೇಯರ್ ಇದೆಲ್ಲ ಮಾಡುವಾಗ ನಮ್ಮ ಆತ್ಮ ಏನಾಗುತ್ತೆ? ಸ್ಟ್ರಾಂಗ್ ಆಗುತ್ತೆ. ನಾಳೆ ಏನೇ ಸಮಸ್ಯೆ ಬಂದರೂ, ಎಲ್ಲ ಪರದಾಡ್ತಾ ಇದ್ರು, ನೀವು ಶಾಂತವಾಗಿ ಇರ್ತೀರ. ಕಾರಣ ಏನಂತಂದರೆ ಇದೇನು ಮಾಡಲ್ಲ ಬಿಡು, ಯಾಕೆ ನಿಮಗೆಲ್ಲ ಗೊತ್ತಿರುತ್ತೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸಿಮಿಯೋನ್ ಅಂತ ಎಷ್ಟು ಜನ ಗೊತ್ತು? ದೇವಾಲಯದ ಸಿಮಿಯೋನ್ 1-2 ಅಧ್ಯಾಯದಲ್ಲಿ ಅಲ್ಲಿ ಯೇಸು ಸ್ವಾಮಿನ ತೆಗೆದುಕೊಂಡು ಬರ್ತಿರುವಾಗಲೇ, ಯೇಸು ಸ್ವಾಮಿ ನೋಡ್ತಿರುವಾಗಲೇ ನನ್ನ ಕಣ್ಗಳು ರಕ್ಷಣೆಯನ್ನು ಕಂಡಿತು ಹೇಳಿದ್ರ ಇಲ್ವಾ? ಮಗು ನೋಡ್ತಿರುವಾಗಲೇ ಆತನ ಆತ್ಮ ಸ್ಟ್ರಾಂಗ್ ಆಗಿದ್ದರಿಂದಲೇ ರಕ್ಷಣೆ ಕಂಡನು ಅಂತ ಹೇಳಿದ್ರು. ಇಲ್ಲಿ ಪರಿಸರು ಸದುಕಾಯರು, ಇಲ್ಲಿ ಮತವಾದಿಗಳು ಯೇಸು ಸ್ವಾಮಿ ಹತ್ರ ಮಾತಾಡ್ತಾ ಇದ್ರು ಕೂಡ ಅವ್ರು ಗ್ರಹಿಸ್ಕೊಳ್ಳಿಲ್ಲ. ನಿಮ್ಮ ಆಶೀರ್ವಾದ ನೀವು ಗ್ರಹಿಸ್ಕೊಳ್ತೀರಾ? ನಿಮ್ಮ ಸಮಯ ನೀವು ಗ್ರಹಿಸ್ಕೊಳ್ತೀರಾ? ಅದಕ್ಕೆ ದೇವರೊಂದಿಗೆ ನೀವು ಸಮಯ ಕಳೆಯುವಾಗ ನೋಡಿ, ನಿಕೋದೇಮನು ಏನೆಲ್ಲ ಪ್ರಶ್ನೆ ಕೇಳ್ತಿದ್ದಾನೆ. ಆತನ ಯಾರು? ಮತವಾದಿಗಳು. ನೀವು ಮತವಾದಿ ನಿಮ್ಮ ಆತ್ಮವನ್ನು ಸ್ಟ್ರಾಂಗ್ ಮಾಡಕ್ಕೆ ಹೇಳ್ಕೊಡಲ್ಲ, ನಿಮ್ಮ ಶರೀರವನ್ನು ಏನು ಮಾಡ್ತಾರೆ? ತ್ಯಾಗಗಳನ್ನ ಮಾಡಿಸ್ತಾರೆ. ಅದಕ್ಕೆ ಮತಕ್ಕೂ ಸತ್ಯಕ್ಕೂ ಇರೋ ವ್ಯತ್ಯಾಸ ನೋಡಿ. ಮತ ಮನುಷ್ಯ ಮಾಡಿದ್ದು, ಸತ್ಯವು ದೇವರು ಕೊಟ್ಟಿದ್ದು. ಅದಕ್ಕೆ ಯೋಹಾನ್ 1:17 ಹೇಳುತ್ತಲ್ವಾ, ಕೃಪೆಯು ಸತ್ಯತೆಯು ಯೇಸು ಕ್ರಿಸ್ತನ ಮುಖಾಂತರ ಬಂದವು, ಸತ್ಯವು ಯೇಸು ಮುಖಾಂತರ ಕೊಡಲ್ಪಟ್ಟಿತು. ಆಮೇಲೆ ಮತ ಏನು? ಮನುಷ್ಯನ ಕೆಲಸ. ಮೆಟ್ಲತ್ತು, ಮೊಣಕಲ್ಲಾಕು, ಮಂಡಿಲಿ ಏನು ಮಾಡು, ಬೆಂಕಿ ಮೇಲೆ ಹೋಗು, ಮರಳ ಮೇಲೆ ಹೋಗು, ನೀನು ಏನು ಮಾಡಬೇಕು? ಪರಿಶ್ರಮಗಳು ಮನುಷ್ಯನ ಕೆಲಸ. ಇದು ಯಾವುದು? ಸತ್ಯ ಏನು? ದೇವ ನನಗಾಗಿ ನಿಮಗಾಗಿ ಎಲ್ಲ ಮಾಡಿ ಮುಗಿಸಿದ್ದಾನೆ. ಬ್ರದರ್ ಏನು ತಾನೇ ಮಾಡ್ಬೇಕು, ನೀವೇನು ಮಾಡಬೇಡಿ, ಅವರೆಲ್ಲ ಶಿಲ್ಬೆಲಿ ಮಾಡಿದ್ದಾರೆ. ನಂಬಿ ಸ್ವಲ್ಪ ಟೈಮ್ ತಗೊಳ್ಳಿ, ಕುತ್ಕೊಳ್ಳಿ, ಸ್ವಲ್ಪ ಸಮಯ ಕೊಡಿ ಅಂತ ಅದಿಲ್ಲ. ಆದರೆ ಬೇರೆಲ್ಲ ಜಿಮ್ನಾಸ್ಟಿಕ್ ಮಾಡೋಕ್ಕೆ ರೆಡಿ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಬೆಳಕು ಬೀಸ್ತಾ ಇದೆ?
ನಾವೊಂದು 21 ದಿನ ಉಪವಾಸ ಇರ್ತೀರ, ಒಳ್ಳೇದು. ಉಪವಾಸ ಇದ್ದು ಏನು ಮಾಡ್ತೀರಾ, ಚೆನ್ನಾಗಿ ವಾಕ್ಯಗಳನ್ನ ಬೈಬಲ್ನ ಕೂತ್ಕೊಂಡು ಓದಿದ್ರೆ ಅಟ್ಲೀಸ್ಟ್ ಒಂದು ಬೆಳಕಾದ ಬರುತ್ತೆ. ಫಾಸ್ಟಿಂಗ್ ಇದ್ದೀನಿ ಫಾಸ್ಟಿಂಗ್ ಅಂತ ಊರೆಲ್ಲ ಸುತ್ತಿರ್ತಾರೆ, ಆದರೆ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ, ಫಾಸ್ಟಿಂಗ್ ಮಾಡಿ ಏನು ಪ್ರಯೋಜನ, ಆಮೇಲೆ ಅಲ್ಸರ್ ಬರುತ್ತೆ, ಹುಷಾರಾಗಿರಿ. ಅದಕ್ಕೆ ನಾನು ಹೇಳ್ಕೊಟ್ಟೆ, ಮತಗಳೇನು, ನೋ ಪೇಯ್ನ್ ನೋ ಗೇನ್, ವಿತೌಟ್ ಪೇಯ್ನ್. ಇದು ಮತಗಳು, ಸತ್ಯ ಆಗಲ್ಲ. ಕೇಳಿರಿ. ಇದು ಕಷ್ಟನಾ? ನೀವೆಲ್ಲ ಧನ್ಯರು, ನಿಜವಾಗಿ ಕೂತ್ಕೊಂಡು ಕೇಳ್ತಾ ಇದ್ದೀರಾ. ಎಷ್ಟೊಂದು ಸಮಯ ಇಲ್ಲ, ಇನ್ನೂ ನೋವು ಹತ್ತು ಏನು ಮಾಡ್ತಿರ್ತಾರೆ, ಇನ್ನೂ ಅಳ್ತಾನೆ ಇದ್ದಾರೆ. ಆಮೇಲೆ ಮತ ಏನು, ಮನುಷ್ಯ ದೇವ್ನ ಹುಡುಕ್ಬೇಕು. ಇಲ್ಲಿ ಮತವಾದ ಏನು ಮಾಡ್ತಾನೆ, ಮನುಷ್ಯ ದೇವ್ನ ಹುಡುಕ್ತಿದ್ದಾನೆ. ಆಮೇಲೆ ಸತ್ಯ ಏನು, ದೇವ್ ನನ್ನನ್ನಾಗೂ ನಿಮ್ಮನ್ನು ಹುಡ್ಕೊಂಡು ಬಂದರು. ಸತ್ಯ ದೇವ್ ನೀವು ಹುಡ್ಕೋಕ್ಕಾಗಲ್ಲ. ಆಮೇಲೆ ದೇವರೇ ನಮ್ಮನ್ನು ಹುಡ್ಕೊಂಡು ಬರಬೇಕು. ಆಮೇಲೆ ಮೂರನೇದು, ಆಮೇಲೆ ಮತಗಳೇನು, ಗುಡ್ ಅಡ್ವೈಸ್. ಸತ್ಯ ಏನು, ಗುಡ್ ನ್ಯೂಸ್. ಮತಗಳೇನು, ಹೊರಗಿನ ಬದಲಾವಣೆ. ಆಮೇಲೆ ನೀವು ಏನೇನು ಮಾಡಬೇಡಿ, ಇನ್ಮೇಲೆ ಕಲರ್ ಡ್ರೆಸ್ ಹಾಕ್ಬಾರ್ದು, ನಿಮ್ಮ ಮೇಲೆ ಗೋಲ್ಡ್ ಹಾಕ್ಬಾರ್ದು. ಆಮೇಲೆ ಇದೆಲ್ಲ ಏನು, ಹೊರಗಿನ ಬದಲಾವಣೆ. ಸತ್ಯ ಏನು, ನಿಮ್ಮನ್ನು ಒಳಗಿಂದ ಬದಲಾವಣೆ ಮಾಡುತ್ತೆ. ಇದೆಲ್ಲ ಹೇಳಿದ್ದೀನಿ, ಸ್ವಲ್ಪ ನಿಮಗೆ ಜ್ಞಾಪಕ ಪಡಿಸ್ತಾ ಇದ್ದೀನಿ. ಆಮೇಲೆ ಮತ ಏನು, ಬಲವಂತ ಮಾಡುತ್ತೆ. ಆದರೆ ಸತ್ಯ ಏನು, ನಿಮ್ಮನ್ನು ಪವಿತ್ರಾತ್ಮನು ಪ್ರೇರೇಪಿಸಿ ನಡೆಸುವನು. ಆಮೇಲೆ ಮತಗಳು ನಿಮ್ಮನ್ನು ಡಾಮಿನೇಟ್ ಮಾಡುತ್ತೆ. ಅದಕ್ಕೆ ಸಾಯೋವರೆಗೂ ಎಲ್ಲಿ ದೀಕ್ಷಾಸ ತಗೊಂಡು ಅಲ್ಲೇ ಇದು ಬಿಡಬೇಕು. ಯಾಕಂದರೆ ಸಭೆ ವಿಶ್ವಾಸಿ ಹೋದರೆ ಚರ್ಚೆ ಏನಾಗುತ್ತೆ, ದುಡ್ಡು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇದೆಲ್ಲ ಒಂದು ರೂಲ್ಸ್. ನಾವು ತಿಂಗಳಿಗೆ ಒಂದ್ಸತಿ ನಾವು ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ತಾ ಇದ್ವಿ. ಏನಕ್ಕೆ, ಇಲ್ಲ ನಾವು ನಮ್ಮ ತಾಯಿ ಸಭೆಯಲ್ಲಿ ಏನು ಮಾಡ್ತೀವಿ, ನಾವು ಅಲ್ಲಿ ರಕ್ಷಣೆ ಹೊಂದಿದ್ವಿ, ಅದಕ್ಕೆ ಅಲ್ಲೋಗಿ ನಾವು ಕಮ್ಮಿನೇ ತೊಗೊಂಬರೋಣ ಅಂತ. ಆಮೇಲೆ ತಾಯಿನ ಬಿಡ್ರಿ, ತಂದೆನ ಹಿಡೀರಿ. ತಾಯಿ ಸಭೆ LKGಯಲ್ಲೇ ನಾನು ಏನು ಮಾಡಿದೆ, ನಾನು ABCD ಕಲಿತೆ, ನಾನು LKGಯಲ್ಲೇ ಇರಬೇಕಾಗುತ್ತೆ ಅಷ್ಟೇ. ಬೆಳಿಬೇಕು. ಬೆಳೆದವರೆಲ್ಲ LKG ಇರ್ತಾರೆ, ತಾಯಿ ಅಂತ ತಾಯಿರು ಇರ್ತಾರೆ. ಹಾಗಾದರೆ ರೆಸ್ಪೆಕ್ಟ್ ಕೊಡಬೇಕಾ? ಹೌದು, ರೆಸ್ಪೆಕ್ಟ್ ಕೊಡಬೇಕು. ಅರ್ಥ ಆಗ್ತಿದೆಯಾ? ಒಬ್ಬ ನನ್ನ ಕೇಳಿದ್ರು, ಏನು ನೀವೆಲ್ಲ ಊಟ ಬಟ್ಟ ಹೇಳ್ತಾ ಇದ್ದೀರಾ? ಇಲ್ಲ, ಸತ್ಯ ಕರೆಕ್ಟಾಗಿ ಹೇಳಿ, ಸರಿಯಾಗಿ ನೀವು ಬೋಧಿಸಿದ್ರೆ, ಸರಿಯಾದ ಆಹಾರ ಕೊಟ್ಟರೆ ನಿಮ್ಮ ಜನ ನಿಮ್ಮನ್ನು ಬಿಡಲ್ಲ. ಇಲ್ಲಿ ಊಟ ಕೊಡದ ಕಾರಣ ದಾಹವಾಗಿ ಏನು ಮಾಡ್ತೀವಿ, ಜನ ಹುಡುಕ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕಂದರೆ ಕಟ್ಟಾಕ್ಬಿಟ್ಟಿದ್ದಾರೆ ಜನಗಳನ್ನ. ಅದಕ್ಕೆ ಮತಗಳು ಡಾಮಿನೇಟ್ ಮಾಡುತ್ತೆ. ನಾನೊಬ್ಬರನ್ನ ಕೇಳಿದೆ, ಯೇಸು ಸ್ವಾಮಿ ಯಾರ ಕೈಲಿ ದೀಕ್ಷೆ ತಗೊಂಡ್ರು ಅಂತ ಕೇಳಿದೆ. ಸ್ನಾನಿಕನಾದ ಯೋಹಾನನ್ನು. ಹಾಗಾದ್ರೆ ಅವ್ರ ತಾಯಿ ಸಭೆ ಯಾವುದು, ಅವ್ರ ಆತ್ಮೀಯ ತಂದೆ ಯಾರು? ಹಾಗಾದ್ರೆ ಯೇಸು ಸ್ವಾಮಿ ಅವ್ರ ಜೈಲಿಗೆ ಹೋಗಿ ಇವ್ರ್ಯಾಕೆ ಹೋದ್ರು? ಯೇಸು ಮೇಲೆ ಹೋಗ್ಬೋದಾಗಿತ್ತಲ್ವ? ಅದು ಹುಟ್ಟಿದಷ್ಟೇ ಮುಗೀತು. ಬೆಳಿಬೇಕು. ಅದಕ್ಕೆ ವಿಶ್ವಾಸಿನೂ ಬೆಳಿಬೇಕು, ಸೇವಕರು ಬೆಳಿಬೇಕು. ಈಗ ನಾನು ಬೆಳೆದೆ ಅಂದ್ರೆ ನನ್ನ ಜನ ಬಿಟ್ಟು ಹೋಗ್ತಾರೆ, ನೀವು ಬೆಳೆದೆ ಅಂದ್ರೆ ನೀವು ಬಿಟ್ಟು ಹೋಗ್ತಾರೆ. ಯಾಕಂದರೆ ಎಲ್ಲ ಮನುಷ್ಯನ ಆತ್ಮನಲ್ಲಿ ಹಸಿವಿದೆ. ಹಸಿವಿಗೆ ಸರಿಯಾದ ಆಹಾರ ಸಿಗಲಿಲ್ಲ ಅಂತಂದರೆ ಅವ್ರು ಬಿಟ್ಟೇ ಬಿಡ್ತಾರೆ. ಯಾಕಂದರೆ ಎಲ್ಲ ಆತ್ಮ ಹುಡುಕ್ತಾನೇ ಇದೆ. ಎಲ್ಲ ಆತ್ಮಕ್ಕೆ ಏನು ಬೇಕು? ದಾಹ ಬೇಕು, ಅವರಿಗೆ ಪ್ರಕಟಣೆಗಳು ಬೇಕು. ಭಕ್ತಿಗಳು ಅವನ್ನ ತೃಪ್ತಿಪಡಿಸಲ್ಲ, ಡ್ರೈನೆಸ್ ಆಗಿಬಿಡುತ್ತೆ. ಇಲ್ಲಿ ಮತವಾದಿಗೂ ಡ್ರೈನೆಸ್ಸು 3ನೇ ಅಧ್ಯಾಯದಲ್ಲಿ, ಇಲ್ಲಿ ಪಾಪದಲ್ಲಿರುವಂಥ ಸಮರಿಗೂ ಡ್ರೈನೆಸ್. ಅದಕ್ಕೆ ಯೇಸುವೆ ಜೀವುಳ್ಳ ಅವರೇ ನಮಗೆ ತೃಪ್ತಿಪಡಿಸುವ ದೇವರು. ಇದನ್ನೆಲ್ಲ ನಾವೇನು ಮಾಡಿದ್ವಿ, ಒಂದೊಂದು ವಾರನೂ ನಾವು ಧ್ಯಾನ ಮಾಡ್ಕೊಂಡು ಬಂದ್ವಿ. ತಿರುಗಿ ಅಲ್ಲಿಗೆ ಹೋದರೆ ತಿರುಗಿ ನಾವು ಇಲ್ಲಿಗೆ ತಿರುಗಿ ಹೋಗೋಕ್ಕಾಗಲ್ಲ. ಆದ್ದರಿಂದ ಯೇಸು ಸ್ವಾಮಿ ಕೂಡ ಅದ್ಭುತಗಳಿಂದ ಮಿರಾಕಲ್ಸ್ಗಳಿಂದ ರಕ್ಷಣೆ ಹೊಂದುವ ಮಾರ್ಗ ಅದು ಶ್ರೇಷ್ಠವಾದದ್ದಲ್ಲ. ವಾಕ್ಯದಿಂದ ನೀವು ನಂಬ್ತೀರಿ ನೋಡಿ, ಅದೇ ಶ್ರೇಷ್ಠವಾದದ್ದು. ಅದಕ್ಕೆ ಇಲ್ಲಿ ಒಬ್ಬ ಈ 4ನೇ ಅಧ್ಯಾಯದಲ್ಲಿ ನೋಡಿದ್ವಿ ನಾವು 48ರಲ್ಲಿ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡಿದರೆ ನಂಬುವುದೇ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹತ್ರ 12 ಶಿಷ್ಯರಿದ್ರಲ್ವ, ಯಾರಾದರೂ ಕುಂಟ್ರು, ಕುರುಡ್ರು, ಕಾಯಿಲೆಯಲ್ಲಿ ಅಂಥವ್ರು ಯಾರಾದರೂ ಅವ್ರಿಗೆ ಶಿಷ್ಯರಾಗಿದ್ರ? ವಾಕ್ಯವನ್ನು ನಂಬಿ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ನನಗೆ ಹೊಟ್ಟೆ ನೋವಿತ್ತು, ನನಗೆ ಕ್ಯಾನ್ಸರ್ ಇತ್ತು, ಗುಣ ಆಯಿತು, ಅವೆಲ್ಲ ಸೇವೆ ಮಾಡಲ್ಲ. ಅದರಲ್ಲೂ ಕೃಪೆ ಬೇಕು. ಅದಕ್ಕೆ ಪರಿಹಾರ ಮಾಡ್ತಿರ್ತಾರೆ ಅನೇಕರು. ನನಗೆ ಕಾಯಿಲೆ ಇತ್ತು, ದೇವ್ರು ನನ್ನ ಗುಣ ಮಾಡ್ತು, ಅದಕ್ಕೆ ಸೇವೆ ಮಾಡ್ತಾ ಇದ್ದೀನಿ. ಸೇವೆ ಬಿಡಿ, ದೇವರಿಗೆ ಸಾಕ್ಷಿಯಾಗಿರಿ. ದೆವ್ವ ಹಿಡ್ದವನು ಏನು ಮಾಡ್ದ? ಬಿಡುಗಡೆ ಆದಾಗ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ನೀವೆಲ್ಲ ಹೋಗ್ತಾರೆ, ನಿಮ್ಮ ಹಿಂದೆ ಬರ್ತೀನಿ. ಒಳ್ಳೆ ಹೃದಯನೇ, ಅದು ಯೇಸು ಸ್ವಾಮಿ ಸೇವೆ ಕರಿಬೇಕು. ಅದು ಅನೇಕ ಏನು ಮಾಡ್ತಾರೆ, ನನಗೆ ಕಾಯಿಲೆ ಇತ್ತು, ನಾನು ಗುಣ ಆಗ್ಬಿಟ್ಟು ಅದಕ್ಕೆ ದೇವ್ರು ಸೇವೆ ಮಾಡ್ತಾ ಇದ್ದೀನಿ. ನಿಜ, ನನಗೂ ಕಾಯಿಲೆ ಇತ್ತು, ದೇವ್ರು ನನಗೂ ಗುಣ ಮಾಡಿದ್ರು. ನಾನು ಕಾಯಿಲೆ ಹೋಯ್ತು, ಸೇವೆ ಕರೆಯೋದು ಬರಲೇ ಇಲ್ಲ. ನನಗೆ ಸೇವೆ ಇಷ್ಟನೇ ಇರಲಿಲ್ಲ. ನನಗೆ ವಾಕ್ಯ ಕಲ್ತ್ಕೊಳ್ಬೇಕನ್ನೋ ಆಸೆ ಇತ್ತು. ಅದಕ್ಕೆ ಕಂಪ್ನಿಯಲ್ಲಿ ಬೈಬಲ್ ಓದ್ತಿದ್ದೆ.
ಆದ್ರೆ ಓದ್ತಾ 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 ವಾಕ್ಯನ ಗುಣಪಡಿಸ್ತು. ಆಮೇಲೆ ದೇವರು ಕೃಪೆಯಾಗಿ ನನ್ನ ಸೇವೆ ಕರೆದ್ರು. ಪರಿಹಾರಗಳು ಮಾಡಬಾರ್ದು ನಾವು. ಅದಕ್ಕೆ ನಾವು ಪರಿಹಾರ ಮಾಡೋಕ್ಕೆ ಹೋಗುವಾಗಲೇ ನಮ್ಮ ಜೀವನದಲ್ಲಿ ಏನಾಗುತ್ತೆ, ಬಹಳ ಗಾಯಗಳು ಜಾಸ್ತಿ. ನಿಜ ಬೆಳಗ್ಗೆ ಬೀಸ್ತಾ ಇದೆ. ಪರಿಹಾರ ಮಾಡಬೇಡಿ. ದೇವರು ಕರೆದ್ರೆ ಆಸೆ ಪಡಿ. ಆಮೇಲೆ ಆ ವ್ಯಕ್ತಿ ಮಾರ್ಕ್ 5 ನೋಡುವಾಗ ಆ ವ್ಯಕ್ತಿ ಹೇಳ್ತಾನೆ, ಆಮೀನ್, ನಾನು ನಿಮ್ಮಿಂದನೇ ಬಂದ್ಬಿಡ್ತೇನೆ. ಅದಕ್ಕೆ ಯೇಸು ಹೇಳ್ತಾರೆ, ಹೋಗು, ನಿನ್ನ ಮನೆಯವರೆಗೂ ನಿನ್ನ ಊರಿಗೂ ನೀನೇನಾಗಿರು, ಸಾಕ್ಷಿಯಾಗಿರು. ದೇವ್ರು ಕಳಿಸ್ದ ಇಲ್ವಾ? ಇಲ್ಲಲ್ಲ, ನಾನು ಸೇವೆನೇ ಮಾಡ್ತೀನಿ ಅಂತ ಅನೇಕರು ಸೇವೆಯಲ್ಲಿ ಬಂದು ಅಲ್ಲಿರೋ ಸಾಕ್ಷಿನ ಹೋಯ್ತು. ಅಲ್ಲಿ ಯಾರ್ಯಾರನ್ನ ಯಾವ ಕಾರ್ಯಕ್ಕೆ ಕರೆದ್ರೋ ಸಂತೋಷ. ಸೇವೆ ಅನ್ನೋದು ಬರೀ ಮೈಕ್ ಇಟ್ಕೊಂಡು ಪ್ರಸಂಗ ಮಾಡೋದಲ್ಲ ಸೇವೆ. ನಿಮ್ಮ ಕೆಲಸಗಳು ನೀವು ಸೇವೆ. ನೀವೇನು ಮಾಡ್ಬೋದು, ಸಾಕ್ಷಿಗಳಾಗಿರ್ಬೋದು. ನೀವು ಮಾಡೋ ಕೆಲಸನೇ ಸೇವೆ. ದಿ ಬೆಸ್ಟಾಗಿ ಮಾಡಿ. ಅಲ್ಲಿ ದೇವ್ರು ನಿಮ್ಮನ್ನು ಏನು ಮಾಡ್ತಾರೆ, ಶೈನ್ ಮಾಡಿಸ್ತಾರೆ. ಯಾಕಂದ್ರೆ ಅವ್ರು ನಿಮಗೆ ಸಂಧಿಸ್ಬೇಕು, ಅವ್ರು ನಿಮಗೆ ಸಹಾಯ ಮಾಡಬೇಕು. ಅದಕ್ಕೆ ದೇವ್ರು ನನ್ನ ಸೇವೆ ಕರೆಯುವಾಗ ಒಂದೇ ಮಾತು ಕೇಳಿದೆ, ದೇವರೇ ನಿನ್ನ ನಂಬಿ ಬರ್ತೀನಿ, ನೀವು ಕೊಟ್ಟರೆ ನಾನು ಮಾಡ್ತೀನಿ. ನೀವು ಕೊಟ್ಟರೆ ನನ್ನ ಸೇವೆನೇ ಬೇಕಾಗಿಲ್ಲ. ಆ ಡಿಸಿಷನ್ಲೇ ಬಂದಿದ್ದು ನಾನು. ಯಾರೋ ಹೆಲ್ಪ್ ಮಾಡ್ತಾರೆ, ಯಾವುದೋ ಆರ್ಮಿ ಸಪೋರ್ಟ್ ಮಾಡ್ತಾರೆ ಅಂತ ನಾವೆಲ್ಲ ಬರಲಿಲ್ಲ. ಅದಕ್ಕೆ ಖಾಲಿ ಆದಾಗೆಲ್ಲ ಕೈ ಮೇಲೆ ಎತ್ಬಿಡ್ತೀವಿ. ಯಾಕಂತಂದರೆ ಕರೆದಾತನು ನಂಬಿಗಸ್ತನು. ಅದಕ್ಕೆ ಆಧ್ಯಾತ್ಮಿಕ ನಮಗೆ ಸ್ಟ್ರೆಂತ್ ಬೇಕು. ಹಾಗೆಯೇ ವಿಶ್ವಾಸಿಗಳಿಗೂ ಆಧ್ಯಾತ್ಮಿಕ ಸ್ಟ್ರೆಂತ್ ಬೇಕು. ಯಾಕಂದರೆ ನಿಮ್ಮ ಆಶೀರ್ವಾದ ನಿಮ್ಮ ಪಕ್ಕದಲ್ಲೇ ಇದೆ. ಆದಿಕಾಂಡ 22ನೇ ಅಧ್ಯಾಯ. ಸ್ವಲ್ಪ ಇದೆಲ್ಲ ಫೌಂಡೇಶನ್ ಹಾಕ್ತಾನೇ ಇರ್ತೀನಿ, ಯಾಕಂದರೆ ಇದೆಲ್ಲ ನಿಮ್ಮ ಲೈಫನ್ನ ಚೇಂಜ್ ಮಾಡುತ್ತೆ. ಕೃಪೆ ಕೇಳಿ, ದೇವರೇ ಕೃಪೆ ನೋಡೋಣ. ಇಲ್ಲಿ 5ನೇ ಅಧ್ಯಾಯದಲ್ಲಿ ಈತ ಪ್ರೇಯರೂ ಮಾಡಿಲ್ಲ, ಈತನ ವಾಕ್ಯ ಕೂಡ ಏನು ಕೇಳಲಿಲ್ಲ, ಈತನು ವಿಶ್ವಾಸನೂ ಪಡಲಿಲ್ಲ. ದೇವರು ನೋಡ್ಕೊಂಡು ಹೋದ್ರು. ಅದೇ ಕೃಪೆ. ಯೋಹಾನಲ್ಲಿ 2 ಅಂಥ ವ್ಯಕ್ತಿಗಳನ್ನ ನೋಡ್ಬೋದು. ಅವ್ರು ಪ್ರೇಯರೂ ಮಾಡಲಿಲ್ಲ, ಅವ್ರು ಎಕ್ಸ್ಪೆಕ್ಟೂ ಮಾಡಲಿಲ್ಲ, ಅವ್ರು ಯಾವ ಸಂದೇಶನೂ ಕೇಳಲಿಲ್ಲ. ದಿಢೀರಂತ ಏನಾಯಿತು, ಅವ್ರನ್ನ ಬಂದು ಅದ್ಭುತ ಮಾಡಿದ್ರು. ಇದೇನೇ ಕೃಪೆ. ಹೀಗೆ ನನ್ನನ್ನು ನಾವು ನಿಮ್ಮನ್ನು ಆರಿಸ್ಕೊಂಡಿರೋದು. ಈ ಪಿಕ್ಚರ್ ಸ್ಟ್ರಾಂಗಾಗಿ ಹೋಗ್ಬೇಕು ಯೇಸು ನಾಮದಲ್ಲಿ. ಆದಿಕಾಂಡ 22, ಆದಿಕಾಂಡ 22ನೇ ಅಧ್ಯಾಯ. ಆದಿಕಾಂಡ 22ನೇ ಅಧ್ಯಾಯ 13ನೇ ವಾಕ್ಯ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ, ನೋಡಿ ಈಗ ಒಂದು ಪಿಕ್ಚರನ್ನು ಮಾಡ್ಕೊಳ್ಳಿ. ಈಗ ಈಸಾಕನ ಬಲಿಡಕ್ಕೆ ಮೋರ್ಯ ಬೆಟ್ಟಕ್ಕೆ ಹೋಗಿದ್ದಾನೆ. ಈಗ ಅಲ್ಲಿ ಎಲ್ಲ ಬಲಿಗಳು ರೆಡಿ ಮಾಡಿಬಿಟ್ಟ. ಇಲ್ಲ ಅಲ್ಲಿ ಮಗ ಕೇಳ್ತಿದ್ದಾನೆ, ಬಲಿ ಇಡೋದಕ್ಕೆ ಕುರಿ ಎಲ್ಲಿ ಅಂತ ಅಲ್ವಾ? ಅಲ್ಲಿ ಕುರಿ ಇಲ್ಲ, ನೀನೇನೆ ಅಂತ ಹೇಳ್ಬಿಟ್ಟು ಈಗೆಲ್ಲ ಹೇಳ್ತಿರುವಾಗ ಆಗ ದೇವರು ಅವನ್ನ ಮೆಚ್ಚಿದ್ರು. ಈಗ 13ನೇ ವಾಕ್ಯ. ಈಗ ಅವನು ಕಣ್ಣೆತ್ತಿ ಅಣ್ಣನ ಕಡೆ ನೋಡಿದಾಗ, ಬಿಸ್ನೆಸ್ ಕಡೆ ನೋಡಿದಾಗ, ಕಣ್ಣೆಲ್ಲ ಎಲ್ಲಿದೆ ಅನೇಕರದು, PF ಬರುತ್ತೆ ಬ್ರದರ್, ಬಂದನಲ್ಲಿ ಸೆಟ್ಲ್ ಆಗಿಬಿಡುತ್ತೆ, ನಮ್ದೊಂದು ಜಮೀನಿದೆ. ಕಣ್ಣೆತ್ತಿ ಎಲ್ಲಿದೆ ಅವನ ಕಣ್ಣು? ಯಾಕಂದ್ರೆ ನಮ್ಮ ಸೋರ್ಸ್ಗಳೆಲ್ಲಿದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಆ ಬೈಬಲ್ ಹೇಳುತ್ತೆ, ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆಯೇ ಒಂದು ಟಗರಿತ್ತು. ಹಿಂದೆನೇ ಇದೆ. ನಿಮ್ಮ ಆಶ್ವಾದ ನಿಮ್ಮ ಮನೆ ಪಕ್ಕದಲ್ಲೇ ಇದೆ. ಆಮೇಲೆ ಬರ್ತಾನೆ ಅನೇಕರ ಬಾಯಲ್ಲಿ. ಎಷ್ಟೋ ಸತಿ ಓಡಾಡ್ತಿರ್ತೀರ ಆ ಜಾಗದಲ್ಲಿ. ಲಾಸ್ಟ್ ನೋಡಿದ ಆ ಜಾಗ ತೊಗೊಂಡ್ಬಿಟ್ಟಿರ್ತಾರೆ. ಅಯ್ಯೋ ಇಷ್ಟು ಇಲ್ಲೇ ಇತ್ತಲ್ಲಪ್ಪ ನಮ್ಮ ಜಾಗ. ಎಷ್ಟೋ ವರ್ಷ ಸಭೆಗಳು ಬಂದಿರ್ತಾರೆ, ನೋಡ್ತಾ ಮದುವೆ ಆಗಿಬಿಟ್ಟಿರ್ತಾರೆ. ಅಯ್ಯೋ ಮೊದಲೇ ಗೊತ್ತಿ ಚೆನ್ನಾಗಿರ್ತದಲ್ವಾ. ಅದಕ್ಕೆ 1 ಕೊರಿಂಥ 2:9 ಹೇಳುತ್ತೆ. ಓದೋಣ ಆ ವಾಕ್ಯ ಸ್ವಲ್ಪ ಓದೋಣ. ಇದೆಲ್ಲ ವಿಶ್ವಾಸಿಗಳು ಪ್ರೇಯರ್ ಮಾಡಬೇಕು. ಯಾಕಂದ್ರೆ ನಾವು ಯಾವ ಜಗತ್ತಲ್ಲಿದ್ದೀವಿ? ನಾವು ಶಾಪದ ಜಗತ್ತಲ್ಲಿದ್ದೇವೆ. ನಾವು ಬೇಡಿಕೊಳ್ಳಿರಿ ಆಗ ನಿಮಗೆ ದೊರೆಯುತ್ತದೆ. 2:9 ಓದೋಣ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ನಿಮ್ಮೆಲ್ಲರಿಗೂ ರೆಡಿಯಾಗಿದೆ. ಸಭೆಗೆ ರೆಡಿಯಾಗಿದೆ. ನಿಮಗೆ ಹೆಣ್ಣು ಗಂಡು ಮನೆ ಆಸ್ತಿ ಜಾಗ ಎಲ್ಲ ರೆಡಿಯಾಗಿದೆ. ಇನ್ನು ರೆಡಿ ಮಾಡಲ್ಲ ದೇವರು. ಅದಕ್ಕೆ ಆಗಾಗ ಹೇಳ್ತಿರ್ತೀನಿ, ಈಗ ಒಂದು ಯೌವನಸ್ಥರು ಒಂದು 28 ವರ್ಷ ಈಗ ಆಗಿ ರಕ್ಷಣೆ ಹೊಂದ್ಬಿಟ್ಟು, ತಂದೆಯಾದ ದೇವರೇ ನನಗೆ ಮದುವೆ ಆಗಬೇಕು ದೇವರೇ, ನನಗೊಂದು ಹೆಣ್ಣು ಕೊಡಪ್ಪ ಅಂತ ಪ್ರೇಯರ್ ಮಾಡಿ ಆತನ ಪ್ರಾರ್ಥನೆ ಕೇಳಿ ಆವಾಗೊಂದು ಮಗು ಹುಟ್ಟಿ ಅದು ಬೆಳೆಯೋ ಹೊತ್ತಿಗೆ ಒಂದು ತಾತ ಆಗ್ಬಿಟ್ಟಿರ್ತಾನೆ. ಎಲ್ಲ ರೆಡಿ, ಎಲ್ಲ ರೆಡಿಯಾಗಿದೆ.
ಕನೆಕ್ಷನ್ ಆಗಬೇಕಷ್ಟೇ. ನೀವು ದೇವ್ರೊಂದಿಗೆ ಕನೆಕ್ಟ್ ಆಗಿ ಎಲ್ಲ ಕನೆಕ್ಟ್ ಆಗುತ್ತೆ. ಎಲ್ಲಿವರೆಗೂ ಅಬ್ರಹಾಮನು ಕಣ್ಣೆತ್ತಿ ದೇವರ ಕಡೆಗೆ ನೋಡದವರೆಗೂ ಯಾವುದು ಕನೆಕ್ಟ್ ಆಗಲ್ಲ. ಹಿಂದೆನೇ ಅದೇನು ಮಾಡ್ತಾರೆ ನೋಡಿ. ಎಷ್ಟು ವಾಕ್ಯ ಅದು? ಓದೋಣ, ಓದಿ. ಅದಲ್ಲ, 1 ಕೊರಿಂಥಿಯರು 2:9 ಓದಿ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲೇ ಇಲ್ಲ ಅಂತ. ದೇವರು ರೆಡಿ ಮಾಡೋದೆಲ್ಲ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಆದರೆ 10ನೇ ವಾಕ್ಯ ನೋಡಿ, ಎಲ್ಲ ಕಣ್ಣು ಕಾಣಲಿ. ಆಡಬೇಡಿ, ಅದೆಲ್ಲ ಒಳ್ಳೆ ಆಡ್ದವರು. ಅದು ಯಾರಿಗಂದ್ರೆ ರಕ್ಷಣೆ ಹೊಂದಿದವ್ರಿಗೆ. ರಕ್ಷಣೆ ಹೊಂದವ್ರಿಗೆ ತಿರುಗಿ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ನನಗಾಗಿಟ್ಟು ನಿಮಗಿಟ್ಟಿದ್ದಾರೆ, ಕಣ್ಣು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಅದಕ್ಕೆ 10ನೇ ವಾಕ್ಯ ಓದಬೇಕು. ನಮಗಾದರೂ, ಎಲ್ಲ ಹೇಳಿ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸುವನು. ನೀವು ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನೀವು ಸ್ಟ್ರಾಂಗ್ ಆಗ್ತಾ ನೀವೊಂದು ಏರಿಯಾದಲ್ಲಿ ಹೋಗ್ತೀರಾ, ನಿಮ್ಗೆ ಗೊತ್ತಾಗುತ್ತೆ ಈ ಜಾಗ ನಾನು ತೆಗೆದುಕೊಳ್ತೇನೆ. ಯಾಕೆ ನಿಮಗೆ ಪ್ರಕಟಿಸುವನು ದೇವರು. ಯಾಕೆ ನೀವು ಆಧ್ಯಾತ್ಮಿಕ ವ್ಯಕ್ತಿಗಳಾಗ್ತೀರಾ. ಅದಕ್ಕೆ ಯೇಸು ಸ್ವಾಮಿ ಆ ಹೋಗ್ತಿರುವಾಗಲೇ ಕರೆಕ್ಟಾಗಿ ಏನು ಮಾಡಿದ್ರು, ಮ್ಯಾಥ್ಯೂ ಬಾ ಅಂದರು, ಪೇತ್ರ ನೀನು ಬಾ ಅಂದರು. ಯಾಕಂದ್ರೆ ಆತ್ಮ ಹೇಗಿದೆ ಅರ್ಥ ಆಗ್ತಿದೆ, ಅರ್ಥ ಆಗಿಲ್ವಾ? ಇದು ಯಾವುದೋ ದೇವರಲ್ಲ, ಅವರು ಮನುಷ್ಯನಾಗಿ ಕೆಲಸ ಮಾಡಿದ್ರು. ಹಾಗೆ ಒಂದೊಂದು ವಿಶ್ವಾಸನೂ ಆ ಮಟ್ಟ ನಾವು ಬೆಳಿಬೇಕು. ನಾವು ಭಕ್ತಿಯಲ್ಲಿ ಬೆಳೀತಾ ಇದ್ದೀವಿ, ನಾವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕು. ಅದಕ್ಕೆ ಆತ್ಮದಲ್ಲಿ ಸ್ಟ್ರಾಂಗ್ ಆಗ್ತಾ ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನೋಡಿದ್ರ ಎಷ್ಟು ಶ್ರೇಷ್ಠವಾದ ಜೀವನ ನನ್ನ ಹಾಗೂ ನಿಮ್ಮ ಸಿಗ್ನಲ್ ಇದೆ, ಆತ್ಮದಲ್ಲಿದೆ. ನಾವು ಮೃಗಗಳಲ್ಲ, ನಾವು ಪಕ್ಷಿಗಳಲ್ಲ, ಸೀಸನ್ಗೆ ಬದಲಾಗೋರಲ್ಲ. ನಮಗೆ ಹಸಿವಾದಾಗ ಎಲ್ಲೋ ಮೂಸು ನೋಡ್ಕೊಂಡು ಎಲ್ಲಿ ಊಟ ಸಿಗುತ್ತಂತ ಅಲ್ಲಿ ಮೂಸು ನೋಡ್ಕೊಂಡು ಓಡೋರಲ್ಲ. ನಾವು ಆತ್ಮದ ನಡೆಸಲ್ಪಡೋರು. ಅದಕ್ಕೆ ಯಾಕೆ ಕಷ್ಟಗಳು ಬಂದಾಗ ಜನ ನೇಣ ಕೊಡ್ತಾರೆ, ಕಾರಣ ಏನು? ಆತ್ಮ ಸತ್ತಿದೆ, ಆನ್ಸರ್ ಸಿಗ್ತಾ ಇಲ್ಲ, ಸ್ಪಿರಿಚುವಲಿ ಡೆಡ್. ಅದಕ್ಕೆ ದೇವರು ನನ್ನನ್ನು ಹಾಗೂ ನಿಮ್ಮನ್ನು ಕೃಪೆಯಾಗಿ ಏನು ಮಾಡಿದ್ದಾರೆ. ಅದಕ್ಕೆ ಎಫೆಸರ್ 2:1 ಹೇಳುತ್ತೆ, ಸತ್ತವರಾಗಿದ್ದ ದೇವರು ನಮ್ಮನ್ನು ಬದುಕಿಸಿದ್ದಾರೆ. ಈಗ ನಾನು ಹಾಗೂ ನೀವು ಬದುಕಿದ್ದೇವೆ. ಈಗ ವಾಕ್ಯಗಳು ಏನಕ್ಕೆ, ಯಾಕೆ ವಿಶ್ವಾಸಿ ವಾಕ್ಯದಲ್ಲಿ ಬೆಳಿಬೇಕು? ಕಾರಣ ಅಂತಂದರೆ ಆತ್ಮ ಸ್ಟ್ರಾಂಗ್ ಆಗುವಾಗ ನೀವು ಗ್ರಹಿಸುವ ವ್ಯಕ್ತಿಗಳಾಗ್ತೀರಾ, ಕಳ್ಳ ಬೋಧಗಳನ್ನ ಗ್ರಹಿಸ್ತೀರಾ. ಯಾವುದೇ ಸಂದೇಶಗಳು ಇದು ದೇವರದ ಇಲ್ಲ ದೆವ್ವದಂತ ಕ್ಲೀನಾಗಿ ಕಂಡುಹಿಡಿತೀರಾ. ಅದಕ್ಕೆ 1 ಯೋಹಾನ 4:4 ಹೇಳುತ್ತೆ, ನಿಮ್ಮಲ್ಲಿರುವಾತನು ಲೋಕದಲ್ಲಿರುವ ಆತನಿಗಿಂತ ದೊಡ್ಡವನು. ಯಾವುದ್ರ ಬಗ್ಗೆ ಹೇಳ್ತಿರೋದು? ಕಳ್ಳ ಬೋಧಕರ ಬಗ್ಗೆ ಮಾತಾಡ್ತಿರೋದು. ಅದಕ್ಕೆ ಕಳ್ಳ ಬೋಧಕರು ಹೇಗೆ ಬರ್ತಾರೆ ಗೊತ್ತಾಗಲ್ಲ. ಆತ್ಮದಲ್ಲಿ ನೀವು ಸ್ಟ್ರಾಂಗ್ ಆಗಿದ್ರೆ ನೀವು ಕೇಳುವ ಒಂದು ಬೋಧನೆ ಕೂಡ ಇದು ಸತ್ಯವಲ್ಲ ಎಂಬುದನ್ನು ಪ್ರಕಟಣೆ ಆಗ್ಬಿಡುತ್ತೆ. ಆ ಚರ್ಚಲ್ಲಿ ಜಾಸ್ತಿ ಜನ ಬರ್ತಾರೆ ಬ್ರದರ್, ಅದಕ್ಕೆ ಅವ್ರು ಸತ್ಯ ಹೇಳ್ತಾ ಇರ್ಬೋದಲ್ಲ. ಈ ಜಗತ್ತಲ್ಲಿಯೇ ಅಧಿಕವಾಗಿ ಜನ ಕೂಡುವ ಜಾಗ ಯಾವುದು ಗೊತ್ತಾ? ಜೆಹೋವಾ ವಿಟ್ನೆಸ್. ಇವತ್ತು ಅಧಿಕವಾದ ಮೆಂಬರ್ಶಿಪ್ಪಲ್ಲಿ ನೋಡೋದೇ ಆದರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಯಾರು ಅಂತಂದರೆ ಜೆಹೋವಾ ವಿಟ್ನೆಸ್. ಹಾಗಾದರೆ ಅವ್ರು ಹೇಳಿ ಸತ್ಯನ? ಹಾಗಾದರೆ ಅದನ್ನೇ ಸತ್ಯ ಅಂತ ಹೋಗ್ಬಿಡಿ. ಜನ ಬೆಳಕು ಬೀಸ್ತಾ ಇದೆ, ಜನ ಜಾಸ್ತಿ ಬರ್ತಿದ್ದಾರೆ, ಅದ್ಭುತಗಳು ಜಾಸ್ತಿ ಆಗುತ್ತೆ, ಅಲ್ಲಿ ದೇವ್ರದ್ದು ಅನ್ಕೋಬೇಡಿ. ಅದಕ್ಕೆ ನನಗೂ ಹಾಗೂ ನಿಮಗೂ ಮುಂಚೆನೇ ದೇವ್ರು ಏನು ಮಾಡಿದ್ದಾರೆ? ಪವಿತ್ರಾತ್ಮ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ವಿಶ್ವಾಸಿಗಳು ಯಾಕೆ ಏನು ಮಾಡ್ತಾರೆ ಅಂದರೆ, ಯಾಕೆ ಅವರು ಮಿಸ್ ಮಾಡ್ಕೊಳ್ತಾರೆ? ಕಾರಣ ಅಂತಂದರೆ ಅವರು ಬಿಸ್ಕೆಟ್ ತಿಂತಿದ್ದಾರೆ, ಕುತ್ಕೊಂಡು 2 ಅವರ್ ಏನು ಮಾಡಲ್ಲ, ಮೆಸೇಜ್ನ ಕೇಳ್ತಾ ಇಲ್ಲ. ಅದನ್ನು ಬೆಳೆಯುವಾಗ ಊಟ ಬೇಕು, ಅದು ಬೇಕು, ಇದು ಬೇಕು, ಅದು ತಿಂದುವ ಎಲ್ಲ ತಿಂತೀವಿ. ಆದರೆ ಆ ಗ್ರೂಪಲ್ಲಿ ಒಂದು ವಾಕ್ಯ ಬಂತು, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ಅಷ್ಟೇ ಮುಗೀತು, ಊಟ ಮುಗೀತಲ್ಲಿ. ಕ್ಯಾಲೆಂಡ್ರಲ್ಲಿ ಒಂದು ನೋಡಿಕೊಂಡ್ರು, ಟೈಮ್ ಆಯಿತು, ಕ್ಯಾಲೆಂಡರ್ ಇವತ್ತು ಡೇಟು, ನೀನು ಇವತ್ತು ಏನಾಗು, ಪ್ರೈಸ್ ದ ಲಾರ್ಡ್, ಅಷ್ಟೇ ಊಟ. ಎಷ್ಟು ಅರ್ಥ ಆಗ್ತಾ ಇದೆ? ಅದಕ್ಕೆ ಇವತ್ತು ಬೇಗ ಸಭೆಗಳಲ್ಲಿ ವಿಶ್ವಾಸಿಗಳು ಕಳ್ಳು ಬಂದ್ರೆ ಬಂದ್ಬಿಡಿ, ಕೂಡಲಲ್ಲಿ ಬಂದಿದೆ. ಈಗ ಕ್ರಿಸ್ಮಸ್ಗಳಿಗೆ ಸ್ಟಾರ್ಗಳಾಗ್ತಾರಲ್ಲ, ಹುಷಾರಾಗಿರಿ, ಎಲ್ಲ ನೋಟ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಮನೆಗೆ ತಲೆಗೆಡ್ಸಿ ಹೋಗ್ತಾರೆ. ಆಮೇಲೆ ತಲೆಗೆಟ್ಟು ಯಾಕೆ ದೇವ್ರು ಹೀಗೆ ನೋಡಿ, ಅಲ್ಲಿ ಡಿಸ್ಟರ್ಬ್ ಮಾಡ್ತಾ ಅಷ್ಟೇ ವಿಶ್ವಾಸ ಹೋಯ್ತಾ, ಆದರೆ ನೀವು ಆಧ್ಯಾತ್ಮಿಕ ಬೆಳೆಯೋಕ್ಕಾಗಲ್ಲ. ಅಂದರೆ ನಿಮಗಾಗಿಯೂ ನನಗಾಗಿ ದೇವರಿಟ್ಟಿದ್ದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ ನಾವು.
ಈ ಜಗತ್ತಲ್ಲಿ ನನಗಾಗಿಯೂ ನಿಮಗಾಗಿ ದೇವ್ರು ಇಟ್ಟಿದ್ದನ್ನು ಮಿಸ್ ಮಾಡ್ಕೊಂಡು ಅದಕ್ಕೆ ಹೊಟ್ಟೆ ಕಿಚ್ಚಿರಲ್ಲ. ನಿಮಗಾಗಿ ಸ್ಪೆಷಲ್ ದೇವ್ರು ಇಟ್ಟಿದ್ದಾರೆ. ನಿಮ್ಮ ಮಕ್ಕಳಿಗೆ ನೀವು 4 ಮಕ್ಕಳಾದರೆ 4 ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಕರೆಕ್ಟಾಗಿ ಮಾಡೋ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಮಾಡೋದಾದರೆ ಪರಮ ತಂದೆ ಅವು ನಿಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಆದ್ದರಿಂದ ಚಾಲೆಂಜ್ ಬೇಡ. ಹೇಗಾದರೂ ಸಭೆ ವಿಶ್ವಾಸ ಹೇಳ್ಕೊಂಡ್ಬಿಡ್ಬೇಕು ಬ್ರದರ್. ಏನೋ ತಲೆ ಕೆಡಿಸಿ ಏನೆಲ್ಲ ಚಾಲೆಂಜ್ಗಳು ನಡೀತಿದೆ. ಅವರು ಇಂಗ್ಲೀಷ್ ಸರ್ವಿಸ್ ಸ್ಟಾರ್ಟ್ ಮಾಡಿಬಿಟ್ರ, ನಾವು ಒಂದು ಇಂಗ್ಲೀಷ್ ಸರ್ವಿಸ್ ಸ್ಟಾರ್ಟ್ ಮಾಡ್ಬಿಡೋಣ, ಅವ್ರು ಹಿಂದಿ ಸರ್ವಿಸ್ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲ ಚಾಲೆಂಜಲ್ಲಿ ಓಡ್ತಾ ಇದ್ದಾರೆ. ನಿಜ ಬೆಳಕು ಬೀಸ್ತಾ ಇತ್ತು. ಅವರು ಬೇರೆ ಏನೋ ಇಟ್ಟಿರ್ಬೇಕು, ದೇವರು ಬೇರೆ ಏನೋ ದುಡ್ಡು ಆಶೀರ್ವಾದ ಇಟ್ಟಿರ್ತಾರೆ. ಚಿಲ್ಲರೆಗಳಿಗೆ ಅನೇಕರು ಏನು ಮಾಡ್ತಾರೆ, ಬೀಳ್ತಾ ಇದ್ದಾರೆ. ಅದಕ್ಕೆ ಎಲ್ಲಿ ಸಭೆ ವಿಶ್ವಾಸಿ ಬಿಟ್ಟು ಹೋಗ್ಬಿಡ್ತಾರೆ ಅಂತೇಳಿ ಅಲ್ಲಿ ಅನೇಕರನ್ನ ಕಟ್ಟಾಕ್ಬಿಟ್ಟಿದ್ದಾರೆ. ಯಾವಾಗಲೂ ಬಿಟ್ಟು ನೋಡಿ, ಸತ್ಯ ಯಾವತ್ತು ಬಿಡುಗಡೆ ಮಾಡುತ್ತೆ. ಫ್ರೀ. ನಿಮಗೆ ಇಷ್ಟ ಇದ್ದರೆ, ನಿಮಗೆ ಆಶೀರ್ವಾದ ಆದರೆ, ನಿಮಗೆ ಚೆನ್ನಾಗಿ ಅನಿಸಿದ್ರೆ ನೀವು ಇರಿ, ಇಲ್ಲಾಂದ್ರೆ ಹೋಗಿ ಅಂತ ಹೇಳಿ ನೋಡಿ, ನಿಮ್ಮನ್ನವ್ರು ಬಿಡೋದೇ ಇಲ್ಲ. ನಾವೇನು ಮಾಡ್ತೀವಿ, ಹಿಡಿತೀವಿ ಹಿಡಿದಷ್ಟು ಬಿಟ್ಟು ಓಡ್ತಾರೆ ಜನ. ನಿಜ ಬೆಳಕು ಬೀಸ್ತಾ ಇದೆ. ನಿಮ್ಮ ಮಕ್ಕಳು ಚೆನ್ನಾಗಿ ಬಿಗಿ ಮಾಡಿ ನೋಡಿ, ನಿಮ್ಮನ್ನು ಬಿಟ್ಟು ಓಡೋದ್ರಲ್ಲೇ ಇರ್ತಾರೆ. ಸ್ವತಂತ್ರ ಕೊಟ್ಟು ನೋಡಿ, ಅವೇನು ಮಾಡ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ. ಹಲ್ಲೆಲೂಯಾ. ಯಾಕೋ ಇದು ಯಾರಿಗೋ ಬೇಕಾಗಿತ್ತು ಅನಿಸುತ್ತೆ. ಎಷ್ಟು ನಮ್ಮ ತಲೆ ಅದು ಒಳಗೆ ಹೋಗಲಿ. ಯಾಕಂದ್ರೆ ನಾನು ಹಾಗೂ ನೀವೇನಾಗಬೇಕು, ಚೆನ್ನಾಗಿ ಸಮಯ ರೋಗ ಆತ್ಮ ಸ್ಟ್ರಾಂಗ್ ಆಗಿಬಿಟ್ರೆ ನಾಳೆ ಏನೇ ಕಳ್ಳ ಬೋಧನೆ ಬಂದರೂ ಒಳಗಿಂದ ನಿಮಗೆ ಸಿಗ್ನಲ್ ಬರುತ್ತೆ, ಎಸ್ ಆರ್ ನೋ. ಅದಕ್ಕೆ ನಾವು ಬೆಳಿಬೇಕು. ಎಲ್ಲ ಹೇಳಿ, ನಾನು ಬೆಳೀತಾ ಇದ್ದೀನಿ, ನಾನು ಕಲಿತಾ ಇದ್ದೇನೆ. ನಾನು ಬೆಳೆಯುವಾಗ ಏನಾಗುತ್ತೆ, ನನಗಾಗಿ ದೇವ್ರು ಇಟ್ಟಿದ್ದನ್ನು ದೇವ್ರು ಹೇಳ್ತಾರೆ, ನಿನಗೋಸ್ಕರ ಈ ಜಾಗ ಆಯಿತು, ನಿನಗಾಗಿ ಈ ವ್ಯಕ್ತಿಗಳಿದ್ದರು, ನಿನಗಾಗಿ ನೇಮಿಸಲ್ಪಟ್ಟ ಜನ. ಅವರೊಂದಿಗೆ ನೀವೇನು ಮಾಡ್ಬೋದು, ಅವು ನಿಮ್ಮನ್ನು ಬಿಡಲ್ಲ. ಕರ್ತನ ಆಶೀರ್ವಾದವು ಐಶ್ವರ್ಯ ತರುತ್ತದೆ, ಅದರೊಂದಿಗೆ ಏನಾಗಲ್ಲ, ವ್ಯಸನ ಸೇರಿಸಲ್ಲ. ನಿಮಗಾಗಿಟ್ಟಿದ್ದನ್ನು ಏನು ಮಾಡೋಕ್ಕಾಗಲ್ಲ, ಯಾರು ಅಪಹರಿಸ್ಕೊಳ್ಳೋದಕ್ಕಾಗಲ್ಲ. ಆಮೇನ್. ಈಗ 5ನೇ ಅಧ್ಯಾಯಕ್ಕೆ ಹೋಗೋಣ. ಈಗ ಹಾಗಾದರೆ ವಾಕ್ಯದಲ್ಲಿ ಅದ್ಭುತದಲ್ಲೇ ಇದ್ಬಿಡಬೇಡಿ, ಸ್ವಲ್ಪ ವಾಕ್ಯದಲ್ಲಿ ಬನ್ನಿ. ವಾಕ್ಯದಲ್ಲಿ ನಂಬಿ ಅದರಲ್ಲಿ ನೀವು ಬೆಳೆಯುವ ವ್ಯಕ್ತಿಗಳಾದರೆ ಅದು ಯಾವಾಗಲೂ ಅದು ಶ್ರೇಷ್ಠ, ಅದು ಶಾಶ್ವತವಾಗಿರುತ್ತೆ. ನೀವು ಕಟ್ಟಲ್ಪಡ್ತೀರಾ, ವಾಕ್ಯದಿಂದ ನೀವು ಕಟ್ಟಲ್ಪಟ್ಟ ವ್ಯಕ್ತಿಗಳಾಗಿದ್ದರೆ ನಿಶ್ಚಯವಾಗಿಯೂ ಜಗತ್ತಲ್ಲಿ ನೀವು ಯಾರನ್ನೋ ಯಾವುದನ್ನೋ ಏನೋ ಒಂದು ಕಟ್ತೀರಾ ಯೇಸುವಿನ ನಾಮದಲ್ಲಿ. ಆಮೇನ್. ಅದಕ್ಕೆ ದೇವರು ಈ ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ನಾನು ಹಾಗೂ ನೀವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕು ಅನ್ನೋದೇ ದೇವರು ಇಷ್ಟಪಡ್ತಾರೆ. ಈ ರೀತಿಯಾಗಿ ನಾವು ಬೆಳಿಬೇಕು. ಪ್ರೈಸ್ ದ ಲಾರ್ಡ್. ಈಗ ಯೋಹಾನ ಬರೆದ ಸುವಾರ್ತೆ 5ಕ್ಕೆ ಹೋಗೋಣ. 5ನೇದೇ ತಿರ್ಸ್ಕೊಳ್ಳಿ. ಥ್ಯಾಂಕ್ ಯು ಜೀಸಸ್. ಇವಾಗ ಎಷ್ಟೋ ಜನ ನೀವು ಅಂದ್ಕೊಳ್ಬೇಡಿ, ಈಗ ಎಷ್ಟೋ ನಾವು ಮೆಸೇಜ್ ಎಲ್ಲ ಮಾಡ್ತೀವಲ್ಲ, ಎಲ್ಲರೂ ಕೇಳೋಣ. ಆಮೇನ್. ಯಾರೆಲ್ಲ ಕೇಳಬೇಕೋ ಅವನ್ನೆಲ್ಲ ಕೇಳಿಸ್ತಾರೆ. ಆ ನಂಬಿಕೆಯಲ್ಲೇ ಮಾತಾಡ್ತಾರೆ. ನಾನು ಯಾಕಂದ್ರೆ ನನಗೆ ಅನುಭವ ಆಗಿದೆ. ನಾನು ಇಲ್ಲಿಂದ ಒಂದು ಸೇವಕರ ಮೆಸೇಜ್ ಕೇಳೋಣ ಅಂತ ಹೋದ್ವಿ. ಆದರೆ ಮೆಸೇಜ್ ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದ್ರೆ ಅಷ್ಟು ಆತ್ಮದಲ್ಲೇ ಬೆಳೆದಿಲ್ಲ, ಗ್ರಹಿಸ್ಕೊಂಡಿಲ್ಲ. ಇದು ಸರಿಯಿಲ್ಲ ಅಂತ ಬಿಟ್ಟು ಹೋಗ್ಬಿಟ್ವಿ. ಸುಮಾರು ವರ್ಷ ಆದಮೇಲೆ ಒಂದು ಸಮಸ್ಯೆ ಬರುವಾಗ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ಎಲ್ಲೋ ನಾವು ಸತ್ಯದಲ್ಲಿ ಮಿಸ್ ಮಾಡ್ಕೊಂಡಿದ್ದೇವೆ, ಎಲ್ಲೋ ನಾನು ಬೆಳಿಬೇಕು. ತುಂಬ ದುಃಖ ಆಯಿತು. ಆಗ ಪವಿತ್ರ ಆತ್ಮ ಹೇಳಿದ್ರು, ಆ ಸೇವಕರ ಮೆಸೇಜ್ ಕೇಳು ಅಂತ. ಯಾವಾಗ ಅಲ್ಲಿ ಲಿಂಕ್ ಆದನೋ ಆವಾಗ ನಾನು ಬೆಳೆಯಲು ಆರಂಭಿಸಿದೆ. ಹಾಗೇನೆ ಇವತ್ತು ಎಷ್ಟೋ ಜನ ಸುದೇಶ್ ಪಾಸ್ಟ್ರ ಒಂದಿನ 5 ವರ್ಷ 10 ವರ್ಷದ ಮೇಲೆ ಹಿಡಿತಾರೆ. ಯಾಕಂದ್ರೆ ಜೀವಳ ವಾಕ್ಯ ಮಾತಾಡ್ತಾ ಇರೋದು. ಅದಕ್ಕೆ 10 ವರ್ಷ 15 ವರ್ಷ ಲೇಟ್ ಮಾಡ್ಕೊಂಡ್ಬಿಡ್ಬೇಡಿ. ಪ್ರೈಸ್ ದ ಲಾರ್ಡ್. ಇದೇ ಒಳ್ಳೆ ಸಮಯ. ನಾವು 5 ವರ್ಷ ಆದಮೇಲೆ ದೇವರು ಅದನ್ನು ಹೇಳಿದ್ರು, ಅಯ್ಯೋ 5 ವರ್ಷದ ಮುಂಚೆನೇ ನಾವು ತೊಗೊಂಡ್ಬಿಟ್ಟಿದ್ರೆ ಇನ್ನೂ ಎಷ್ಟು ಬೆಳಿಬೋದಾಗಿತ್ತಲ್ವಾ. ದೇವರೇ ಸ್ತೋತ್ರ. ಇನ್ನೂ ನಾನು ಯಾಕಂದ್ರೆ ದೇವರು ನನಗಾಗಿ ನೇಮಿಸಿರುವ ಸತ್ಯವು ಅವರ ಬಾಯಲ್ಲಿತ್ತು, ನನಗಾಗಿ ಉತ್ತರಗಳು ಅವರ ಬಾಯಲ್ಲಿತ್ತು. ಅದಕ್ಕೆ ಪೇತ್ರಗೆ ಹೇಳ್ತಾರೆ, ಹೋಗು, ಏನು ಮಾಡು, ಹೋಗಿ ಸಮುದ್ರದಲ್ಲಿ ಬಲೆ ಹಾಕೋ, ಗಾಳ ಹಾಕೋ ಅನ್ನುವಾಗ ಎಲ್ಲ ಮೀನಲ್ಲಿ ಏನಿಲ್ಲ, ಬೆಳ್ಳಿ ನಾಣ್ಯ ಇಲ್ಲ, ಒಂದೇ ಒಂದು, ಅದು ದೇವ್ರಿಗೆ ಗೊತ್ತು. ಕರೆಕ್ಟಾಗಿ ಕನೆಕ್ಟ್ ಮಾಡ್ತಾರೆ ದೇವರು. ಹಾಗೇನೆ ನಿಮಗೆ ಬೇಕಾದ ಉತ್ತರಗಳು ದೇವ್ರು ಕರೆಕ್ಟಾಗಿ ಕನೆಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕು. ಆ ಧೈರ್ಯದಲ್ಲಿನೇ ಏನು ಉಲ್ಟಾಪಲ್ಟ ಅನೇಕ ಬೈಬಲ್ ಸ್ಕಾಲರ್ಗಳು ಬೈಬಲ್ ಕಾಜೋರು ಕೇಳ್ತಿರ್ತಾರೆ, ಏನೆಲ್ಲ ಉಲ್ಟಾಪಲ್ಟ ಮಾತಾಡ್ತಾರಂತ. ಒಂದು ದಿನ ನನ್ನ ಮೆಸೇಜೇ ಕೇಳತ್ರ ಕುಂದಿರ್ಸ್ತಾರೆ ದೇವರು. ಹಲ್ಲೆಲೂಯಾ. ಯಾಕಂದ್ರೆ ಜೀವಳ ವಾಕ್ಯಗಳು ಮಾತಾಡ್ತಾ ಇದ್ದೇನೆ. ಕೆಲಸ ಮಾಡುತ್ತೆ. ಇವತ್ತಿಲ್ಲ ಅಂದ್ರೂ ಎಷ್ಟೋ ವರ್ಷ ಅದು ಕೆಲಸ ಮಾಡುತ್ತೆ.
ನನ್ನನ್ನು ಬದಲಾಯಿಸಿದ್ದು 1914 ಬರೆದ ಒಂದು ಪುಸ್ತಕ. ವಾಚ್ಮ್ಯಾನ್ ನೀ ಅನ್ನೋರು ಒಂದು ಜೈಲಲ್ಲಿ ಬರೆದ ಪುಸ್ತಕ 1914. ಆವಾಗ ನಾನು ಕಳವಳವಾಗಿದ್ದಾಗ ಒಂದು ಪುಸ್ತಕ ಬಂತು. ಆ ಪುಸ್ತಕ ಓದಿ ನನ್ನ ಮನ ಕಣ್ಣು ತೆರಲ್ಪಟ್ಟು ಆವಾಗ ನನ್ನ ಲೈಫೇ ಚೇಂಜ್ ಆಯಿತು. ಹಾಗೇನೆ ಇದು ಎಲ್ರಿಗೂ ಹೋಗಲ್ಲ. ಎಲ್ಲ ಸೇವಕರು ಏನು ಗೊತ್ತಾ, ಎಷ್ಟು ವ್ಯೂ ಆಯಿತು, ಎಷ್ಟು ವ್ಯೂಗಳನ್ನು ನೋಡಬೇಡಿ, ಆಮೇಲೆ ಅಲ್ಲಿ ಮುತ್ತುಗಳನ್ನ ನೋಡಿ. ನೀವು ಪರಲೋಕ ಓದುವಾಗ ದೇವರು ಹೇಳ್ತಾರೆ, ನಿನ್ನ ವಾಕ್ಯ ಕೇಳಿ ಎಷ್ಟೋ ಸೇವಕರುಗಳಾಗಿದ್ದಾರೆ, ಎಷ್ಟೋ ಜನ ಅದನ್ನ ನೋಡಬೇಕು. ಅದು ಬಿಟ್ಬಿಟ್ಟು ಇವ್ರು 1000 ವ್ಯೂಸು, ಆಮೇಲೆ ಇವ್ರು 1 ಮಿಲಿಯನ್ ವ್ಯೂ, 1 ಮಿಲಿಯನ್ ಮೇಲೆ ಅನೇಕರು ನೋಡಿ ಹಂಗೆ ಆಫ್ ಮಾಡಿ ಹೋಗಿರ್ತಾರೆ. ನನ್ನಾಗೂ ನಿಮ್ಮ ಮುಖಾಂತರ ಯಾರನ್ನೆಲ್ಲ ರೀಚ್ ಮಾಡ್ಬೇಕು ಅದನ್ನ ರೀಚ್ ಮಾಡಲಿ ಯೇಸುವಿನ ನಾಮದಲ್ಲಿ. ಇಲ್ಲಿ ಕೂತರು ನಿಮ್ಗೆ ರೀಚ್ ಮಾಡಿದ್ರೆ ಒಳ್ಳೇದೇನೆ ಯೇಸುವಿನ ನಾಮದಲ್ಲಿ. ಈಗ 5ನೇ ಅಧ್ಯಾಯಕ್ಕೆ ಹೋಗೋಣ. ಹಲ್ಲೆಲೂಯ. ಎಲ್ಲರಲ್ಲಿ ನಾನು ಕಲಿತಾ ಇದ್ದೇನೆ ನೋಡಿ. ಆ ಸೇವಕರೊಂದಿಗೆ ಕನೆಕ್ಟ್ ಆಗಿದ ತಕ್ಷಣ ಫೈನಾನ್ಸ್ ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿದ ತಕ್ಷಣ ಹಿಂದಿ ಸರ್ವಿಸ್ ಸ್ಟಾರ್ಟ್ ಆಯಿತು. ಕನೆಕ್ಟ್ ಆದಾಗ ನನಗಾಗಿ ನೇಮಿಸಿರುವ ಆಶೀರ್ವಾದವನ್ನು ಹುಡ್ಕೊಂಬರಲ್ಲ ಆರಂಭಿಸ್ತು. ಯೇಸುವಿನ ನಾಮದಲ್ಲಿ ಆಗಿ ನಿಮಗಾಗಿ ನೇಮಿಸಿರೋದಲ್ಲ, ನೀವು ಹುಡ್ಕೊಂಡು ಹೋಗ್ಬೇಡಿ. ಅವರೊಂದಿಗೆ ಕನೆಕ್ಟ್ ಆಗಿ ಒಳ್ಳೆ ಜನ ನಿಮ್ಮೊಂದಿಗೆ ಕನೆಕ್ಟ್ ಆಗೇ ಆಗ್ತಾರೆ. ಪರ್ಮನೆಂಟ್. ಯೇಸುವಿನ ನಾಮದಲ್ಲಿ ಕೆಟ್ಟ ಜನ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಒಳ್ಳೆ ಜನ ಪರಿಚಯ. ಈ ಜಗತ್ತು ನಿಮಗೆ ಬೇಡ ಅಂತ ಅನಿಸ್ತಾ ಇದೆ, ಇದೇ ಜಗತ್ತು ನಿಮಗೆ ಪರಲೋಕ ಅನ್ನಿಸೋ ಹಾಗೆ ಕರ್ತನ ಆಶೀರ್ವದಿಸಿ, ಕರ್ತ ನಿಮ್ಮನ್ನು ನೆಲೆಗೊಳಿಸುವನೇ ಯೇಸುವಿನ ನಾಮದಲ್ಲಿ. ಈ ಕಾರ್ಯವನ್ನು ಮಾಡಿ ಮುಗಿಸುವನೇ ಯೇಸುವಿನ ನಾಮದಲ್ಲಿ. ಸ್ವಲ್ಪ ಅವರಿಗೆ ಕನೆಕ್ಟ್ ಆಗಿ ನಿಮಗೇನೆಲ್ಲ ಬೇಕೋ ಅವ್ರು ಕನೆಕ್ಟ್ ಮಾಡೇ ಮಾಡ್ತಾರೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಈಗ ಓದೋಣ 1ನೇ ವಾಕ್ಯದಿಂದ. ಇದಾದ ಮೇಲೆ, ಯಾವುದಾದ ಮೇಲೆ, ಸ್ವಲ್ಪ ಮೇಲೆ ಸಂಭವಗಳು ನೋಡ್ಕೊಳ್ಬೇಕು. ಯಾವುದಾದ ಮೇಲೆ ಒಬ್ಬ ವಾಕ್ಯದಿಂದ ಏನು ಮಾಡಿದನು, ನಂಬಿದನು. 2ನೇ ಸೂಚಕ ಕಾರ್ಯ ನೋಡಿ. ಈಗ 1ನೇ ಸೂಚಕ ಕಾರ್ಯನು, 2ನೇ ಸೂಚಕ ಕಾರ್ಯ ಇದೆಲ್ಲ ಬಂದು ಪ್ರೈವೇಟ್ ಆಗಿ ಸ್ವಾಮಿ ಮಾಡ್ತಿದ್ದಲ್ಲ, ಪಬ್ಲಿಕ್ ಆಗಿ ಮಾಡ್ತಾ ಇಲ್ಲ. ಈಗ 5ನೇ ಅಧ್ಯಾಯದ ಈ ಬಂದು ಈ ಹೀಲಿಂಗು, ಈ ಮಿರಾಕಲ್ ಬಂದು ಪಬ್ಲಿಕ್ ಆಗಿ, ಈಗ ಪ್ರೈವೇಟಿಂದ ಯೇಸು ಸ್ವಾಮಿ ಪಬ್ಲಿಕ್ಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಮದುವೆ ಮನೆ ಇದು ಕೂಡ ಯಾವುದು ಆ ಸ್ವಂತದವ್ರದ್ದು. ಅಲ್ಲಿ ನಾವು ಅಂದ್ಕೊಳ್ಳೋ ಹಾಗೆ ಇವತ್ತು ಥರ ಮದುವೆ ಮನೆ 5,000 ಜನ ಆಮೇಲೆ ಆ ಥರ ನೆನೆಸ್ಕೋಬೇಡಿ. ಅವತ್ತು ಮದುವೆ ಮನೆ ಅಂದರೆ ಎಷ್ಟು ಜನ ಕೂಡ್ತಿದ್ರು ಅಂತಂದ್ರೆ ಒಂದು 100 ಜನ ಅಥವಾ ಒಂದು 150, 200 ಅಷ್ಟೇ. ಕಡಿಮೆನೆ 75 ಇಷ್ಟೇ. ಅದರಲ್ಲಿ ಶಿಷ್ಯರು ಒಂದು 5 ಜನ. ಆದರೆ ಮದುವೆ ಎಷ್ಟು ದಿನ ನಡೀತಿತ್ತು? 7 ದಿವಸ. ನೀವು ಮದುವೆ ಅಂದ ತಕ್ಷಣ ಕಲ್ಪನೆ ಮಾಡಬೇಡಿ, ಇವತ್ತು ನಡೀತಿರೋ ಮದುವೆಗಳೆಲ್ಲ. ಅದಕ್ಕೆ ಅಲ್ಲಿ ಪ್ರೈವೇಟ್, ಅದೊಂಥರ ಫ್ಯಾಮಿಲಿ ಥರ ಅದು. ಅಲ್ಲಿ ಒಳಗೊಳಗೆ ಅದಕ್ಕೆ ಯಾರು ಗೊತ್ತಾಗಿಲ್ಲ. ಅಲ್ಲಿ ಹೇಗೆ ಬಂತು ಅಂತ ಯಾರು ಗೊತ್ತೇ ಇಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಲ್ಲಿ. ಆದರೆ ಇಲ್ಲಿ ಇಲ್ಲಿ ಕೂಡ ಈ ವ್ಯಕ್ತಿಗೆ ಮಾತ್ರ ನಡೆದಿದ್ದು, ಅದು ಆ ವ್ಯಕ್ತಿಗೆ ಮಾತ್ರನೇ ಇತ್ತು ಅಷ್ಟೇ. ಆದರೆ ಇಲ್ಲಿ ಇವಾಗ ಸ್ಟಾರ್ಟ್ ಆಗೋದಲ್ಲ. ಏನಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಗೋದಲ್ಲ, ಪಬ್ಲಿಕಲ್ಲಿ ಯೇಸು ಸ್ವಾಮಿ ಮಾಡೋ ಅದ್ಭುತಗಳನ್ನ ನೋಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಯೋಹಾನ ಬರೆದ ಸುವಾರ್ತೆ ಆಮೇಲೆ ಈಗ ಕಂಟಿನ್ಯೂ ಆಗ್ತಿದೆ ನೋಡಿ. 5ನೇ ಅಧ್ಯಾಯ ನಾವು ಹೇಳ್ತೇವೆ, ಇದು ಹಾಗೆ ಕಂಟಿನ್ಯೂ ಆಗ್ತಿದೆ. ಇದಾದ ಮೇಲೆ ಯಹೂದ್ಯದೊಂದು ಜಾತ್ರೆ ಬಂದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ನೀವು ಮತ್ತಾಯ, ಮಾರ್ಕ್, ಲೂಕಲ್ಲಿ ಅಧಿಕವಾಗಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗಿದ್ದು ನೋಡೋಕ್ಕಾಗಲ್ಲ, 1 ಸತಿನೋ 2 ಸತಿನೋ. ಆದರೆ ಇಲ್ಲಿ ಯೋಹಾನನು ಹೆಸರು, ಸ್ಥಳ, ಜಾಗ ಇದು ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಯಾವುದೋ ಯೇಸು ಸ್ವಾಮಿ ಯಾವಾಗಲೋ ಒಂದು ಸತಿ ಹೋದ್ರಂತಲ್ಲ. ಯಾಕಂದ್ರೆ ಯೆರೂಸಲೇಮಲ್ಲಿ ಚೆನ್ನಾಗಿ ಓದೋರು ಇದ್ದಾರೆ. ಇಲ್ಲಿ ಗಲೀಲೆ ಅಂತಂದರೆ ಓದಿಲ್ದಿರೋರು. ಅದಕ್ಕೆ ಯೇಸು ಸ್ವಾಮಿ ಅಂತಂದರೆ ಬರೀ ಬಡ ಜನಗಳಿಗೆ, ಸ್ಲಮ್ ಜನಗಳಿಗೆ, ಓದಕ್ಕೆ ಬರೆದಿರೋರಿಗೆ. ಅದಕ್ಕೆ ನೀವು ಯೇಸು ಸ್ವಾಮಿ ಹತ್ರ ಹೇಳಕ್ಕೆ ಹೋದರೆ ಎಲ್ಲಿ ಬರಬೇಡಿ, ಸ್ಲಮ್ಗೆ ಹೋಗಿ ಅಂತಾರೆ. ಆಮೇಲೆ ಯೇಸು ಸ್ವಾಮಿ ಎಲ್ರಿಗೂ ಬೇಕು. ಓದೋಣ. ಯೆರೂಸಲೇಮಿಗೆ ಹೋದನು. ಈಗ 2ನೇ ವಾಕ್ಯ. ಯೆರೂಸಲೇಮಿನಲ್ಲಿ ಕುರಿ ಅಗೆಸೇಬನ ಬಾಗಿಲ ಹತ್ತಿರದಲ್ಲಿ. ಕುರಿ ಅಂತಂದರೆ ನೋಡಿ, ನೆಹೆಮ್ಯ 1ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಯೆರೂಸಲೇಮಿಗೆ 10 ಗೇಟ್ಗಳಿತ್ತು. ಅದರಲ್ಲಿ ಒಂದು ಗೇಟ್, ಅದರಲ್ಲಿ ಒಂದು ಬಾಗಿಲಿಗೆ ಹೆಸರು ಏನು? ಕುರಿ ಅಗೆಸೇಬ ಅಂತಂದರೆ ಆ ಗೇಟಲ್ಲಿ ಹೋಗೋರು ಯಾರು ಅಂತಂದರೆ, ಅದು ಕುರಿಗಳನ್ನ ತೆಗೆದುಕೊಂಡು ಹೋಗುವಂಥ ಒಂದು ಸ್ಥಳ ಅದು. ಅಂದರೆ ಅಲ್ಲಿ ಬಲಿಗೆ ಬೇಕಾದಂಥ ಒಂದು ಕುರಿಯನ್ನು ತೆಗೆದುಕೊಂಡು ಹೋಗೋ ಒಂದು ಬಾಗಿಲು. ಈಗ ಅಲ್ಲಿ ಹೋಗ್ತಾ ಇರೋದು ಯಾರು? ಕುರಿಮರಿಯಾಗಿರುವ ಯೇಸು ಕ್ರಿಸ್ತನು, ಬಲಿಯಾಗಬೇಕಾಗಿರುವ ಯೇಸು ಕ್ರಿಸ್ತನು. ಅಲ್ಲಿ ನೋಡಿ, ಓದನು. ಒಂದು ಕೊಳವಿದೆ, ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆದಸ್ತಾ ಅಂದರೆ ಕರುಣೆ. ಕರುಣೆಯಾಗಿ ಕರುಣೆ ನಮಗೇನು ಬೇಕಾಗಿದೆ? ಕರುಣೆಯಾಗಿ ಏನು ಬೇಕು ಅಲ್ಲಿ? ಕರುಣೆ ಅಂದರೆ ಮರ್ಸಿ. ಈಗ ಈ ಭಿಕ್ಷುಕರಿಗೆ
ಈಗ ನೀವು ಭಿಕ್ಷಕ ಬರ್ತಾರಲ್ಲ ನಿಮ್ಮ ಮನೆಗೆ, ಭಿಕ್ಷುಕರಿಗೆ ನೀವು ತೋರಿಸೋದೇನು ಕನ್ನಿಕರ. ಕರುಣೆ ಬೇರೆ, ಕನ್ನಿಕರ ಬೇರೆ. ಅಯ್ಯೋ ಅಂತ ಏನು ಮಾಡ್ತೀವಿ, ಒಂದು 10 ರೂಪಾಯಿ ತೆಗೆದುಕೊಡ್ತೀವಿ. ಇದು ಕನ್ನಿಕರ. ಕರುಣೆ ಬೇರೆ, ಫೇವರ್ ಬೇರೆ, ಅನುಗ್ರಹ ಬೇರೆ. ಅನುಗ್ರಹ ಏನು ಗೊತ್ತಾ, ಆ ಭಿಕ್ಷುಕ ನಿಮ್ಮ ಮನೆ ಓನರ್ ಮಾಡಿಸೋದು. ಪಾಪ ನನ್ನ ಆಸ್ತಿ ನೀವು ಬರ್ಕೊಡ್ತೀನಿ ಅಂತ. ಇದು ಯಾರು ಮಾಡ್ತೀರಾ? ಇದನ್ನೇ ದೇವ್ರು ಮಾಡೋದು. ಅದಕ್ಕೆ ಮನುಷ್ಯನಿಗೂ ದೇವ್ರಿಗೂ ಬಹಳ ವ್ಯತ್ಯಾಸ ಇದೆ. ನಾನು ಹಾಗೂ ನೀವು ಭಿಕ್ಷೆಗಳು ಕೊಡ್ತೀವಿ, ದೇವರು ಭಿಕ್ಷೆ ಕೊಡಲ್ಲ, ದಯೆಯನ್ನು ಕೊಡುವ ದೇವರು. ಅದಕ್ಕೆ ಇಲ್ಲಿ ಆ ಕುರಿ ಅಗೇಸೆಬನ ಬಾಗಿಲ ಹತ್ರದಲ್ಲಿ ಅಲ್ಲಿ ಬೆದಸ್ತಾ ಎನ್ನೋ ಸ್ಥಳ ಏನಂತ, ಅದೇನು ಸೂಚಿಸ್ತಾ ಅಂತಂದರೆ, ನನ್ನ ಹಾಗೂ ನಿಮ್ಮ ಆಶೀರ್ವಾದಗಳು ಆ ಕುರಿ ಬಲಿಯಲ್ಲಿ ಇರೋದು. ಅದಕ್ಕೆ ಅಲ್ಲಿ ಅಬ್ರಹಾಮನಿಗೆ ಏನು ತೋರಿಸಿದ್ದಾರೆ ಅಂತಂದರೆ, ಈಗ ಸ್ಪಿರಿಚುವಲ್ ಬ್ಲೆಸ್ಸಿಂಗು, ಮೆಟೀರಿಯಲ್ ಬ್ಲೆಸ್ಸಿಂಗು ಎಲ್ಲಿಂದ ಬಂತು? ಆ ಬಲಿ, ಕುರಿ ಬಲಿ ಆದ್ರಿಂದಲೇ ಆ ಸ್ಪಿರಿಚುವಲ್ಲು, ಆ ಮೆಟೀರಿಯಲ್ ಬ್ಲೆಸ್ಸಿಂಗ್ ಅವನಿಗೇನಾಯಿತು? ಕರುಣೆಯಾಗಿ ಸಿಕ್ಕಿತು. ಶ್ರಮದಿಂದ ಅಲ್ಲ, ಶ್ರಮದಿಂದ ನಾವು ಹೊಂದ್ಕೊಳ್ಬಾರ್ದು, ದಯೆಯಾಗಿ ಹೊಂದ್ಕೊಳ್ಬೇಕು. ಈಗ ಅಲ್ಲಿ ಹೇಗೆ ಹೋಗ್ತಿದ್ದಾರೆ ಸ್ವಾಮಿ? ಈಗ ಅಲ್ಲಿ ಏನು ಹೋದ್ರಲ್ಲಿ? ಕರುಣೆ, ಕೃಪೆ ಓದಿ. ಹಾಗೆ ಅಲ್ಲಿ 5 ಮಂಟಪಗಳಿವೆ. ಎಷ್ಟು ಮಂಟಪ? 5 ಅಂದರೆ ಏನು ಸೂಚಿಸುತ್ತೆ? 5 ಅಂದರೆ ಏನು? ಗ್ರೇಸ್, ಕೃಪೆ, ದಯೆ. ಅದಕ್ಕೆ 5ನೇ ಅಧ್ಯಾಯದ ಮುಖ್ಯ ಯೇಸು ಸ್ವಾಮಿನ ಹೇಗೆ ನೋಡ್ಬೇಕಂತಂದರೆ, ಆತನು ಕರುಣಾಮಯನು, ಕರುಣೆಯಲ್ಲಿ ಐಶ್ವರ್ಯವಂತನು, ಯಾವುದನ್ನು ಎದುರು ನೋಡದೆ ತನ್ನ ದಯೆಯನ್ನು ನೀಡುವ ಪಿಕ್ಚರ್ನಲ್ಲಿ ನೋಡ್ಬೇಕು ಯೇಸು ಸ್ವಾಮಿನ. ಆಗ ನೀವು ನೋಡಬೇಕು. ಅದಕ್ಕೆ ನೋಡಿ, ಇದು ಶ್ರಮ ಪಡೆದೇ ಸಿಕ್ಕುವಂಥದ್ದು. ಈಗ ನೀವು ಯೋಸೆಫನ ಸ್ಟೋರಿ ತೆಗೆದುಕೊಂಡ್ರೆ, ಆದಿಕಾಂಡ ತೆಗೆದುಕೊಳ್ಳಿ, 43:34 ಓದಿ, ಬೇಗ ಓದಿ. 43:23, 43:34. ಆದರೆ ಬೆಂಜಮಿನಿಗೆ ಬಂದ ಭಾಗವು ಎಲ್ಲ ಭಾಗಗಳಿಗಿಂತ 5ರಷ್ಟು ಎಕ್ಸ್ಟ್ರಾ. ಎಲ್ಲ ಅಣ್ಣಂದರಿಗೆ ಸಿಂಗಲ್ಲು, ಆದರೆ ಬೆಂಜಮಿನ್ಗೆ ಏನೋ ಒಂದು, ಅದೇ ಲವ್, ಅದನ್ನೇ ಗ್ರೇಸ್. ಈ ಕರುಣೆ, ಈ ದಯೆ, ಇದು ಪ್ರೇಯರಿಂದ ಸಿಗಲ್ಲ, ಇದು ಪ್ರಯತ್ನ ಮಾಡಿದ್ರೆ ಸಿಗಲ್ಲ. ಅದಕ್ಕೆ ಅನೇಕರು ಇಷ್ಟು ಪಾಪ ಮಾಡ್ತಾನೆ, ಚೆನ್ನಾಗಿದ್ದಾನೆ, ಅದು ದೇವ್ರನ್ನ ಮೇಲೆ ಇಟ್ಟ ಕೃಪೆ. ಅವ್ರನ್ನೇ ಕಾರ್ಸ್ಕೊಂಡ್ರು, ಅದು ನೀವು ಕೇಳೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ರೋಮಾಪುರ ಬರೆದ ಪುಸ್ತಕ 9ನೇ ಅಧ್ಯಾಯ, ರೋಮನ್ಸ್ ಚಾಪ್ಟರ್ 9, 9:16 ಓದಿ. ಆದುದರಿಂದ ಇಲ್ಲೇ ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಆಳಗೆ ಹೋಗ್ಲಿ. ದೇವರ ದಯೆಯು ಮನುಷ್ಯರಿಗೆ ಇಚ್ಛಯಿಸುವುದಿಂದಾಗಲಿ ಪ್ರಯತ್ನಿಸುವುದಕ್ಕೆ, ಪ್ರಯತ್ನ ಮಾಡ್ತಾರೆ ಅನೇಕರು. ಪ್ರಯತ್ನದಿಂದ ದಯೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಪ್ರಯತ್ನಿಸಿದಿಂದ ದೊರೆಯದೆ ದೇವರು ಕರುಣಿಸಿ. ನೋಡಿ, 38 ವರ್ಷ ಮಲಗಿದಾನಲ್ವಾ, ಈತನ ಯಾವ ಪ್ರಯತ್ನ ಮಾಡಲಿಲ್ಲ, ಈತನೇನು ಮಾಡಿಲ್ಲ, ಯಾವ ಇಚ್ಛಯಿಸಲಿಲ್ಲ, ಪ್ರಾರ್ಥಿಸಲಿಲ್ಲ. ಕರುಣೆಯಾಗಿ ದೇವರನ್ನು ಹುಡ್ಕೊಂಡು ಹೋದ್ರು. ಅದಕ್ಕೆ 1ನೇ ಅಧ್ಯಾಯ ಏನು, ದೇವ್ರು ಹುಡ್ಕೊಂಬಂದರು, ಜನ ರಿಜೆಕ್ಟ್ ಮಾಡಿದ್ರು. ಈಗ ನೋಡಿ, ಆಮೇಲೆ ನೀವೆಲ್ಲ ಅವ್ನು ಓದ್ಕೊಂಬನ್ನಿ, ಎಲ್ಲ ರಿಜೆಕ್ಟ್ ಮಾಡೋದೇ ಇರ್ತಾರೆ. ಆದರೆ 5ನೇ ಅಧ್ಯಾಯದಲ್ಲಿ ಇಲ್ಲಿ ಏನು ಮಾಡ್ತಿದೆ ದೇವರು? ಇಲ್ಲಿ ಪರಿಪೂರ್ಣ ಕೃಪೆ. ಇಲ್ಲಿ ಪರಿಪೂರ್ಣ ಕೃಪೆ ಏನು? ಇಲ್ಲಿ ದೇವರೇ ಅವನೇನು ಮಾಡ್ತಿದ್ದಾರೆ? ಹುಡ್ಕೊಂಡು ಹೋಗ್ತಿದ್ದಾರೆ ಯಹೂದ್ಯರನ್ನು. ಅದಕ್ಕೆ ಲಾಸ್ಟ್ ಡೇಸಲ್ಲಿ ಯಹೂದ ರಕ್ಷಣೆ ಹೊಂದ್ತಾರೆ, ಯಾಕಂದ್ರೆ ಅದು ದೇವ್ರ ಕರುಣೆಯಾಗಿ ಅವನ್ನ ರಕ್ಷಿಸ್ತಾರೆ. ಅದಕ್ಕೆ ಲಾಸ್ಟ್ ಡೇ ಸೈನ್ಸ್ ಅದೇನೆ. ಇಲ್ಲಿ ಮೂರನೇ ದಿನದಲ್ಲಿ ನೋಡಿದ್ರೆ ಈ ಅನ್ಯ ಸ್ತ್ರೀ ಏನು ಮಾಡಿತು, ನಮ್ಮೊಂದಿಗೆ 2 ದಿನ ಇರಿ ಅಂತ ಏನು ಮಾಡಿದ್ರು, ಬೇಡ್ಕೊಂಡ್ರು. 2 ದಿನ ಅಂದ್ರೆ ಏನು, 2000 ವರ್ಷ ಅನ್ಯ ಜನ ರಕ್ಷಣೆ ಹೊಂದಿದ್ರು. ಈಗ 5ನೇ ಅಧ್ಯಾಯ ಏನು? ಆಮೇನ್. ಈಗ 5ನೇ ಅಧ್ಯಾಯ ಏನು? ಆಮೇನ್. ಯಹೂದ್ಯರು ರಕ್ಷಣೆ ಹೊಂದುವ ಸಮಯ. ಹೇಗೆ ರಕ್ಷಣೆ ಹೊಂದ್ತಾರೆ? ಕರುಣೆ ಆಧಾರದ ಮೇಲೆ. ನಾನು ಹಾಗೂ ನೀವು ಹೇಗೆ ರಕ್ಷಣೆ ಹೊಂದಿದ್ವಿ? ಹುಡುಕಿದ್ರಿಂದ ಅಲ್ಲ, ಪ್ರಯತ್ನ ಮಾಡೋದ್ರಿಂದ ಅಲ್ಲ, ದೇವರು ನನ್ನ ಮೇಲೆಯೂ ನಿಮ್ಮ ಮೇಲೆ ಕೃಪೆ ಮಾಡಿದ್ರಿಂದಲೇ, ಕರುಣಿಸಿದ್ರಿಂದಲೇ. ಇದು ಪ್ರಯತ್ನದಿಂದ ಅಲ್ಲ.
ಇದು ಏನು ಇಚ್ಛಿಸಿದಾಗ ಅಲ್ಲ, ಇದು ದೇವರು ಅವ್ರು ಇಷ್ಟಪಟ್ಬಿಟ್ರು ಅಷ್ಟೇ. ಅನೇಕರು ಹೇಳ್ತಾರೆ, ನಾನು ಯಾಕೆ ರಕ್ಷಣೆ ಅಂತ ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದ ನನಗೆ ಕ್ಷಮಿಸೋ ಗುಣ ಆಯಿತು. ರಾಂಗ್. ಬೈಬಲ್ ಹೇಳುತ್ತೆ ದೇವ್ರ ದೃಷ್ಟಿ ಎಲ್ಲರೂ ಪಾಪಿಗಳೇ. ಅವರು ನನ್ನನ್ನು ಹಾಗೂ ನಿಮ್ಮನ್ನು ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. ಅದು ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಗೊತ್ತಿರಲ್ಲ, ಅದು ಅವ್ರ ಚಾಯ್ಸ್. ಅದನ್ನ ಹೇಳ್ತಾ ಇರೋದಿಲ್ಲಿ. ಅದಕ್ಕೆ ದಾವೀದ್ ಕೂಡ ಹೇಳ್ತಾನೆ ನೋಡಿ, ಕೀರ್ತನೆ 32 ತಗೊಳ್ಳಿ, 1-2 ಓದಿ. ಕೀರ್ತನೆ 32, 1-2. ಯಾವನ ದ್ರೋಹವು, ಯಾರು ಪಾಪ ಮಾಡಿ ಏಟು ತಿನ್ನದೇ ಪರಿಹಾರವಾಗಿದೆಯೋ ಅವನೇ ಧನ್ಯನು. ಯಾಕಂದ್ರೆ ದಾವೀದ್ಗೆ ತುಂಬ ಏಟ್ಲು ಬಿದ್ದಿದೆ, ತುಂಬ ಅಲ್ದಾಡ್ದ, ಮರಣಗಳಾಯಿತು. ಸ್ವಲ್ಪ ಯೋಚನೆ ಮಾಡ್ತಾನೆ, ಯಾರು ಪಾಪಗಳು ಸಣ್ಣಗೆ ಕ್ಷಮಿಸಲ್ಪಟ್ಟು ಅದರ ವೇದನೆಗಳು ಅನುಭವಿಸ್ತಾ ಇದ್ದಾರೋ ಅವರೇ ಧನ್ಯರು. ಯಾವುದು ನೆನೆಸಿ ಹೇಳ್ತಿದ್ದಾನೆ? ಇದನ್ನ ನೆನೆಸಿ ಹೇಳ್ತಿರೋದು. ಯಾರಿಗೆ ದೇವರು ಕರುಣಿಸುವನೋ, ಯೇಸು ದೇವರು ವಾಕ್ಯ ಹೇಳುತ್ತೆ, ಯಾರ ಮೇಲೆ ಕರುಣೆ ಇದೆಯೋ ಅವನ್ನ ಕರುಣಿಸುವೆನು. ಹಾಗಾದರೆ ಈ 38 ವರ್ಷದಿಂದ ಅಲ್ಲಿ ಮಲಗಿದ್ನಲ್ವಾ? ಓದಿ ನೋಡಿ, ಹಾಗೆ ಯೋಹಾನ 5ಕ್ಕೆ ಬನ್ನಿ. ಕರುಣೆ ಏನು ಮಾಡುತ್ತೆ ನೋಡಿ. ಅಲ್ಲಿ 5 ಮಂಟಪಗಳಿದ್ದು, ಇವುಗಳಲ್ಲಿ ಬಹು ಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು. ನೋಡಿದ್ರೆ ಎಲ್ಲ ಯಾರು ಯಾವ ಕೆಲಸ ಮಾಡೋಕ್ಕಾಗ್ದಿರೋ ಅಲ್ಲಿ. ಯಾರು? ಕುರುಡರಿಗೆ ಕಣ್ ಕಾಣಲ್ಲ. ಆಮೇಲೆ ಮೈ ಒಣಗಿದವರು ಯಾರು? TV ಪೇಷಂಟು. ಎಲ್ಲ ಹೋಯ್ತು, ಖಾಲಿ, ಏನಿಲ್ಲ ಅಲ್ಲಿ ಶರೀರದಲ್ಲಿ, ಝೀರೋ. ಆಮೇಲೆ ಕುಂಟ್ರು ಅಂದರೆ ಕ್ರಮ ಇಲ್ಲ. ಇದು ನೀವು ಓದುವಾಗ ಏನು ನೆನೆಸ್ಕೊಳ್ತೀರಾ? ಆದಿಕಾಂಡ ನೆನೆಸ್ಕೊಳ್ಳಿ. 2ನೇ ಅಧ್ಯಾಯದಲ್ಲಿ ಭೂಮಿ ಹೇಗಿತ್ತು? ಕ್ರಮ ಇಲ್ಲ, ಬರಿದಾಗಿತ್ತು, ಕತ್ತಲೆ ಆಗಿತ್ತು. ದೇವರಾತ್ಮನು ಕೃಪೆಯಾಗಿ ಚಲಿಸ್ತಾ ಇದ್ದನು. ಬೆಳಕಾಗಲಿ ಅನ್ನಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದ್ದಾರೆ? ಇಲ್ಲಿ ಇದನ್ನೇ ಕರುಣೆ ಅಂತ ಹೇಳೋದು. ಕ್ರಮ ಇಲ್ಲದನ್ನೆಲ್ಲ, ಕ್ರಮ ಇಲ್ಲದನ್ನು ಕ್ರಮಪಡಿಸುವ ದೇವರೇ, ಬೆಳಕನ್ನು ನೀಡುವ ದೇವರೇ, ಎಲ್ಲವನ್ನು ತುಂಬಿಸುವ ದೇವರೇ, ಖಾಲಿಯಾಗಿದ್ದ ಎಲ್ಲವನ್ನು ತುಂಬಿಸುವವನು. ಅದನ್ನು ನೋಡಿ ಆಮೇಲೆ ನೋಡಿ, ಇಲ್ಲಿ ಇಷ್ಟು ಜನ ಇದ್ದಾರೆ. ಒಬ್ರು ಹೇಳಿದ್ರು, ನೀವು ಪ್ರಾರ್ಥನೆ ಮಾಡಿ ಯಾಕೆ ಅನೇಕರಿಗೆ ಸ್ವಸ್ಥ ಮಾಡಿಸ್ತೀರಾ? ನೀವು ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಪ್ರೇ ಮಾಡ್ಬೋದು ಅಲ್ಲ. ಯಾಕಂದರೆ ದೇವರೆಲ್ರಿಗೂ ಚಾಯ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿನೇ ಇಲ್ಲಿ ಏನು ಮಾಡಿಲ್ಲ, ಎಲ್ರನ್ನೂ ಗುಣ ಮಾಡಿದ್ರ? ಯಾರೆಲ್ಲ ಇದ್ದಾರೆ ಇಲ್ಲಿ? ಕುರುಡರಿದ್ದಾರೆ, ಕುಂಟ್ರಿದ್ದಾರೆ, ಮೈ ಒಣಗಿದವರಿದ್ದಾರೆ. ಆದರೆ ಅಲ್ಲಿ, ಅದಕ್ಕೆ 5ನೇ ವಾಕ್ಯ, ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯ. ಈ 38 ಯಾಕೆ ಅಷ್ಟು ಶ್ರೇಷ್ಠತೆಯಲ್ಲಿ ಬರೆದಿದೆ ಅಂತಂದರೆ, ಧರ್ಮೋಪದೇಶ ಕಾಂಡ 2:4 ಓದಿ, 2:14. ಇಲ್ಲೊಂದು ಸತ್ಯವನ್ನು ನೋಡ್ಬೋದು ಇಲ್ಲಿ. ಧರ್ಮೋಪದೇಶ ಕಾಂಡ 2:14. ಜೇರೇಬ್ ಹಳ್ಳವನ್ನು ದಾಟಿದೆವು, ನಾವು ಕಾದೇಶ್ ಬರಲಿದ್ದಾಗ ಹೊರಟು 38 ವರ್ಷ ಕಾಲ ಯೆಹೋವನು ಪ್ರಮಾಣಪೂರ್ವಕವಾಗಿ ಹೇಳಿದಂತೆ ನೋಡಿ, 38 ವರ್ಷ ದಾಸತ್ವದಲ್ಲಿದ್ದರು ಅವರು. 38 ವರ್ಷ ಕ್ಯಾಪ್ಟಿವಿಟೀಸ್, 38 ವರ್ಷ ಬಂಧನ, ಸೈತಾನ್ ಬಂಧಿಸಿದ್ದ. ಕರುಣೆ ಏನು ಮಾಡುತ್ತೆ? ಅಲ್ಲಿ ಕೃಪೆಯಾಗಿ ಏನು ಮಾಡಿದ್ರು? ದೇವರು ಕೃಪೆಯಾಗಿ ಬಿಡುಗಡೆ ಮಾಡೋ ದೇವರು. ಅದಕ್ಕೆ ನೆಹೆಮೆ ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಿ. ನೆಹೆಮೆ ವಾಕ್ಯ ಮರ್ತ್ಬಿಡ್ಬೇಡಿ. ಸಾರಿ, ಎಜ್ರಾ 4:9 ಓದಿ. ಎಜ್ರಾ ಬರೆದ ವಾಕ್ಯ 9:9. ಎಜ್ರಾ 9:9 ಓದಿ. ಎಷ್ಟು ಕರುಣೆ ಉಳ್ಳ ದೇವರು. ಅದಕ್ಕೆ 5ನೇ ಅಧ್ಯಾಯ, ನಾವು ದಾಸರಾಗಿದ್ದರೂ ನಮ್ಮ ದೇವರು ನಮ್ಮ ದಾಸತ್ವದಲ್ಲಿಯೇ. ಇದನ್ನು ಮನಪಾಠ ಮಾಡ್ಕೊಳ್ಳಿ, ತುಂಬ ಒಳ್ಳೆಯ ವಾಕ್ಯ. ನಾವು ದಾಸತ್ವರಾಗಿದ್ದರೂ, ನಾವು ಸಾಲದಲ್ಲಿದ್ರೂ, ಕಾಯಿಲೆಯಲ್ಲಿದ್ದರೂ ದೇವರು ನಮ್ಮನ್ನು ಮರ್ತ್ಬಿಡಲ್ಲ. ಕರುಣಾಮಯನು. ಅದಕ್ಕೆ 5ನೇ ಅಧ್ಯಾಯ ನೀವು ನೋಡುವಾಗ ಯೇಸು ಸ್ವಾಮಿ ಯಾರು? ಆತನು ಯಾರು? ಕರುಣೆಯಲ್ಲಿ ಐಶ್ವರ್ಯವಂತನು. ಅದಕ್ಕೆ ದೇವರನ್ನ ಹೇಗೆ ನೋಡ್ತಾ ಇದ್ದೀರಾ?
ದಾವೀದನು ಹೇಳ್ತಾನೆ ಕೀರ್ತನೆ 23:1 ಕರ್ತನನ್ನ ದಾವೀದ ಯಾರು? ರಾಜ. ದಾವೀದ ಏನು ಹೇಳಬೇಕಾಗಿತ್ತು? ಕರ್ತನು ನನ್ನ ರಾಜ್ಯಾಧಿರಾಜ ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ ಗೊತ್ತಾ? ಯಾಕೆ ಕುರುಬ ಅಂತ ಹೇಳ್ದ ಹೇಳಿ? ಯಾಕೆ ರಾಜ ಅಂತ ಹೇಳಿಲ್ಲ? ಯಾಕಂದ್ರೆ ರಾಜರು ಜಡ್ಜ್ ಮಾಡ್ತಾರೆ. ರಾಜರು ಯಾರು? ನ್ಯಾಯ ತೀರಿಸೋರು ತಾನೆ. ರಾಜನಾಗಿ ದೇವ್ರು ನೋಡಿದ್ರೆ ನ್ಯಾಯ ಸಿಕ್ತಿತ್ತು ಅವನ ಮೇಲೆ. ಕುರುಬನಾಗಿ ನೋಡಿದ್ದಾನೆ. ಯಾಕಂತಂದ್ರೆ ಕುರುಬ ಯಾರು? ಕನಿಕರ ಉಳ್ಳವನು. ಅದಕ್ಕೆ ನೀವು ಚಿತ್ರ ಹೇಗೆ ನೋಡ್ತೀರ ದೇವ್ರನ್ನ? ದೇವರು ಆಮೇನ್ ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು. ದೇವ್ರ ನಾಮಕ್ಕೆ ಹೇಗೆ ನೋಡ್ತಾರೆ ಹಾಗೇನೆ ಯೋಬ್ ಹೇಗೆ ನೋಡ್ದ ದೇವ್ರನ್ನ? ಆಮೇನ್ ದೇವರೇ ಕೊಟ್ಟನು, ಅದಕ್ಕೆ ಎಲ್ಲ ಹೋಯ್ತು, ಎಲ್ಲ ಬಂತು, ಎಲ್ಲ ಹೋಯ್ತು. ದೇವ್ರು ಹೇಗೆ ನೋಡಿ? ಆತನು ಕೊಡೋದು ಮಾತ್ರ ಗೊತ್ತು, ತೆಗೆದೇ ಗೊತ್ತಿಲ್ಲ. ಯಾಕಂದ್ರೆ ಆತನು ಯಾರು? ಕರುಣೆಯಲ್ಲಿ ಐಶ್ವರ್ಯವಂತನು. ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ. ಎಜ್ರ 9:9. ಅದನ್ನು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಓದಿ, ಎಲ್ಲರೂ ಸೇರಿ ಓದಿ. ನಾವು ದಾಸರಾದರೂ ಎಲ್ಲ ಇಲ್ಲಿ ಬಾಡಿಗೆ ಮೇಲೆ ಇದ್ದೀರಾ? ದೇವರೇ ನಾವು ಬಾಡಿಗೆ ಮೇಲೆ ಇದ್ರು, ಒಂದು ವೇಳೆ ಸಾಲದಲ್ಲಿದ್ದರು, ಒಂದು ವೇಳೆ ನೋವುಗಳಿದ್ದೀರಾ, ಅದು ದೇವರು ನಮ್ಮನ್ನು ಮರೆಯುವಂಥ ದೇವರಲ್ಲ, ನಮ್ಮನ್ನು ಬಿಡುಗಡೆ ಮಾಡುವ ದೇವರು. ನಮ್ಮ ದೇವರು ಒಳ್ಳೆ ದೇವರು. ಹಲ್ಲೆಲೂಯಾ. ನಮ್ಮ ದೇವರು ಶ್ರೇಷ್ಠವಾದ ದೇವರು. ದಾಸತ್ವದಲ್ಲಿದ್ದರೂ ಕೂಡ ದಾಸತ್ವದಲ್ಲಿಯೇ ಬಿಡಲ್ಲ. ಅದಕ್ಕೆ ಯಾವಾಗ ಹೇಳಿ, ಸಾಲಗಾರಾಗಿದ್ದೀರಾ? ನಾನು ಸಾಲದಲ್ಲಿ ಇರಲ್ಲ. ಒಂದು ವೇಳೆ ಪಾಪದಲ್ಲಿ ಅಧೀನರಾಗಿದ್ದೀರಾ, ಬಾಯಿ ತೆರೆದಲ್ಲಿ ನಾನು ಪಾಪಕ್ಕೆ ದಾಸನಲ್ಲ, ನಾನು ದಾಸತ್ವದಲ್ಲಿದ್ದರೂ ಕೂಡ ದೇವರೇನು ಮಾಡಲ್ಲ ನನಗೆ? ದಾಸತ್ವದಲ್ಲಿ ದೇವರನ್ನ ಬಿಡುವನಲ್ಲ. ಇದೆಲ್ಲ ಬಾಯಿ ತೆರೆದು ಹೇಳಬೇಕು. ಏನೋ ಗೊತ್ತಿಲ್ಲ, ದೇವ್ರ ಚಿತ್ತ, ಎಷ್ಟು ವರ್ಷ ದೇವ್ರು ಇಟ್ಟಿದ್ದಾರೋ ಗೊತ್ತಿಲ್ಲ, ಇದೆಲ್ಲ ಬಾಯಲ್ಲಿ ಬದಲಾಯಿಸ್ಕೊಳ್ಬೇಕು. 38 ವರ್ಷ ಆಯ್ತು ದಾಸತ್ವದಲ್ಲಿದ್ದಾನೆ. ಆದರೆ ದೇವರು ಕರುಣಾಮಯನು. ಹೋಗೋಣ ಯೋಹಾನ 5ಕ್ಕೆ. ದೇವರ ದಾಸತ್ವದಲ್ಲಿ ಅಂದರೆ ಏನು? ಈಗ ಯಹೂದ್ಯರು ಅಷ್ಟು ದಾಸತ್ವದಲ್ಲಿದ್ದರೂ ಕೂಡ ದೇವರು ಕರುಣಾಮಯನು. ಇದೆಲ್ಲ ರೋಮನ್ಸ್ ನಾವು ಹೋಗೋಣ, ದೇವ್ರ ಚಿತ್ತ ಆದರೆ, ದೇವ್ರ ಬದುಕಿಗೆ ತಡೆ ಆಗೋದೇ ಆದರೆ ಬರೆದ ಪುಸ್ತಕ ಎಲ್ಲ ನಾವು ಧ್ಯಾನ ಮಾಡೋಣ. ಅಷ್ಟೊತ್ತಿನ ಎಲ್ಲ ಬೆಳೆದಿರ್ತಾರೆ ಚೆನ್ನಾಗಿ. ಆಮೇಲೆ ಬರ್ತಾ ಇಲ್ಲ, ಗೊತ್ತಿಲ್ಲ ಪಾಸ್ಟರ್, ಚರ್ಚೆ ಇರ್ತೀವಿಲ್ಲ. ವಿಶ್ವಾಸದಲ್ಲಿ ನಿಂತ್ಕೊಳ್ಳಿ ಯೇಸುವಿನ ನಾಮದಲ್ಲಿ. ಇನ್ನೂ ಬಹಳ ಕಲಿಯೋದಿದೆ ನಾವು. ಸುವಾರ್ತೆ ಪುಸ್ತಕಗಳೆಲ್ಲ ದೇವ್ರು ಯಾರು, ಎಫೀಸಲ್ಲಿ ಅದೆಲ್ಲ ಈ ಪತ್ರಗಳಿದೆ ನೋಡಿ, ಇದೆಲ್ಲ ದೇವ್ರು ನಮಗೆ ಏನು ಮಾಡಿದಂತ ನಾವು ತಿಳ್ಕೊಳ್ಬೇಕು. ಎಲ್ಲ ನಾವು ಮಿಕ್ಚರ್ ಮಾಡ್ತೀವಿ, ನಾವು ಅದು ತಿಂದು ಇದು ತಿಂದು ಅದಕ್ಕೆ ಯಾವುದ್ರೊಳಗೆ ಕೆಲಸ ಮಾಡ್ತಾ ಇಲ್ಲ. ಫಸ್ಟ್ ಅವ್ರು ಯಾರನ್ನು ತಿಳ್ಕೊಂಡ್ರೆ, ಅವ್ರು ಏನು ಮಾಡಿದಂತ ತಿಳ್ಕೊಂಡ್ರೆ ನೀವು ಅದನ್ನು ಹೊಂದ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಸುವಾರ್ತೆಗಳೆಲ್ಲ ಏನು? ಸುವಾರ್ತೆಗಳು ಅವ್ರು ಯಾರು ಅಂತ ತಿಳ್ಕೊಳ್ಳೋದೇನೆ. ಪತ್ರಗಳು ಏನು? ಅವ್ರು ನಮಗಾಗಿ ಏನು ಮಾಡಿದ್ದಾರೆ ಅಂತ. ಪ್ರಕಟಣೆ ಪುಸ್ತಕ ಏನು? ನನಗೆ ದೇವ್ರು ಕೊಡುವ ಸನ್ಮಾನ ಏನು? ಭಯಗಳಲ್ಲ. ನಾನು ಮಾಡೋ ಒಂದೊಂದು ಕ್ರಿಯೆಗಳಿಗೆ ಸನ್ಮಾನ ಈ ಜಗತ್ತಲ್ಲಿಯೂ ಬರುವ ಜಗತ್ತು ದೇವ್ರು ಕೊಟ್ಟೇ ಕೊಡ್ತಾರೆ. ನಿಮ್ಮ ಎಂಡು ಇಲ್ಲೇ ತೋರಿಸ್ಬಿಡ್ತಾರೆ ದೇವರು. ಪರಲೋಕ ಹೋಗ್ತಾರಲ್ಲ ಅಂತ ಇಲ್ಲೇ ನೋಡ್ಬಿಡ್ತಾರೆ ನೀವು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಬನ್ನಿ ಯೋಹಾನ ಹಾಗೆ 5ಕ್ಕೆ ಬನ್ನಿ. ಅಲ್ಲಿ 38 ವರ್ಷದಿಂದ ಅವನು ಬಿದ್ದಿರುವುದನ್ನು ಯೇಸು, ನಮ್ಮ ದೇವರು ಕಾಣುವ ದೇವರು, ಕಂಡು ಕಾಣದೇ ಹೋಗುವನಲ್ಲ. ಅದಕ್ಕೆ ಹೇಳಿಲ್ವಾ, ದಾಸತ್ವದಲ್ಲಿದ್ದರೂ ದಾಸತ್ವದಲ್ಲಿ ದೇವರು ನಮ್ಮನ್ನು ಕೈ ಬಿಡೋದೇ ಇಲ್ಲ, ನಮ್ಮನ್ನು ಕಾಣುವ ದೇವರು. ಅದಕ್ಕೆ ಯೋಹಾನನ ವೈಶಿಷ್ಟ್ಯತೆ ಏನು ಗೊತ್ತಾ? ಪುಸ್ತಕದಲ್ಲಿ ಕಂಡು ಅಂತ ಬರೆದಿದೆ ನೋಡಿ. ಯೋಹಾನ ಹತ್ರಲ್ಲಿ ನೋಡುವಾಗ ಗಾಡ್ ಸಾ ದ ಮಲ್ಟಿಟ್ಯೂಡ್ಸ್, ಅಂದರೆ ದೇವರು ದೊಡ್ಡ ಗುಂಪನ್ನು ಕಂಡು, ಬರೀ ಗುಂಪನ್ನು ಕಾಣುವ ದೇವರು ಮಾತ್ರ ಅಲ್ಲ, ವೈಯಕ್ತಿಕವಾಗಿ ಒಂದೊಂದು ವ್ಯಕ್ತಿಗಳನ್ನು ಕಾಣುವ ದೇವರು. ಬರೀ ಗುಂಪು ನೋಡೋದಲ್ಲ ದೇವರು. ಯಾರು ನೋಡ್ತಾರೆ? ಆ ವ್ಯಕ್ತಿಯನ್ನು, ನಿಮ್ಮನ್ನು ಗೊತ್ತು ದೇವರು, ನಿಮ್ಮ ವೈಯಕ್ತಿತ್ವ ದೇವ್ರು ಗೊತ್ತು. ನಿಮ್ಮನ್ನು ಕಂಡು ಅದೇ ಈಗಾಗಿದೆ ಎಂದು, ಈಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ನಾವು ಎಷ್ಟು ಕಷ್ಟಪಡ್ತಿದ್ದೇವ್ರೆ. ಅದಕ್ಕೆ ಪ್ರೇಯರ್ ಏನು? ಪ್ರೇಯರ್ ಎಲ್ಲ ಬರೀ ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ. ಅದಕ್ಕೆ ಸಭೆಯಲ್ಲಿ ಕೂಡ ಸಾಕ್ಷಿ ಹೇಳಕ್ಕೆ ಬಿಟ್ಬಿಟ್ರೆ ಪೂರ ಎಕ್ಸ್ಪ್ಲನೇಷನ್ನೇ.
ಎಲ್ಲಿಂದ ಬಂದೆ, ಎಲ್ಲಿ ಹೋದೆ, ಚರ್ಚಿಗೆ ಬಂದಿದ್ನ, ಚರ್ಚಿಂದ ಮನೆಗೆ ಹೋದ್ನ, ಅಲ್ಲಿ ಊಟ ಮಾಡಿದ್ನ, ಊಟ ತಿಂತಾ ಇದ್ದೆ, ಆಮೇಲೆ ಏನಾಯಿತು, ಅಲ್ಲೊಂದು ಇಲಿ ಓಡ್ತಿತ್ತು, ಅದು ನಾನು ಪ್ರಾರ್ಥನೆ ಮಾಡಿದೆ, ಅವತ್ತು ಇಲಿ ಬರಲೇ ಇಲ್ಲ. ಇಷ್ಟು ಹೇಳೋಕೆ ಒಂದು ಅರ್ಧ ಅವರು. ಅದಕ್ಕೆ ನಮ್ಮ ಸಭೆಯಲ್ಲಿ ಸಾಕ್ಷಿನೇ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಈ ಸ್ಟೋರಿಗಳೆಲ್ಲ ಕೇಳಿ ಕೇಳಿ, ಯಾಕಂದರೆ ಏನಮ್ಮ, ಅದಕ್ಕೆ ನಾವೇ ಕೇಳಿ ಏನಮ್ಮ ಆಯಿತು, ನಾವೇ ಕೇಳಿ ನಾವೇ ಹೇಳ್ಬಿಡ್ತೀವಿ. ಯಾಕಂದರೆ ಟೈಮ್ ಫುಲ್ ಎಳೆದು ಬಿಡ್ತಾರೆ. ಏನಾಯಿತು ಅದು ಹೇಳಲ್ಲ. ಅರ್ಥ ಆಗ್ತಿದೆಯಾ? ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ. ನಮ್ಮ ದೇವರು ಡೀಟೈಲಾಗಿ ಎಲ್ಲ ತಿಳಿದಿರೋ ದೇವರು. ಅದಕ್ಕೆ ಬರೆದು ನೋಡಿ, ತಿಳಿದು ನಿಮ್ಮ ಸಮಸ್ಯೆ ಅವ್ರಿಗೆ ಗೊತ್ತು. ಎಲ್ಲಡಿ ನನ್ನ ಸಮಸ್ಯೆ ಅವ್ರಿಗೆ ಗೊತ್ತು. ಆಮೇಲೆ ನಿಮ್ಮ ಸಮಸ್ಯೆ ಅವ್ರಿಗೆ ಗೊತ್ತು. ಅವ್ರು ಯಾರು ನೀವು ತಿಳ್ಕೊಳ್ಬೇಕು. ಅದೇ ದೇವ್ರ ವಿಷಯ. ದೇವ್ರಿಗೆ ಇಷ್ಟವಾದ ಏನು ಅವ್ರು ತಿಳ್ಕೊಳ್ಳೋದೇನೆ. ಅವರೆಂಥವರಾಗಿದ್ದಾರೆ? ನನ್ನನ್ನು ಕಾಣುವ ದೇವರು, ನನ್ನನ್ನು ಬಲ್ಲಾತನು, ಆತನು ಕರುಣಾಮಯನು, ಆತನು ದಯಾಸಾಗರನು, ಜೀವವುಳ್ಳ ಕರ್ತನು, ಜೀವಿಸುವ ದೇವರು, ನಮ್ಮನ್ನು ಬಿಡುಗಡೆ ಮಾಡುವ ಕರ್ತನಾಗಿದ್ದಾನೆ. ಆಮೇನ್. ನೋಡಿ, ಆಮೇಲೆ ನೋಡಿ, ಇದು ಈ ವಾಕ್ಯ ಸ್ವಲ್ಪ ನಾವು ಧ್ಯಾನ ಮಾಡಲಿದ್ದೇವೆ. ಸ್ವಲ್ಪ ನೋಡಿ ನಾವು ಪ್ರೇಯರ್ ಮಾಡೋಣ. ಯಾಕಂದರೆ ಈ ಒಂದು ಮಾತು ಅನೇಕರ ಲೈಫ್ನ ಚೇಂಜ್ ಮಾಡುತ್ತೆ. ನೋಡಿ, ತಿಳಿದು, ನೋಡಿ, ಕಂಡು, ತಿಳಿದು, ನಿನಗೆ, ಹೇಳಿ ನನಗೆ, ದೇವ್ರು ಹೇಳ್ತಾರೆ ನಾವು ನೋಡಿ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆಯಾ? ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆ. ಯಾಕೆ ಈ ಪ್ರಶ್ನೆ ಕೇಳಿದ್ರು ಗೊತ್ತಾ? ಇದೇ ಅಧ್ಯಾಯದಲ್ಲಿ 40ನೇ ವಾಕ್ಯ ತಿರ್ಸ್ಕೊಳ್ಳೋಣ. 40ನೇ ವಾಕ್ಯ, ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ. ನೋಡಿ, ದೇವ್ರು ಹೇಳ್ತಿರೋದು ಇಲ್ಲಿ. ಯಾಕಂದ್ರೆ ದೇವ್ರು ಎಲ್ರಿಗೂ ಏನು ಮಾಡಿದ್ದಾರೆ? ಒಂದು ಚಾಯ್ಸ್ ಇದೆ. ಮನಸ್ಸಿದೆಯಾ? ಯಾಕಂದ್ರೆ ದೇವ್ರು ಯಾರನ್ನೂ ಫೋರ್ಸ್ ಮಾಡಲ್ಲ. ಇದು ಫೋರ್ಸ್ ಮಾಡೋ ಮತಗಳಲ್ಲ, ಇದು ಚಾಯ್ಸ್ ಅಷ್ಟೇನೆ. ನಿಮಗೆ ಸುವಾರ್ತೆ ಸಾರಲ್ಪಡುತ್ತೆ. ಇಷ್ಟಪಡ್ತೀರಾ, ಇಷ್ಟಪಡ್ದೇ ಅದು ನಿಮಗೆ ಬಿಟ್ಟಿದ್ದು. ನೀವು ಮನಸ್ಸು ಮಾಡ್ತೀರಾ, ನೀವು ಮನಸ್ಸು ಮಾಡಿದ್ರೆ ನಿಮಗೆ ಬರುತ್ತೆ ಅಷ್ಟೇನೆ. ಯಾಕಂದ್ರೆ ಮನಸ್ಸು ಕೊಡ್ತೀರಾ ಅಂತಲೇ ಕೇಳೋದು. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆಯಾ? ಯಾಕಂದ್ರೆ ನಮ್ಮ ಮನಸ್ಸು ಬಹಳ ಮುಖ್ಯ. ನೀವು ಮನಸ್ಸು ಮಾಡಬೇಕು. ದೇವಚಿತ್ತ ಏನಿದೆ ಅದೇ ಆಗಲಿ. ದೇವಚಿತ್ತ ಆಗಲ್ಲ. ನೀವು ದೇವಚಿತ್ತನ ಇಷ್ಟಪಡಬೇಕು. ನೀವು ಮನಸ್ಸು ಮಾಡಬೇಕು. ನಾನು ರಾತ್ರಿ ಮಲ್ಕೊಳ್ತೀನಿ, ದೇವಚಿತ್ತದ ಬೆಳಗ್ಗೆ ಸಭೆಗೆ ಹೋಗ್ತೀನಿ. ಆಮೇಲೆ ನೀವು ಬರಲ್ಲ. ಮನಸ್ಸು ಮಾಡಬೇಕು, ರೆಡಿ ಮಾಡಬೇಕು. ಇಲ್ಲೆಲ್ಲ ನಾಳೆ ಚರ್ಚಿಗೆ ಹೋಗ್ಬೇಕು, ನಾನು ಸ್ವಲ್ಪ ರೆಡಿ ಮಾಡ್ಕೊಳ್ತೀನಿ. ಮನಸ್ಸು ನೋಡಿ. ಸ್ವಲ್ಪ ವಾಕ್ಯಗಳು ಓದೋಣ. ಕೀರ್ತನೆಗಳು 62, 1-2 ಓದಿ ಬೇಗ. ಕೀರ್ತನೆ 62. ನನ್ನ ಮನಸ್ಸು ದೇವರನ್ನು ನಂಬಿ. ನೋಡಿದ್ರ, ಇದು ನೀವೇ ಡಿಸೈಡ್ ಮಾಡಬೇಕು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಪ್ರೇಯರ್ ಮಾಡೋದಾ ಮಾಡದೇ ಇರೋದಾ ಅದು ನೀವು ಇಷ್ಟಪಡಬೇಕು. ಪ್ರಾರ್ಥಿಸಲು ಮನಸ್ಸು ಮಾಡಬೇಕು ನೀವೇನೆ. ಚರ್ಚೆ ಬರೋದು ಯಾರು ಮನಸ್ಸು ಮಾಡಬೇಕು? ಮನಸ್ಸೇ ಇಲ್ಲ ಬ್ರದರ್, ನಿಮ್ಗೆ ಇಷ್ಟ ಇಲ್ಲ ಬ್ರದರ್. ಮನಸ್ಸಿಲ್ಲ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂತ. ಮನಸ್ಸು ಮಾಡಿ ನೋಡಿ. ಏನು ಹೇಳ್ತಿದ್ದ ದಾವೀದ ಹೇಳ್ತಾ ನೋಡಿ, ನನ್ನ ಮನಸ್ಸು ದೇವರನ್ನೇ ನಂಬಿರುತ್ತೆ. ಡಿಸಿಷನ್ ಹೇಳಿ, ಡಿಸಿಷನ್ ತೀರ್ಮಾನಿಸ್ಬೇಕು, ಮನಸ್ಸು ಮಾಡಬೇಕು. ಇವತ್ತು ಕೆಲಸ ಮಾಡೋಕೆ ನನ್ನ ಮನಸ್ಸೇ ಇಲ್ಲ, ಮನಸ್ಸು ಮಾಡಿ ಮಾಡ್ತಾರೆ ನೋಡಿ. ಆಗ ಎಲ್ಲಿಂದ ಬಂದು ಮನಸ್ಸು? ಕೆಲ್ಸಕ್ಕೆ ಹೋದಾಗ ಯಾವತ್ತಾದರೂ ಕೆಲಸ ಮಾಡೋಕೆ ಮನಸ್ಸೇ ಇಲ್ಲ ಅಂತ ಹೇಳಿದ್ದೀರಾ? ಹೇಳಿದೀವಿ ನಾವು? ಬೆಳಗ್ಗೆ ಬಿಸಿ ನಾಮದಲ್ಲಿ ಮನಸ್ಸಿಲ್ಲ ಅಂದ್ರೂ ಮನಸ್ಸು ಮಾಡಲೇಬೇಕು. ಈಗ ಕೊರೋನಾಗೆ ಇಂಜೆಕ್ಷನ್ ಹಾಕಬೇಕು ಅಂತಂದು ನನಗೆ ಮನಸ್ಸೇ ಇಲ್ಲ ಅಂತಂದ್ರೂ ಮನಸ್ಸು ಮಾಡ್ಕೊಂಡು ಹೋದ್ರ? ಅನೇಕ ಸೇವಕರು ಹೋದ್ರ? ನಾವೆಲ್ಲ ಇಂಜೆಕ್ಷನ್ ಹಾಕಲ್ಲ, ನಾವು ಸೇವಕರು ನಿಂತ್ಕೊಂಡ್ರ? ಯಾಕಂದ್ರೆ ಮನಸ್ಸು ಮಾಡಬೇಕು, ಮನಸ್ಸು ಮಾಡಲೇಬೇಕು. ಅರ್ಥ ಆಗ್ತಿದೆ? ಅರ್ಥ ಆಗಿಲ್ವಾ? ಅದಕ್ಕೆ ನೋಡಿ, ಪಿಲಾತನು ಕೈ ತೊಳ್ಕೊಂಡ. ಯಾಕಂದ್ರೆ ಅವನಿಗೆ ಮನಸ್ಸಿಲ್ಲ. ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅವನಿಗೆ ಮನಸ್ಸಿಲ್ಲ. ಅದಕ್ಕೆ ಹೋದ ವಾರ ಹೇಳಿದೆ, ಏರೋದನು ಯಾಕೆ ಯೇಸು ಸ್ವಾಮಿ ಅಷ್ಟು ಏರೋದು ಕೇಳ್ತಾನೆ, ನೀವು ಅದ್ಭುತ ಮಾಡು. ಯಾಕಂದರೆ ಅವ್ನು ಬೇರೆ ಕೇಳ್ತಿರೋದೇನು, ಅವ್ನು ಬದಲಾಗಲ್ಲ, ಅವ್ನು ಚೇಂಜ್ ಆಗಲ್ಲ. ಅದಕ್ಕೆ ಅನೇಕರು ನೀವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಅವರಿಗೆ ಮನಸ್ಸಿಲ್ಲ.
ಅದಕ್ಕೆ ಆಮೀನ್ ಯೇಸ್ವಾಮಿ 4 ಆಮೀನ್ ನೆಲದ ಬಗ್ಗೆ ಸಾಂಬ ಹೇಳ್ತಾರಲ್ವಾ, ಅದು ಹೃದಯದ ಬಗ್ಗೆ, ಮನುಷ್ಯರ ಬಗ್ಗೆ. ಈ ಜಗತ್ತಲ್ಲಿಯೂ ಸಭೆಯಲ್ಲಿ ಕೂಡ 4 ಥರ ಜನ ನೋಡ್ಬೋದು ನೀವು. ಏನು? ಕೇರ್ಲೆಸ್. ಒಂದೇನು? ವಾಕ್ಯ ಹಾಕ್ತೀವಿ, ಮನಸ್ಸಿಲ್ಲದ ಕಾರಣ. ಈಗ ಬಂದರು ಆಗ ಹೋದ್ರು, ಯಾಕಂದ್ರೆ ಅವ್ರಿಗೇನಿಲ್ಲ, ಇಂಟ್ರೆಸ್ಟ್ ಇಲ್ಲ. ಬೇಡಪ್ಪ ನಮ್ಗೆ ಹೇಳ್ಬೇಡಪ್ಪ ಇದೆಲ್ಲ. ಆಮೀನ್ ದೇವರಿಗೆ ಕಾಯಿಲೆ ಕೊಟ್ಟು ನೀನು ನನಗೆ ಹೇಳ್ತೀಯ ಬರಲ್ಲ ಅಂತ ಅವನಿಗೊಂದು ಕಾಯಿಲೆ. ದೇವರ ಕರುಣಾಮಯನು. ಮನಸ್ಸುಂಟಾ ನಿನಗೆ? ಸ್ವಸ್ಥವಾಗಲಿಕ್ಕೆ ಮನಸ್ಸಿದೆಯಾ? ಬೀಡಾಗೋದಕ್ಕೆ ಮನಸ್ಸಿದೆಯಾ? ಹಾಗೆ ಇನ್ನೊಂದು ವಾಕ್ಯ ಓದ ನೋಡಿ, ಎಷ್ಟು ಚೆನ್ನಾಗಿದೆ. ಅದೇ ಕೀರ್ತನೆಯಲ್ಲಿ ಒಂದು ನಿಮಿಷ ಕೀರ್ತನೆಗಳು. ಥ್ಯಾಂಕ್ ಯು ಜೀಸಸ್. ಕೀರ್ತನೆ 66:18 ಓದಿ. ಕೀರ್ತನೆ 66:18 ಓದಿ, ಬೇಗ ಓದಬೇಕು. ನೋಡ್ದ, ನಾನು ಕೆಟ್ಟತನದ ಮೇಲೆ, ನೋಡ್ದ ನಿಮ್ಮ ಮನಸ್ಸೆಲ್ಲಿಟ್ಟಿದೆ. ನಾನು ಒಂದು ವೇಳೆ ನನ್ನ ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದರೆ ಸ್ವಾಮಿಯು ನನ್ನ ವಿಜ್ಞಾಪನೆ ಕೇಳುತ್ತಿರಲಿಲ್ಲ. ಆದ ದಾವೀದು ತನ್ನ ಮನಸ್ಸೆಲ್ಲಿಟ್ಟಿದ್ದಾನೆ? ಈಗ ದೇವರಲ್ಲಿಟ್ಟಿದ್ದಾನೆ. ಆಗ ನಿಮ್ಮ ಮನಸ್ಸು, ಅದಕ್ಕೆ ಚಾಯ್ಸ್. ನನಗೂ ನಿಮಗೆ ಚಾಯ್ಸ್ ಇದೆ. ನರಕಕ್ಕೆ ಹೋಗೋದು ಪರಲೋಕಕ್ಕೆ ಹೋಗೋದು ಕೈಯಲ್ಲಿಲ್ಲ. ಯಾರ ಕೈಲಿಲ್ಲ? ದೇವ್ರ ಕೈಲಿಲ್ಲ. ನಿಮ್ಮ ಮನಸ್ಸು, ನಿಮ್ಮ ಅಭಿವೃದ್ಧಿ, ನೀವು ಸೋಲು, ನಿಮ್ಮ ಜಯ ದೇವ್ರ ಕೈಲಿಲ್ಲ. ನೀವು ನಿಮ್ಮ ಮನಸ್ಸು, ನಾನು ಜಯಿಸ್ಬೇಕಂದ್ರೆ ನೀವು ಮನಸ್ಸು ಮಾಡೋದಾದರೆ ಜಯಿಸೋದಕ್ಕೆ ಭಾಗದೇವ್ ತೋರಿಸ್ತಾರೆ. 25:1 ಓದಿ. ಹಾಗೆ ಕೀರ್ತನೆ 25:1. ಕೀರ್ತನೆ 25:1. ನಿನ್ನಲ್ಲಿ ಮನಸ್ಸಿಟ್ಟಿದೆ. ಈ ಪ್ರೇಯರ್ಲ ಮಾಡಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣನೇ. ದೇವರೇ ನಿನ್ನನ್ನೇ ನಂಬಿ, ಆಮೇಲೆ ನನ್ನ ಮನಸ್ಸು ನಿನ್ನನ್ನೇ ನಂಬಿದೆ ಸ್ವಾಮಿ, ನಾನು ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ಆಮೇಲೆ ಯಾಕಂದ್ರೆ ಇದೆಲ್ಲ ಭಾಳ ಶ್ರೇಷ್ಠ. ಈಗ ನೋಡಿ ಮತ್ತಾಯ 8:2 ಬನ್ನಿ. ಮತ್ತಾಯ 8:2. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಯಾರಿಗೆ? ದೇವ್ರ ಮನಸ್ಸಿದೆಯಾ ಇಲ್ವಾ? ನನಗೆ ಮನಸ್ಸಿದೆಯಪ್ಪ, ನಿನಗೆ ಮನಸ್ಸಿದೆಯಾ? ದೇವ್ರ ಗುಣ ನೋಡಿ. ಈ ದೇವ್ರನ್ನೇ ಕೇಳ್ತಿದ್ದೇನೆ ಅಂತ, ನಿಮಗೆ ಮನಸ್ಸಿದೆಯಾ? ಅನೇಕರು ಪ್ರಾರ್ಥನೆ ಗೊತ್ತಾ, ದೇವ್ರ ಚಿತ್ತ ನಾವು ಅಭಿವೃದ್ಧಿ ಆಗ್ಬೇಕು ಬದರ್, ದೇವ್ರ ಚಿತ್ತ ಅಭಿವೃದ್ಧಿ ಆಗ್ಬೇಕು. ನಿಮಗೆ ಮನಸ್ಸಿದೆಯಾ? ಹಲ್ಲೆಲೂಯಾ. ನಾವು ಮನೆ ಕಟ್ಟೋಣ ಅಂತಿದ್ದೀವಿ, ದೇವ್ರ ಮನಸ್ಸು ಮಾಡಬೇಕು. ದೇವ್ರ ಮನಸ್ಸು ಮಾಡಾಯ್ತು. ಈಗ ನೀವು ಮನಸ್ಸು ಮಾಡಿ ಬನ್ನಿ, ಒಳಗೆ ಪ್ರಮಾಣ ಕಲ್ತ್ಕೊಳ್ಳಿ, ವಾಕ್ಯದಲ್ಲಿ ಬನ್ನಿ, ನೆಲೆಗೊಳ್ಳಿ, ದೇವ್ರ ಮಾರ್ಗ ಕಲ್ತ್ಕೊಳ್ಳಿ. ದೇವ್ರು ಮಾತ್ರ ಮನಸ್ಸು ಮಾಡಿದರೆ, ದೇವ್ರ ಮನಸ್ಸು ಮಾಡಾಯ್ತು. ಅದಕ್ಕೆ ಅವ್ನು ಕೇಳ್ತಾನೆ ನೋಡಿ, ನಿನಗೆ ಮನಸ್ಸಿದ್ದರೆ ನನ್ನ ಶುದ್ಧ ಮಾಡಬಲ್ಲೆ ಅಂದನು. ಅವನು ಕೈ ನೀಟಿ ಅವನನ್ನು ಮುಟ್ಟಿ ನನಗೆ ನೋಡಿ, ಎಷ್ಟು ಒಳ್ಳೆ ದೇವರಲ್ವಾ. ಇವಾಗ ನೀವು ಅಥವಾ ನಾನು ದೇವರಾಗಿದ್ದರೆ ಕುಷ್ಠರೋಗ ತುಂಬ ಸ್ಮೆಲ್ ಜಾಸ್ತಿ, ಅವರು ತುಂಬ ವಾಸನೆ ಜಾಸ್ತಿ. ನಾವೇನು ಮಾಡ್ತಿದ್ವಿ? ತಳ್ಳಿ ದೂರ ನಿಂತ್ಕೋ, ನನಗೆ ಮನಸ್ಸಿದೆ, ಸ್ವಸ್ಥವಾಗು. ಇವಾಗ ಗುಣ ಆದಮೇಲೆ ಬಾಯಿಲಿ ಹಾಗೆ ಹೇಳಿಲ್ಲ, ಮುಟ್ಟಿ ಸೌಖ್ಯ ಮಾಡಿದನು. ಅದೇ ಕ್ರಿಸ್ಟಿಯಾನಿಟಿ ವೈಶಿಷ್ಟ್ಯತೆ ಏನು? ಮುಟ್ಟಿ ಏನು ಮಾಡಿದನು? ಸ್ವಸ್ಥ ಮಾಡಿದನು. ಮುಟ್ಟಿದನು, ಸ್ವಸ್ಥ ಮಾಡಿದನು, ಮುಟ್ಟಿದನಲ್ಲ. ನನಗೆ ಮನಸ್ಸುಂಟು. ಫಸ್ಟ್ ಅವನು ಮುಟ್ಟಿದರು. ಯಾಕೆ? ಫಸ್ಟ್ ಅವನನ್ನು ಅಂಗೀಕರಿಸ್ಕೊಂಡ್ರು. ಹಲ್ಲೆಲೂಯಾ. ನಿಜವಾಗಿ ಬೆಳಕು ಬೀಸ್ತಾ ಇದೆ. ಯಾಕೆ ಕ್ರಿಶ್ಚಿಯನ್ ಅಂದರೆ ನೀವು ಎಲ್ಲದಕ್ಕಿಂತ ಕೀಳು ಜಾತಿ. ಯಾಕೆ ಹೇಳ್ತೀವಿ ಗೊತ್ತಾ? ಯಾಕೆ ಹೇಳ್ತಾರೆ ಅಂತಂದರೆ ನಾವೆಲ್ಲರೂ ಮುಟ್ತೀವಿ, ನಾವೆಲ್ಲರೂ ಮನೆಗೆ ಹೋಗ್ತೀವಿ, ಎಲ್ಲರನ್ನೂ ಪ್ರೀತಿಸ್ತೀವಿ. ಅದಕ್ಕೇನೆ ಸಿಂಪಲ್, ಇಷ್ಟೇ. ಹಲ್ಲೆಲೂಯಾ. ಇಲ್ಲ ನೀವು ಅವ್ರನ್ನ ಸೇರಿಸ್ಕೊಳ್ಬಾರ್ದು, ಇವ್ರನ್ನ ಸೇರಿಸ್ಕೊಳ್ಬಾರ್ದು. ಯಾಕಂದರೆ ಚರ್ಚ್ ಅಂದರೆ ಎಲ್ಲರೂ ಬರಲೇಬೇಕು. ಎಲ್ರಿಗೂ ಒಂದೇ ಚೇರೇನೆ. ಅರ್ಥ ಆಗ್ತಿದೆ? ತಿಳ್ಕೊಬೇಕು, ಬೆಳಕು ಬೀಸ್ಬೇಕು ಯೇಸು ನಾಮದಲ್ಲಿ. ಇಲ್ಲಿ ಆಮೇನ್. ಬಡವ್ರಿಗೂ ಅದೇ ಸ್ಥಾನನೇ, ಶ್ರೀಮಂತರಿಗೂ ಅದೇ ಸ್ಥಾನನೇ. ದೇವ್ರನ್ನ ಎಲ್ಲರನ್ನ ಏನು ಮಾಡ್ತಾರೆ? ಒಂದೇ ಸರಿ ಸಮಗೆ ಪ್ರೀತಿಸುವ ದೇವರು. ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಬೇಕು. ಈಗ ದೇವರು ಬಂದು ಒಂದು ವೇಳೆ ಇವತ್ತು ಕರ್ನಾಟಕ ಗೌರ್ಮೆಂಟ್ ಬಂದು, ಸೆಂಟ್ರಲ್ ಗೌರ್ಮೆಂಟ್ ಬಂದು ಒಂದೊಂದು ಜಾತಿಗೆ ಒಂದೊಂದು ಬಸ್ ಇಟ್ಟರೆ ಇವತ್ತು ಬಸ್ ಎಷ್ಟು ಬೇಕಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. 10 ಬಿಡು, ಆಮೇಲೆ ಬಸ್ಸಲ್ಲಿ ಯಾರು ಬೇಕಾದ ಹತ್ತಿ ಹೋಗಿ ಅಷ್ಟೇ. ಆ ಜಾತಿ ಒಂದು ಹತ್ಬಿಟ್ಟ, ನಾನು ಹತ್ತಲ್ಲ ಅಂತ ಯಾರು ಏನು ಮಾಡೋಕ್ಕಾಗಲ್ಲ.
ಗೌರ್ಮೆಂಟ್ ಹಿಂಗೆ ಯೋಚನೆ ಮಾಡ್ತಾರೆ, ದೇವ್ರು ಹೆಂಗೆ ಯೋಚನೆ ಮಾಡಿ ಸ್ವಲ್ಪ ಯೋಚನೆ ಮಾಡಿ. ದೇವ್ರ ಜಾತಿಗಳು ಉಂಟು ಮಾಡಿಲ್ಲ, ಮನುಷ್ಯ ಜಾತಿ ಮಾಡಿದ್ದು. ಸ್ವಲ್ಪ ಇದೆಲ್ಲ ಒಳಗೆ ಹೋಗ್ಬೇಕು ಯೇಸು ನಾಮದಲ್ಲಿ. ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವಾಗ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ, ಜೈನ್ ಹಾಸ್ಪಿಟ್ಲು, ಆ ಹಾಸ್ಪಿಟ್ಲ್, ಈ ಹಾಸ್ಪಿಟ್ಲ್ ಅಂತ. ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡಿ ಎಲ್ಲರೂ ಬರಬೇಕು ಅಲ್ಲಿಗೇನೆ. ಹಾಗಾದ್ರೆ ಚರ್ಚಲ್ಲಿ ಇಲ್ಲಿ ಬಂದು ಯಾವ ಜಾತಿಗೆ ಇಲ್ಲ, ಇಲ್ಲಿ ಮನುಷ್ಯನಿಗೆ ವ್ಯಾಲ್ಯೂ ಇಲ್ಲಿ. ಅದಕ್ಕೆ ಯಾಕೆ ಕ್ರಿಶ್ಚಿಯಾನಿಟಿ ಅಂತಂದ್ರೆ ಅನೇಕರಿಗೆ ಯಾಕೆ ಕೋಪ ಅಂತಂದರೆ ಇಲ್ಲಿ ಏನು ಎಲ್ಲರೂ ನಾವು ಪ್ರೀತಿಸ್ತೀವಿ. ಯಾಕಂದ್ರೆ ಇಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು, ಕುಷ್ಠರೋಗಿಯನ್ನು ಮುಟ್ಟಿ ಸ್ವಸ್ಥ ಮಾಡಿದನು. ಹಾಗಾದ್ರೆ ಈ ದೇವರು ಎಷ್ಟು ಶ್ರೇಷ್ಠವಾದರಲ್ವಾ. ಅದಕ್ಕೆ ಯೋಹಾನ 5 ಇಲ್ಲಿ ಏನು ನೋಡ್ಬೇಕು ಗೊತ್ತಾ, ಈ ದೇವರು ಎಷ್ಟು ಕರುಣೆ ಉಳ್ಳು. ಅದಕ್ಕೆ ಚಾಯ್ಸ್, ಅದಕ್ಕೆ ನಿಮಗೆ ಮನಸ್ಸಿದೆಯಾ, ಅದಕ್ಕೆ ದೇವರುಗಳೆಲ್ಲೂ ಹೆಸರು ಬರೆದಿಲ್ಲ, ಆಕಾಶದಲ್ಲಿ ಬರೆದಿಲ್ಲ, ಹಣ್ಣಲ್ಲಿ ಬರೆದಿಲ್ಲ. ನೀವು ಮನಸ್ಸು ಮಾಡಬೇಕು, ನೀವು ಹುಡುಕಬೇಕು. ಒಂದು ಬಟ್ಟೆನ ನಾವು ಆರಿಸ್ಕೊಳ್ತೀವಿ, ಹೇರ್ ಸ್ಟೈಲ್ ಆರಿಸ್ಕೊಳ್ತೀವಿ, ಒಂದು ಊರು ಆರಿಸ್ಕೊಳ್ತೀವಿ, ಎಜುಕೇಷನ್ ಆರಿಸ್ಕೊಳ್ತೀವಿ, ಮದುವೆ ಕೂಡ ಗಂಡು ಹೆಣ್ಣನ್ನ ಫೇಸ್ಬುಕ್ಕಲ್ಲಿ ನೋಡಿ ಆರಿಸ್ಕೊಂಡಿದ್ವಿ, ಎಲ್ಲನೂ ಆರಿಸ್ಕೊಂಡ್ವಿ. ಹಾಗೇನೆ ನಿಮ್ಮ ಆತ್ಮಗಳಿಗೆ ದೇವರನ್ನ ನೀವೇನೇ ಆರಿಸ್ಕೊಳ್ಬೇಕು. ಅದಕ್ಕೆ ಚಾಯ್ಸ್ ಎಲ್ಲ ಬರುತ್ತೆ ನಿಮ್ಮ ಜೀವನದಲ್ಲಿ. ನೀವು ಮನಸ್ಸು ಮಾಡಿ, ನೀವು ಇಷ್ಟಪಟ್ಟು, ನೀವು ಅಂಗೀಕರಿಸಿಕೊಂಡರೆ ಆತ ನಿಮ್ಮನ್ನು ಸ್ವೀಕರಿಸುವನು. ಅದಕ್ಕೆ ಇಲ್ಲಿ ಯೋಹಾನಲ್ಲಿ ದೇವ್ರು ಹೇಳ್ತಿದ್ದಾರೆ, ನನಗೆ ಅದನ್ನು ಓದಿ ಮುಗಿಸೋಣ ಇವತ್ತು. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ಯಾಕಂದರೆ ನೀರಂತಂದ್ರೇನು ಪಾರಂಪರ್ಯ, ನೀರಂದ್ರೇನು ನ್ಯಾಯ ಪ್ರಮಾಣ, ಎಲ್ಲ ನೀರನ್ನ ನೋಡ್ಕೊಂಡಿದ್ದಾರೆ. ಅಲ್ಲಿ ಒಂದು ವ್ಯಕ್ತಿ ಬಂದಿದ್ದಾರೆ, ಯಾರು ನೋಡ್ತಾ ಇಲ್ಲ, ಎಲ್ಲ ಪಾರಂಪರ್ಯ ನೋಡ್ತಾ ಇದ್ದಾರೆ. ಅಲ್ಲೊಬ್ಬ ವ್ಯಕ್ತಿ ಬಂದು ನಿಂತಿದ್ದಾರೆ, ಎಲ್ಲ ಪಾರಂಪರ್ಯ ನೋಡಿದ್ರೆ ಈ ವ್ಯಕ್ತಿ ಯಾರು ನೋಡ್ತಿದ್ದಾನೆ, ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನೋಡಿ, ಅವ್ನು ಕಂಪ್ಲೇಂಟೇ ಮಾಡ್ತಿರೋದಿಲ್ಲ, ಅವ್ನು ಪ್ರೇಯರ್ ಮಾಡಲಿಲ್ಲ, ಇಲ್ಲಿ ಯಾವ ನಂಬಿಕೆ ಇಲ್ಲ. ಕರುಣೆ ಅದನ್ನೇ ಮಾಡುತ್ತದೆ. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು, ಅಷ್ಟೇ. ನೋಡಿದ್ರ ದೇವ್ರ ಮಾತು ಏನಿದೆ ಎಸೆಕಿಯೇಲ್ 2:2 ಹೇಳುತ್ತೆ, ದೇವರು ಮಾತಾಡಿದರೆ ಪವಿತ್ರಾತ್ಮನು ಶಕ್ತಿಯನ್ನು ನೀಡುವನು. ಹಲ್ಲೆಲೂಯ. ಆಗ ದೇವ್ರು ನಿಮ್ಮೊಂದಿಗೆ ಮಾತಾಡಿದ್ರೆ, ದೇವ್ರು ಮಾತಾಡ್ಬಿಟ್ಟು ದೇವರು ಮಾತಾಡಿದ್ರೆ ಮಾಡೋ ಶಕ್ತಿ ಕೊಡ್ತಾರೆ. ಎಷ್ಟು ಜನ ಬೆಳಗ್ಗೆ ಬಿಸ್ತಾ ನಂಗೆ ಗೊತ್ತಿಲ್ಲ, ಟೈಮ್ ಆಯ್ತಲ್ಲ, ನಿಂತ್ಕೊಳ್ಳೋಣ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಮಾಡೋಣ. ಚೆನ್ನಾಗಿತ್ತಾ? ಏನೋ ಕಲಿತಾ ಇದ್ದೀರಾ? ಕಾಣುವ ದೇವರು ಎಲ್ಲ ಗೊತ್ತು ದೇವರಿಗೆ. ಯಾವಾಗ ಕಣ್ಣು ತೆರಿತಾರೋ ದೇವ್ರು ಕಣ್ಣು ತೆರೆದಾಯ್ತು. ಈಗ ನೀವು ಕಣ್ಣು ತೆರಿಬೇಕು. ಈಗ ದೇವ್ರು ಎಷ್ಟು ಸಿಂಪಲಾಗಿ ಹೇಳ್ಬಿಟ್ರು ನೋಡಿ, ನಿನಗೆ ಮನಸ್ಸುಂಟಾ, ಅಷ್ಟೇ. ಆದ್ರೆ ಅವ್ನ ಕಂಪ್ಲೇಂಟೇ ಏನು, ಆ್ಯಕ್ಚುಲಿ ಮನಸ್ಸಿದೆ ಅವನಿಗೆ, ಅದಕ್ಕೆ ಅವ್ನಿಗೆ ಹೇಳ್ತಿರೋದು. ಆದರೆ ಇಲ್ಲ 40ನೇ ವಾಕ್ಯದ ನೋಡುವಾಗ ಎಷ್ಟೋ ಜನಕ್ಕೆ ಮನಸ್ಸಿಲ್ಲ. ಪಿಲಾತ ಏನು ಮಾಡ್ದ, ಕೈನ ಎಷ್ಟೋ ಜನ ತೊಳೆದ್ಬಿಟ್ರು ಕೈನ. ಅದು ನಮ್ಮ ದೇವರು ಕರುಣಾಮಯನು. ನೀವೆಲ್ಲ ಮನಸ್ಸು ಮಾಡಿದ್ದೀರಾ? ಹಾಗಾದ್ರೆ ಎಷ್ಟು ಜನ ನೀವು ಮನಸ್ಸು ಮಾಡಿ, ಇದು ನಿಮ್ಮಿಷ್ಟ, ಇದು ಯಾರೋ ಬಲವಂತ ಮಾಡಿದಕ್ಕಲ್ಲ. ಇಂಥ ಕರುಣಾಮಯನು ಮನುಷ್ಯನ ಹುಡುಕಿಕೊಂಡು ಬಂದು ಮನುಷ್ಯನಿಗೆ ಮಾಡಿದ ಕಾರ್ಯಗಳನ್ನು ನೋಡಿಲಿ. ಸೃಷ್ಟಿಕರ್ತನೆಂಬುದನ್ನು ನೋಡ್ಬೋದು ಇಲ್ಲಿ. ಆತನು ಹೇಗೆ ಬರಿದಾದುದನ್ನು ಬೆಳಕುಂಟಾಗಲಿ ಅನ್ನುವಾಗ ಬೆಳಕು ಹೇಗೆ ಆಯಿತೋ ಹಾಗೆ 38 ವರ್ಷದಿಂದ ಮಲಗಿರುವನ ಒಂದೇ ಒಂದು ಮಾತು ಅವನನ್ನು ಎದ್ದು ನಿಲ್ಲಿಸಿತು. ಯೇಸುವಿನ ನಾಮದಲ್ಲಿ ಎಷ್ಟೋ ವರ್ಷಗಳು ನಿಮ್ಮ ಜೀವನದಲ್ಲಿ ಎದ್ದೇಳಕ್ಕೆ ಆಗದ ಪರಿಸ್ಥಿತಿಗಳು ಇರ್ಬೋದು. ಎಷ್ಟೋ ಜನ ಎಷ್ಟೋ ವರ್ಷಗಳಾದರೂ ಕೂಡ ಒಂದು ಜಮೀನು ತಗೊಳಕ್ಕಾಗದೆ, ಒಂದು ಜಾಗ ತಗೊಳಕ್ಕಾಗದೆ, ಮದುವೆ ಕಾರ್ಯಗಳಿಗೆ ಯಾವುದೊಂದು ಸೇರದೆ ಎಷ್ಟೋ ವರ್ಷಗಳು ಕಟ್ಟಲ್ಪಟ್ಟಿರ್ತೀವಿ. ಆದ ದೇವರ ಒಂದೇ ಒಂದು ಮಾತು ಅದು ಸಡನ್ ಆಗಿ ಎದ್ದು ನಿಲ್ಲಿಸುವ ಹಾಗೆ ಮಾಡುವಂಥದ್ದಾಗಿದೆ. ಏಕೆಂದರೆ ದೇವರ ಮಾತಲ್ಲಿ ಜೀವ ಇದೆ. ಕರ್ತನೇ ನಿಮಗೆ ಸ್ತೋತ್ರ ರಾಜ್ಯ. ಆಗ ನಿಮಗೆ ಮನಸ್ಸಿದೆಯಾ? ನೀವು ಜಯ ಹೊಂದಬೇಕು, ದೇವರ ಮನಸ್ಸಿದೆ. ನೀವು ಅಭಿವೃದ್ಧಿ ಆಗಬೇಕೆಂಬುದು ದೇವರ ಮನಸ್ಸು. ನೀವು ಆರೋಗ್ಯವಾಗಿರ್ಬೇಕೆಂಬುದು ದೇವರು ಮನಸ್ಸು ಮಾಡಿದ್ದಾನೆ. ನೀವು ದೀರ್ಘಾಯುಷ್ಯಾಗಿರ್ಬೇಕೆಂಬುದನ್ನು ಮನಸ್ಸು ಮಾಡಿದ್ದಾರೆ. ಹಾಗಾದರೆ ನೀವು ನಿಮ್ಮ ಮನಸ್ಸನ್ನು ನೀವು ಕೊಡಬೇಕು, ನೀವು ಇಷ್ಟಪಡಬೇಕು.
ತಂದೆಯೇ ನಿಮಗೆ ಸ್ತೋತ್ರ. ಮೋಶೆ ಹೇಳ್ತಾನೆ, ಈಗೋ ನಿನ್ನ ಮುಂದೆ ಧರ್ಮೋಪದೇಶಕಾಂಡ 30:19 ಜೀವ ಮರಣ ನಿನ್ನ ಮುಂದೆ ಇಟ್ಟಿದ್ದೇನೆ, ಆಶೀರ್ವಾದ ಶಾಪ ನಿನ್ನ ಮುಂದೆ ಇಟ್ಟಿದ್ದೇನೆ, ನೀನು ನಿನ್ನ ಸಂತತಿ ಬದುಕಿಕೊಳ್ಳುವಂತೆ ಜೀವವನ್ನೇ ಆರಿಸಿಕೊಳ್ಳಿ. ನೀವೇನೇ ಆರಿಸ್ಕೊಳ್ಬೇಕು, ನೀವೇನೇ ಮನಸ್ಸು ಮಾಡಬೇಕು. ಸ್ತೋತ್ರ ರಾಜ್ಯ. ಯಾಕಂದ್ರೆ ಎಲ್ರಿಗೂ ದೇವರು ಏನು ಮಾಡಿದ್ದಾರೆ, ದೇವರು ಆರಿಸ್ಕೊಳ್ಳುವ ಸಾಮರ್ಥ್ಯ ಕೊಟ್ಟಿದ್ದಾರೆ. ಇದು ಬಲವಂತ ಅಲ್ಲ, ಇದು ಯಾವುದೋ ಜಾತಿ ಬದಲಾವಣೆ ಅಲ್ಲ, ಇದು ಯಾವುದೋ ಜಾತಿ ಬದಲಾಯಿಸೋದ್ರಿಂದ ಹೆಸರುಗಳು ಬದಲಾಯಿಸ್ಕೊಳ್ಬೋದು ಅಷ್ಟೇ, ಆದರೆ ಮನಸ್ಸುಗಳು ಬದಲಾಗಲ್ಲ. ಎಷ್ಟೋ ಕ್ರೈಸ್ತರ ಇವತ್ತು ದೇವರನ್ನ ಬಿಟ್ಟು ದೂರ ಹೋಗಿದ್ದಾರೆ. ಎಷ್ಟೋ ಜನಕ್ಕೆ ಸಭೆಗೆ ಬರೋಕ್ಕೆ ಮನಸ್ಸಿಲ್ಲ, ಎಷ್ಟೋ ಜನಕ್ಕೆ ವಾಕ್ಯ ಓದೋಕ್ಕೆ ಮನಸ್ಸಿಲ್ಲ, ಎಷ್ಟೋ ಜನಕ್ಕೆ ದೇವ್ರಿಗಾಗಿ ಜೀವಿಸ್ಬೇಕನ್ನೋ ಮನಸ್ಸಿಲ್ಲ, ಹೃದಯಗಳ ಕಠಿಣವಾಗಿದೆ. ಎಷ್ಟೋ ಜನ ಹಿಂಜಾರಿದ್ದಾರೆ. ಕಾರಣ ಏನು? ದೇವ್ರ ಬಗ್ಗೆ ಸೆರೆದ ಚಿತ್ರಗಳಿಲ್ಲ. ದೇವರೇನೋ ಮಾಡದಿದ್ದಾರಲ್ಲ. ಆಮೇಲೆ ನೀವು ಮನಸ್ಸು ಮಾಡಬೇಕು. ದೇವರೇ, ನಾನು ಮನಸ್ಸು ಮಾಡಲು ಇಷ್ಟಪಡುತ್ತೇನೆ, ನಾನು ಎದ್ದೇಳಲು ಇಷ್ಟಪಡುತ್ತೇನೆ. ಯಾಕಂದ್ರೆ ಅವನು 31 ವರ್ಷ ಮಲಗಿದ್ದಾನೆ, ಅವನು ಹಾಗೆ ಮಲ್ಕೊಂಡಿರ್ಬೋದು, ಅದನ್ನು ಎದ್ದೇಳಲು ಇಷ್ಟಪಡುತ್ತಾನೆ. ಎಷ್ಟು ಜನ ಹೊರಗೆ ಬರೋಕ್ಕೆ ಆಸೆ ಪಡ್ತೀರಾ? ನೀವು ಇಷ್ಟಪಡಬೇಕು, ನನಗೆ ಈ ಪಾಪದ ಜೀವಿತ ಬೇಡ, ಈ ಪಾಪದಿಂದ ಹೊರಬರೋಕ್ಕೆ ನಾನು ಮನಸ್ಸು ಮಾಡುತ್ತೇನೆ, ನನಗೆ ಮನಸ್ಸಿದೆ ಇದರಿಂದ ಹೊರ ಬರೋದಕ್ಕೆ, ಸಾಲದಿಂದ ಹೊರಬರೋಕ್ಕೆ ನನಗೆ ಮನಸ್ಸಿದೆ. ಆ ಮನಸ್ಸು ಆ ದೂರದಲ್ಲೆಲ್ಲೋ ಆ ಕೊರಗುವ ಆ ಕೂಗನ ದೇವರು ಕೇಳಿ ಒಂದೇ ಒಂದು ಮಾತು, ಯೇಸುವಿನ ನಾಮದಲ್ಲಿ ಕೃಪೆಯಾಗಿ ಒಂದು ಶಕ್ತಿ ನಿಮ್ಮನ್ನ ಎದ್ದು ನಿಲ್ಲಿಸುವ ಹಾಗೆ ಮಾಡುತ್ತದೆ. ಪವಿತ್ರಾತ್ಮ ನಿಮಗೆ ಆ ಶಕ್ತಿ ನೀಡಿ ಅದನ್ನು ಜಯಿಸುವುದಕ್ಕೆ ಸಹಾಯ ಮಾಡುವನು. ಒಂದೇ ಒಂದು ದೇವರು ಕೇಳೋದು ನಿಮ್ಮನ್ನ, ನಿನಗೆ ಮನಸ್ಸುಂಟ? ಸ್ತೋತ್ರ ರಾಜ್ಯ, ಸ್ತೋತ್ರ ರಾಜ್ಯ. ಯಾಕೆ ಕುರುಡರು, ಕುಂಟ್ರು, ಮೈ ಒಣಗಿದವರು ಇವನ್ನೆಲ್ಲ ದೇವ್ರು ಯಾಕೆ ಹುಡ್ಕೊಂಡು ಹೋಗಿಲ್ಲ ಗೊತ್ತಾ? ಎಲ್ರಿಗೂ ಮನಸ್ಸಿಲ್ಲ. ಎಲ್ಲರ ಕಣ್ಗಳು ಕೊಳದ ಮೇಲೆ, ಎಲ್ಲ ಕಣ್ಗಳು ಜಾತಿಗಳ ಮೇಲೆ, ಎಲ್ಲ ಕಣ್ಗಳು ಅವರ ಸ್ವಂತ ಬಂದ ಜನಗಳ ಮೇಲೆ, ಹಣದ ಮೇಲೆ, ಐಶ್ವರ್ಯಗಳ ಮೇಲೆ, ಸ್ಥಾನಗಳ ಮೇಲೆ, ಆಮೇಲೆ ಇವುಗಳ ಮೇಲೆ ಕಣ್ಣಿಟ್ಟಿದ್ದರಿಂದಲೇ ದೇವ್ರ ಕಡೆ ತಿರ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಥ್ಯಾಂಕ್ ಯು ಲಾರ್ಡ್. ಅದು ಎಷ್ಟು ಜನ ಮನಸ್ಸು ಮಾಡ್ತೀರಾ? ಮನಸ್ಸು ಮಾಡೋ ನೀವು, ಕರ್ತನೇ ನನ್ನಲ್ಲಿ ಬನ್ನಿ, ನನ್ನ ಪಾಪಗಳನ್ನ ಕ್ಷಮಿಸಿ, ನಿಮ್ಮ ಮಾರ್ಗದಲ್ಲಿ ನಾನು ಇಷ್ಟಪಡ್ತೇನೆ. ಎಷ್ಟು ಜನ ಹೇಳಲು ಇಷ್ಟಪಡ್ತೀರಾ? ನೀವು ಒಂದು ವೇಳೆ ಮನಸ್ಸು ಮಾಡಿದ್ರೆ ಸಾಕು, ಸ್ವಲ್ಪ ಸ್ಥಳ ಕೊಟ್ಟರೆ ಸಾಕು, ಕರುಣಾಮಯಿ ನಿಮ್ಮ ಜೀವಿತದಲ್ಲಿ ಬಂದು ಎಲ್ಲೆಲ್ಲ ನೀವು ಸೋತು, ಎಲ್ಲೆಲ್ಲ ನೀವು ಬಿದ್ದಿದ್ದೀರೋ, ದೇವ ನಿಮ್ಮನ್ನು ಎತ್ತಿ ನಿಲ್ಲಿಸಿ ಅನೇಕರಿಗೆ ನೀವು ಆಶೀರ್ವಾದವಾಗಿ ಕರ್ತನ ಮಾಡೋನಾಗಿದ್ದಾನೆ. ದಾವೀದ ಹೇಳ್ತಾನೆ, ನಾನು ಕರ್ತನನ್ನೇ ನಂಬಿ ಅವರು ನಂಬುವುದಕ್ಕೆ ಮನಸ್ಸು ಮಾಡಿದ್ದೇನೆ, ನಾನು ಆತನ ಹಿಂಬಾಲಿಸೋದಕ್ಕೆ ಮನಸ್ಸಿಟ್ಟಿದ್ದೇನೆ. ಹಾಗೆಯೇ ಎಷ್ಟೋ ವಿಶ್ವಾಸಿಗಳು ಆಮೇಲೆ ಇಲ್ಲೇ ಪಕ್ಕದಲ್ಲಿದ್ದು ಕೂಡ ಸಭೆಗೆ ಬರೋಕ್ಕೆ ಮನಸ್ಸು ಮಾಡಿಲ್ಲ. ನೀವು ಮನಸ್ಸು ಮಾಡಬೇಕು. ದೇವ ಚಿತ್ತ ಹತ್ರ ಬರ್ತೀನಿ, ಇಲ್ಲ ದೇವ ಚಿತ್ತ ನೀವು ಬರಬೇಕು, ದೇವ ಚಿತ್ತ ನೀವು ದೇವ್ರ ವಾಕ್ಯ ಓದಬೇಕು, ಮನಸ್ಸು ಮಾಡಬೇಕು. ದೇವ ಸಂದೇಶ ಕೇಳೋದಕ್ಕೆ ನೀವು ಮನಸ್ಸು ಮಾಡುವಾಗ ಇದುವರೆಗೂ ಕೇಳದ ಸಂದೇಶಗಳ ಬೆಳಕು ನಿಮಗೆ ಪ್ರಕಾಶಿಸುವಾಗ ನಿಮ್ಮ ಜೀವಿತಗಳು ಅದ್ಭುತವಾಗಿ ಮಾರ್ಪಡುತ್ತದೆ. ಎಷ್ಟು ಜನ ಮನಸ್ಸು ಮಾಡ್ತೀರಾ? ಎಷ್ಟು ಜನಕ್ಕೆ ಮನಸ್ಸಿದೆ ಬೇಡ ಆಗಬೇಕು? ಆಮೇಲೆ ನೀವು ಆಸೆ ಪಡಿ. ಯೇಸುವಿನ ನಾಮದಲ್ಲಿ ಧರ್ಮೋಪದೇಶಕಾಂಡ 8:18 ಹೇಳುತ್ತೆ, ಐಶ್ವರ್ಯವನ್ನು ಸಂಪಾದಿಸೋದಕ್ಕೆ ಸಾಮರ್ಥ್ಯ ಕೊಡೋ ದೇವರು. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ್ಯ. ಕರ್ತನೇ ನಿಮಗೆ ವಂದನೆ. ನೀನೆಷ್ಟು ಕರುಣಾಮಯನು. ನಿನ್ನ ದಯೆ ಪ್ರಾರ್ಥಿಸಿದಾಗಲಿ ಪ್ರಯತ್ನಿಸಿದಾಗಿ ಸಿಗಲಿಲ್ಲ, ಆದರೆ ನನಗೂ ಹಾಗೂ ನಿಮಗೂ ದೇವರು ಕರುಣೆಯಾಗಿ ಹುಡುಕಿಕೊಂಡು ಬಂದನು. ಹೇಗೆ ಆ 38 ವರ್ಷದ ವ್ಯಕ್ತಿಯನ್ನು ಹೇಗೆ ಯೇಸು ಸ್ವಾಮಿ ಹುಡುಕಿಕೊಂಡು ಹೋದನೋ, ಹಾಗೆ ಈ ಸಂದೇಶದ ಮೂಲಕ ಕರ್ತ ನಿಮ್ಮನ್ನು ಹುಡುಕಿಕೊಂಡು ಬಂದನು. ಹೇಗೆ ಇದು ನಿಮ್ಮ ಭಕ್ತಿಯಿಂದ ಅಲ್ಲ, ನಿಮ್ಮ ಪ್ರಯತ್ನಗಳಿಂದ ಅಲ್ಲ, ಇದು ದೇವರ ಕೃಪೆ, ಇದು ದೇವರ ಕರುಣೆ ನಿಮ್ಮನ್ನು ಸೆಳಿತಾ ಇದೆ. ಆತನು ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದರಿಂದಲೇ, ದೇವ ನಿಮ್ಮನ್ನು ಇಷ್ಟಪಟ್ಟಿದ್ದರಿಂದಲೇ, ಆತ ನಿಮ್ಮನ್ನು ರಕ್ಷಿಸೋಕೆ ಮನಸ್ಸು ಮಾಡಿದ್ರಿಂದಲೇ ಆತ ನಿಮ್ಮನ್ನು ಹುಡುಕಿಕೊಂಡು ಬಂದನು. ಈಗ ನೀವು ಮನಸ್ಸು ಮಾಡುತ್ತಿಗೆ ಯೇಸುವಿನ ನಾಮದಲ್ಲಿ ನೀವು ಮನಸ್ಸು ಮಾಡುವಾಗ ಯೇಸುವಿನ ನಾಮದಲ್ಲಿ ಯಾರ ಸಹಾಯ ಇಲ್ಲದೆ, ಯಾರೊಂದು ಸಹಾಯ ಇಲ್ಲದೆ ನಿಮ್ಮನ್ನ ಎದ್ದು ನಿಲ್ಲಿಸುವನು. ಯೇಸುವಿನ ನಾಮದಲ್ಲಿ ನೀವೇ ಎದ್ದು ನಿಂತುಕೊಳ್ಳುವಿರಿ. ಯಾಕಂದ್ರೆ ದೇವ ನಿಮ್ಮನ್ನ ಬಲಪಡಿಸುವನು. ಯಾವ ರೆಕಮೆಂಡೇಶನ್ ಬೇಕಾಗಿಲ್ಲ, ಯಾರ ಸಪೋರ್ಟ್ ಬೇಕಾಗಿಲ್ಲ. ಕರ್ತನ ವಾಕ್ಯವೇ ನಿಮ್ಮನ್ನ ಎದ್ದು ನಿಲ್ಲಿಸುತ್ತದೆ ಯೇಸುವಿನ ನಾಮದಲ್ಲಿ. ಕರ್ತನೇ ನಿಮಗೆ ವಂದನೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್.
ಅದಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಮುಂಚೆ ಹೇಳಿ, ನನಗೆ ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸುಂಟು ಅಂತ ಹೇಳಿ ನೋಡಿ. ನೀವು ಬಾಯಿ ತೆರೆದು ಹೇಳಿ ನೋಡಿ, ಪ್ರಾರ್ಥನೆ ಮಾಡುವ ಶಕ್ತಿ ನಿಮಗೆ ಸಿಗುತ್ತದೆ. ನಾನು ಪರಿಶುದ್ಧವಾಗಿ ಜೀವಿಸ್ಬೇಕೆ, ನನಗೆ ಮನಸ್ಸುಂಟು ಅಂತ ಹೇಳಿ ನೋಡಿ. ಪರಿಶುದ್ಧವಾಗಿ ಜೀವಿಸೋದಕ್ಕೆ ದೇವರು ಸಹಾಯ ಮಾಡುವನು. ನಾನು ಸಾಲದಲ್ಲಿಯೇ ಇರಬಾರ್ದು, ನಾನು ಸಾಲ ಕೊಡೋನಾಗಿ ಇರಬೇಕೆ ಅಂತ ಮನಸ್ಸು ಮಾಡಿ ಸಾಲದಿಂದ ಹೊರಬರೋದಕ್ಕೆ ದೇವರು ಸಾಮರ್ಥ್ಯವನ್ನು ಅನುಗ್ರಹಿಸುವನು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ. ಆಮೆನ್.